ನಮ್ಗೆ ಕೇಳಿಸ್ತೀರ ಮ್ಯಾಮ್ ಅಲ್ವಾ? ಏನು ಸಮಸ್ಯೆ ಇರಲ್ಲ. ಹಾಂ ಸರ್ ಕೇಳಿಸ್ತಾ. ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ನೋಡಿ. ಸೊ ನಾನ್ ಹೋಮೋಜಿನಿಯಸ್ linear partial differential equation with constant coefficients. ಸೊ ಹೋಮೋಜಿನಿಯಸ್ ಆಯ್ತು, ಇವಾಗ ನಾನ್ ಹೋಮೋಜಿನಿಯಸ್. ಸೊ ನಾನ್ ಹೋಮೋಜಿನಿಯಸ್ ಅಂದ್ರೆ ನೋಡಿ ಇಲ್ಲಿ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಲೀನಿಯರ್ ಆಗಿದೆ ಇದು, ಕರೆಕ್ಟ್ ಅಲ್ವಾ? ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ಸ್ಕ್ವೇರ್, ಇದು ಒಂದು ಡೆರಿವೇಟಿವ್, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಹಾಫ್ ಡಿಗ್ರಿ 1 ಇದೆ ಅಲ್ವಾ? ಸೊ ಲೀನಿಯರ್. ಸೊ ಇಲ್ಲಿ ಹಾಫ್ ಡಿಗ್ರಿ 1 ಇದೆ, ಲೀನಿಯರ್. ದೋ ಝೆಡ್ ಬೈ ದೋ ಎಕ್ಸ್ ಇದೆ, ಹಾಫ್ ಡಿಗ್ರಿ 1 ಲೀನಿಯರ್. ನೆಕ್ಸ್ಟ್ ಡಿಪೆಂಡೆಂಟ್ ವೇರಿಯಬಲ್ ಝೆಡ್ ಕೊಟ್ಟಿದ್ದಾರೆ, ಹಾಫ್ ಡಿಗ್ರಿ 1 ಇದೆ, ಸೊ ಲೀನಿಯರ್. ಇಲ್ಲಿ ಕೊಟ್ಟಿದ್ದಾರಲ್ಲ ಅದು ಎಫ್ ಆಫ್ ಎಕ್ಸ್ ಕಮ ವೈ. ಓಕೆನಾ? ಎಫ್ ಆಫ್ ಎಕ್ಸ್ ಕಮ ವೈ. ಸೊ ಇವಾಗ ನೋಡಿ, ಇದು ನಾನ್ ಹೋಮೋಜಿನಿಯಸ್ ಅಂತ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ನೋಡಿ, ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ಸ್ಕ್ವೇರ್ 2 ಟೈಮ್ ಡಿಫರೆನ್ಶಿಯೇಟ್ ಆಗಿದೆ. ದೋ ಕ್ಯೂಬ್ ಝೆಡ್ ಬೈ ದೋ ವೈ ಕ್ಯೂಬ್ 3 ಟೈಮ್ಸ್ ಡಿಫರೆನ್ಶಿಯೇಟ್ ಆಗಿದೆ. ನೋಡಿ ಇಲ್ಲಿ 2 ಟೈಮ್ ಆಗಿದೆ, ನೆಕ್ಸ್ಟ್ 3 ಟೈಮ್ಸ್ ಆಗಿದೆ. ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ ಹೇಳಿ, ನಾನ್ ಹೋಮೋಜಿನಿಯಸ್. ಓಕೆನಾ? ಸೊ ನಾನ್ ಹೋಮೋಜಿನಿಯಸ್. ಹೋಮೋಜಿನಿಯಸ್ ಅಂದ್ರೆ ಏನು? ಫುಲ್ ಅದೇನಾಗಿರ್ಬೇಕು, nth ಆರ್ಡರ್ ಹೋಮೋಜಿನಿಯಸ್ ಅಂತಂದ್ರೆ n ಟೈಮ್ ಡಿಫರೆನ್ಶಿಯೇಟ್ ಆಗಿರ್ಬೇಕು ಎಲ್ಲ ಡೆರಿವೇಟಿವ್ಸ್, ಕರೆಕ್ಟ್ ಅಲ್ವಾ? ಸೊ ಇಲ್ಲೇನಾಗ್ಬಿಟ್ಟಿದೆ, ಇದು 2 ಟೈಮ್ಸ್ ಆಗಿದೆ, 3 ಟೈಮ್ಸ್, ಇದು 1 ಟೈಮ್ ಆಗಿದೆ. ಸೊ ಹಾಗಾಗಿ ನಾನ್ ಹೋಮೋಜಿನಿಯಸ್. ಓಕೆ, ನೆಕ್ಸ್ಟ್ ನೋಡಿ, ರೆಡ್ಯೂಸಿಬಲ್ ಮತ್ತೆ ಇರ್ರೆಡ್ಯೂಸಿಬಲ್ ಲೀನಿಯರ್ ಫ್ಯಾಕ್ಟರ್ಸ್ ಅಂತ ಬರುತ್ತೆ. ಸೊ ರೆಡ್ಯೂಸಿಬಲ್ ಅಂದ್ರೆ ಏನಂತಂದ್ರೆ, ಇವಾಗ ನೋಡಿ ಇಲ್ಲಿ ಇದೆ ಅನ್ಕೊಳ್ಳಿ, ಏನಂದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ 1 ಇದೆ ಅನ್ಕೊಳ್ಳಿ. ಸೊ ಇದು ರೆಡ್ಯೂಸಿಬಲ್ ಇದು, ಯಾಕೆಂದ್ರೆ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1 ಅಂತ ಬರೀಬಹುದು, ಕರೆಕ್ಟ್ ಅಲ್ವಾ? ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1 ಅಂತ ಬರೀಬಹುದು. ಸೊ ನೆಕ್ಸ್ಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅಂತ ಇರುತ್ತೆ ಅನ್ಕೊಳ್ಳಿ. ಓಕೆನಾ? ಸೊ ಇದನ್ನ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಇಲ್ಲಿ. ಸೊ ಅಂದ್ರೆ ಈಗ ಏನಾಗ್ಬಿಡುತ್ತೆ ಅಂದ್ರೆ, ಸೊ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ರೂಟ್ಸ್ ಅಲ್ವಾ? ಸೊ ಬಿ ಸ್ಕ್ವೇರ್ ಮೈನಸ್ 4ac ಮಾಡೋದಾಗುತ್ತೆ ನೋಡಿ. ಬಿ ಸ್ಕ್ವೇರ್ 1 ಮೈನಸ್ 4ac ಅಂದ್ರೆ ಕಾಂಪ್ಲೆಕ್ಸ್ ರೂಟ್ ಬರ್ತಿದೆ, -3 ರೂಟ್ -3. ಸೊ ಕಾಂಪ್ಲೆಕ್ಸ್ ರೂಟ್ಸ್ ಬರ್ತಿದೆ. ಸೊ ಕಾಂಪ್ಲೆಕ್ಸ್ ರೂಟ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಓವರ್ ಆರ್ ನಮಗೆ ಏನ್ ಮಾಡಕ್ ಬರಲ್ಲ, ಇದು ಓವರ್ ಆರ್ ಇದೇನಾಗ್ಬಿಡುತ್ತೆ ಹೇಳಿ, ಇರ್ರೆಡ್ಯೂಸಿಬಲ್ ಆಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಸೊ ರೆಡ್ಯೂಸಿಬಲ್ ಮತ್ತೆ ಇರ್ರೆಡ್ಯೂಸಿಬಲ್ ಅಂದ್ರೆ ಜಸ್ಟ್ ಪ್ರಾಡಕ್ಟ್ ಆಗಿ ಬರಕ್ ಬಂದ್ರೆ ರೆಡ್ಯೂಸಿಬಲ್. ಸೊ ಪ್ರಾಡಕ್ಟ್ ಆಗಿ ಬರಕ್ ಬರಲಿಲ್ಲ ಅಂತಂದ್ರೆ ಇರ್ರೆಡ್ಯೂಸಿಬಲ್. ಇಲ್ಲಿದೆ ನೋಡಿ, ಏನಂತಂದ್ರೆ ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಇದೆ. ಇವಾಗ ಇದೇನಾಗ್ಬಿಡುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ರಕಾರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ಸೊ ಹಾಗಾಗಿ ರೆಡ್ಯೂಸಿಬಲ್. ನೆಕ್ಸ್ಟ್ ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಕ್ಯೂಬ್ ಇದೆ ನೋಡಿ, ಅದು ಇರ್ರೆಡ್ಯೂಸಿಬಲ್. ಓಕೆನಾ? ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಅಂತ, ಫ್ಯಾಕ್ಟರ್ ಮಾಡಕ್ ಬರಲ್ಲ. ಇವಾಗ ನೋಡಿ ನೆಕ್ಸ್ಟ್, ಸೊ ನಾನ್ ಹೋಮೋಜಿನಿಯಸ್ ಬಂದಾಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಯಾವ ತರ ಕಂಡುಹಿಡಿಯಬೇಕು ಅಂತ. ಸೊ ವರ್ಕಿಂಗ್ ರೂಲ್ ಫಾರ್ ಫೈಂಡಿಂಗ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಆಫ್ ರೆಡ್ಯೂಸಿಬಲ್ ಓಕೆನಾ? ಸೊ ರೆಡ್ಯೂಸಿಬಲ್ ನಾನ್ ಹೋಮೋಜಿನಿಯಸ್ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ಏನ್ ಮಾಡ್ತೀರಾ ಅಂತಂದ್ರೆ, ಏನ್ ಪ್ರಾಬ್ಲಮ್ ಏನ್ ಕೊಟ್ಟಿರ್ತಾರೆ ನೋಡಿ, ಡಿ ಮತ್ತೆ ಡಿ ಡ್ಯಾಶ್ ಅಲ್ಲಿ ಪ್ರಾಬ್ಲಮ್ ಕೊಟ್ಟಿರ್ತಾರಲ್ಲ, ಅದಕ್ಕೆ ಏನ್ ತಗೊಳ್ತೀರಾ ಅಂದ್ರೆ ಫಂಕ್ಷನ್ ಆಫ್ ಡಿ ಡಿ ಡ್ಯಾಶ್ ಅಂತ ತಗೊಳ್ಳಿ. ಫಂಕ್ಷನ್ ಆಫ್ ಡಿ ಡಿ ಡ್ಯಾಶ್ ಇಂಟು ಡಿಪೆಂಡೆಂಟ್ ವೇರಿಯಬಲ್ ಝೆಡ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕಾಮ ವೈ ಈ ತರ ಕೊಟ್ಟಿರ್ತಾರೆ. ಓಕೆನಾ? ಸಾಲ್ವ್ ಅಂತ. ಸೊ ಇದು ರೆಡ್ಯೂಸಿಬಲ್ ಆಗಿರ್ಬೇಕು, ಇಲ್ಲಿದೆ ನೋಡಿ. ಸೊ ರೆಡ್ಯೂಸಿಬಲ್ ನಾನ್ ಹೋಮೋಜಿನಿಯಸ್. ಸೊ ಇದನ್ನ ನಾವು ರೆಡ್ಯೂಸಿಬಲ್ ಮಾಡ್ಕೋಬೇಕು ಇಂಟು ಲೀನಿಯರ್ ಫ್ಯಾಕ್ಟರ್ಸ್. ಓಕೆನಾ? ಇವಾಗ ಯಾವ ಫಾರ್ಮ್ ಅಲ್ಲಿ ನಾವು ರೆಡ್ಯೂಸಿಬಲ್ ಮಾಡ್ಕೋಬೇಕು ಅಂತಂದ್ರೆ, ಸೊ ಟೈಪ್ 1 ಇಲ್ಲಿದೆ ನೋಡಿ. ಸೊ ಕರಸ್ಪಾಂಡಿಂಗ್ ಟು ಈಚ್ ನಾನ್ ರಿಪೀಟೆಡ್. ಓಕೆನಾ? ಸೊ ನಾನ್ ರಿಪೀಟೆಡ್ ಫ್ಯಾಕ್ಟರ್ ಅಲ್ಲಿ ಏನಿದೆ ಹೇಳಿ, ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ. ಈ ಫಾರ್ಮ್ ಅಲ್ಲಿ ಬರ್ಕೊಂಡ್ರೆ ನೀವು ನೋಡಿ, ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಈ ತರ ಬರ್ಕೊಂಡ್ರೆ
ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನ್ ಬರುತ್ತೆ ಅಂತಂದ್ರೆ ಇ ಪವರ್ ಸಿ ಬೈ ಬಿ ಎಕ್ಸ್ ಪೈ ಆಫ್ ಬಿ ವೈ ಪ್ಲಸ್ ಎ ಎಕ್ಸ್ ಆಗುತ್ತೆ. ಏನಾಗ್ಬಿಡುತ್ತೆ ಹೇಳಿ ಕರೆಸ್ಪಾಂಡಿಂಗ್ ಈ ಫ್ಯಾಕ್ಟರ್ ಏನಾಗ್ಬಿಡುತ್ತೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನ್ ಬರುತ್ತೆ ಹೇಳಿ ಇ ಪವರ್ ಸಿ ಬೈ ಬಿ ಇಂಟು ಎಕ್ಸ್ ಪೈ ಆಫ್ ಬಿ ವೈ ಪ್ಲಸ್ ಎ ಎಕ್ಸ್ ಬರುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಸೊ ಕರೆಸ್ಪಾಂಡಿಂಗ್ ಟು ಈಚ್ ರಿಪೀಟೆಡ್ ಫ್ಯಾಕ್ಟರ್ ನೋಡಿ, ಈಚ್ ರಿಪೀಟೆಡ್ ಫ್ಯಾಕ್ಟರ್ಸ್ ಬಂತಂದ್ರೆ ನಿಮಗೆ ಗೊತ್ತಿದೆ ರಿಪೀಟೆಡ್ ಬಂದಾಗ ಏನಾಗುತ್ತೆ ಹೇಳಿ. ಈಗ ರಿಪೀಟ್ ಬಂದಿರುತ್ತೆ ಅನ್ಕೊಳ್ಳಿ. ಈಗ ಏನಂತಂದ್ರೆ ಸೊ ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ, ಸೊ 6 ಟೈಮ್ಸ್ ರಿಪೀಟ್ ಆಗಿದೆ ಅನ್ಕೊಳ್ಳಿ. ಓಕೆನಾ? ಪವರ್ 6 ಟೈಮ್. ಓಕೆನಾ? ಸೊ ಪವರ್ 6 ಟೈಮ್ಸ್ ತಗೊಂಡೆ ಅಂದ್ರೆ 6 ಟೈಮ್ಸ್ ರಿಪೀಟ್ ಆಗಿದೆ ಅಂತ. ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನ್ ಬರುತ್ತೆ ಅಂತಂದ್ರೆ ನೋಡಿ ಸೇಮ್ ಇದೇ ಬರುತ್ತೆ ಅಲ್ವಾ. ಒಂದು ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಗೆ ಇದು ಬರ್ತಿದೆ ಅಂದ್ರೆ ಬರ್ಕೊಂಡ್ಬಿಡಿ ಫಸ್ಟ್ ಇ ಪವರ್ ಸಿ ಬೈ ಬಿ ಎಕ್ಸ್ ಇಂಟು ಇವಾಗ ಸೊ 6 ಇದಾವೆ ಇಲ್ಲಿ. ಸೊ ಹಾಗಾಗಿ ಫಸ್ಟ್ ಒನ್ ಪೈ 1 ಆಫ್ ಬಿ ವೈ ಪ್ಲಸ್ ಎ ಎಕ್ಸ್, ನೆಕ್ಸ್ಟ್ ಪ್ಲಸ್ ಎಕ್ಸ್ ಬರುತ್ತೆ ಯಾಕೆ ರಿಪೀಟ್ ಆಗಿದೆ ನೋಡಿ. ನೆಕ್ಸ್ಟ್ ಪೈ 2 ಆಫ್ ಬಿ ವೈ ಪ್ಲಸ್ ಎ ಎಕ್ಸ್ ಸೇಮ್. ನೆಕ್ಸ್ಟ್ ಮತ್ತೆ ರಿಪೀಟ್ ಎಕ್ಸ್ ಸ್ಕ್ವಯರ್ ಪೈ 3 ಆಫ್ ಬಿ ವೈ ಪ್ಲಸ್ ಎ ಎಕ್ಸ್. ಸೊ ಅದೇ ತರ ಲಾಸ್ಟ್ ಏನಾಗ್ಬಿಡುತ್ತೆ ಅಂದ್ರೆ ಸೊ 6 ಟೈಮ್ಸ್ ಇದಾಗ ಏನಾಗುತ್ತೆ 1 ಕಡಿಮೆ ನೋಡಿ, ಇಲ್ಲಿ 1 ಕಡಿಮೆ ಆಗ್ತಿದೆ. ಇಲ್ಲಿ ಎಕ್ಸ್ ಪವರ್ 0 ಇದೆ, ಇಲ್ಲಿ 1 ಇದ್ದಾಗ 0, 2 ಇದ್ದಾಗ 1 ಬರ್ತಿದೆ, 3 ಇದ್ದಾಗ 2 ಬರ್ತಿದೆ. ಸೊ ಇವಾಗ ಏನಾಗ್ಬಿಡುತ್ತೆ ಎಕ್ಸ್ ಪವರ್ ಆರ್ ಮೈನಸ್ 1 ಪೈ ಆರ್ ಆಫ್ ಬಿ ವೈ ಪ್ಲಸ್ ಎ ಎಕ್ಸ್ ಆಗುತ್ತೆ. ಓಕೆನಾ? ಸೊ ಇದು ಇವಾಗ ಕಾಂಪ್ಲಿಮೆಂಟರಿ ಫಂಕ್ಷನ್. ಓಕೆ, ನೆಕ್ಸ್ಟ್ ನೋಡಿ ಅದಕ್ಕೆ ಈಕ್ವಲೆಂಟ್ ಆಗಿ ಇನ್ನೊಂದು ಬರುತ್ತೆ. ಇವಾಗ ಏನಂತಂದ್ರೆ ನಾವಿಲ್ಲಿ ತಗೊಂಡಿದ್ದು ಇ ಪವರ್ ಸಿ ಬೈ ಬಿ ಎಕ್ಸ್ ಪೈ ಆಫ್ ಬಿ ವೈ ಪ್ಲಸ್ ಎ ಎಕ್ಸ್. ಓಕೆನಾ? ಇದಕ್ಕೆ ಕರೆಸ್ಪಾಂಡಿಂಗ್ ಇನ್ನೊಂದು ಬರುತ್ತೆ ನೋಡಿ, ಸೇಮ್ ಇದೇ ಫ್ಯಾಕ್ಟರ್ ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಈ ತರ ಬರ್ಕೊಂಡಿರ್ತೀರ, ಈ ತರ ಬಂದಿರುತ್ತೆ. ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಯಾವ ತರ ಇರುತ್ತೆ ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ವೈ ಅಲ್ಲಿ ತಗೋಬೇಕಂದ್ರೆ ಇ ಪವರ್ ಮೈನಸ್ ಸಿ ಬೈ, ಸೊ ಇಲ್ಲಿ ಬಿ ಇದೆ, ನೆಕ್ಸ್ಟ್ ಇಲ್ಲಿ ಎ ಬರುತ್ತೆ, ಇಂಟು ವೈ ಬರುತ್ತೆ ಇವಾಗ. ಸೊ ಪೈ ಆಫ್ ಇಲ್ಲಿ ಸೇಮ್ ಇದೆ ಬಿ ವೈ ಪ್ಲಸ್ ಎ ಎಕ್ಸ್. ನೆಕ್ಸ್ಟ್ ಸೊ ಆರ್ ರಿಪೀಟೆಡ್ ರೂಟ್ಸ್ ಬಂದ್ರೆ ಏನ್ ಬರುತ್ತೆ ಇಲ್ಲಿ ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಹೋಲ್ ಪವರ್ ಆರ್ ಈ ತರ ಬಂದಾಗ ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಾಗುತ್ತೆ ಅಂದ್ರೆ ಸೊ ಇ ಪವರ್ ಮೈನಸ್ ಸಿ ಬೈ ಎ ಸೇಮ್ ಇಂಟು ಸೊ ಇಲ್ಲಿ ಸೊ 6 ರೂಟ್ಸ್ ಇದಾವೆ ಪೈ 1 ಆಫ್ ಬಿ ವೈ ಪ್ಲಸ್ ಎ ಎಕ್ಸ್ ಪ್ಲಸ್ ನೆಕ್ಸ್ಟ್ ಏನಾಗುತ್ತೆ ಹೇಳಿ ವೈ ಬರುತ್ತೆ. ಇವಾಗ ಏನ್ ಬರುತ್ತೆ ಹೇಳಿ ವೈ ಬರುತ್ತೆ, ಯಾಕೆ ಆಗ್ಲೇ ಎಕ್ಸ್ ಬಂದಿತ್ತು ಇವಾಗ ವೈ ಬರ್ತಿದೆ. ಸೊ ಇವಾಗ ಏನಾಗುತ್ತೆ ಹೇಳಿ ಇಲ್ಲಿ ಪೈ 2 ಆಫ್ ಡಿ ವೈ ಪ್ಲಸ್ ಎ ಎಕ್ಸ್ ಪ್ಲಸ್ ಅಪ್ ಟು ಪ್ಲಸ್ ಲಾಸ್ಟ್ ಏನಾಗುತ್ತೆ ವೈ ಪವರ್ ಆರ್ ಮೈನಸ್ 1 ಪೈ ಆರ್ ಆಫ್ ಬಿ ವೈ ಪ್ಲಸ್ ಎ ಎಕ್ಸ್. ಓಕೆನಾ? ಇವೆರಡು ಈಕ್ವಲೆಂಟ್. ನೀವು ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ಆನ್ಸರ್ ಅಲ್ಲಿ ತಗೋಬಹುದು ನೀವು ಕಾಂಪ್ಲಿಮೆಂಟರಿ ಫಂಕ್ಷನ್ ತಗೊಳ್ಳೋದಕ್ಕೆ. ಓಕೆನಾ? ಓಕೆ, ನೆಕ್ಸ್ಟ್ ಇವಾಗ ನೋಡಿ ನಾವು ತಗೊಂಡಿದ್ದು ಏನಂತಂದ್ರೆ ರೆಡ್ಯೂಸಿಬಲ್ ನಾನ್ ಹೋಮೋಜಿನಿಯಸ್ ತಗೊಂಡ್ವಿ. ಇವಾಗ ಇರ್ರೆಡ್ಯೂಸಿಬಲ್ ಇಲ್ಲಿದೆ ನೋಡಿ. ಸೊ ಇರ್ರೆಡ್ಯೂಸಿಬಲ್ ನಾನ್ ಹೋಮೋಜಿನಿಯಸ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್. ಓಕೆನಾ? ಸೊ ಈ ತರ ಕೊಟ್ಟಾಗ ನಾವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ನಾವು ಕಂಡುಹಿಡಿಯಬೇಕಾದ್ರೆ ಏನ್ ಮಾಡ್ತೀವಿ ಹೇಳಿ ಎಫ್ ಆಫ್ ಡಿ ಡಿ ಡ್ಯಾಶ್ ಝೆಡ್ ಈಕ್ವಲ್ ಟು ಸೊ ರೈಟ್ ಇರುತ್ತಲ್ಲ ಅದೇನೇ ಕೊಟ್ಟಿರ್ಲಿ ಅದನ್ನೇನ್ ಮಾಡ್ತೀವಿ 0 ಮಾಡ್ಕೊಳ್ತೀವಿ ಅಲ್ವಾ. ಸೊ ಅವಾಗ ಎಕ್ಸೆಲ್ಡ್ ಈಕ್ವೇಶನ್ ಟೈಪ್ ಕಂಡುಹಿಡ್ಕೊಂಡು ನಾವೇನ್ ಮಾಡ್ತೀವಿ ಕಾಂಪ್ಲಿಮೆಂಟರಿ ಫಂಕ್ಷನ್ ಕಂಡುಹಿಡಿತೀವಿ. ಸೊ ಇವಾಗ ನೋಡಿ ಇಲ್ಲಿ ಸೊ ಇದು ನಮಗೆ ಗೊತ್ತಾಗುತ್ತೆ ಅನ್ಕೊಳ್ಳಿ ಇರ್ರೆಡ್ಯೂಸಿಬಲ್ ಅಂತ. ಇರ್ರೆಡ್ಯೂಸಿಬಲ್ ಪಿ ಡಿ ಅಂತ ಗೊತ್ತಾಗುತ್ತೆ ನಮಗೆ, ಅಂದ್ರೆ ಫ್ಯಾಕ್ಟರ್ ಮಾಡಕ್ ಬರಲ್ಲ ನಮಗೆ. ಇವಾಗ ಏನ್ ಮಾಡ್ಬೇಕಂದ್ರೆ ಈ ತರ ಬಂದಾಗ ಸೊ ಝೆಡ್ ಈಕ್ವಲ್ ಟು ಎ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಅಂತ ತಗೋಬೇಕು. ಓಕೆನಾ? ಏನ್ ತಗೋಬೇಕು ಹೇಳಿ ಝೆಡ್ ಈಕ್ವಲ್ ಟು ಎ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ತಗೋಬೇಕು. ಸೊ ಈ ತರ ತಗೊಂಡಾಗ ನೋಡಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವೇನ್ ಡಿಫ್ರೆನ್ಸಿಯೇಷನ್ ಅವ್ರು ಕೊಟ್ಟಿರ್ತಾರೆ ನೋಡಿ. ಓಕೆನಾ? ಸೊ ಡಿ ಸ್ಕ್ವಯರ್ ಡಿ ಡ್ಯಾಶ್ ಸ್ಕ್ವಯರ್ ಡಿ ಡಿ ಡ್ಯಾಶ್ ಡಿ ಡ್ಯಾಶ್ ಹಿಂಗೆಲ್ಲ ಕೊಟ್ಟಿರ್ತಾರಲ್ವ ಅದನ್ನ ಕಂಡುಹಿಡ್ಕೋಬೇಕು. ಇವಾಗ ಇಲ್ಲಿ ಡಿ ಸ್ಕ್ವಯರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ ನಾವು ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಮಾಡಬೇಕು. ಅವಾಗ ಇಲ್ಲಿ ಏನಾಗ್ಬಿಡುತ್ತೆ ಎ ಇಂಟು ಇದು 2 ಟೈಮ್ಸ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡೋದು ಏನಾಗುತ್ತೆ ಎಚ್ ಸ್ಕ್ವೇರ್ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಬರುತ್ತೆ. ಕರೆಕ್ಟ್ ಅಲ್ವಾ? ಫಸ್ಟ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡೋದು ಬರುತ್ತೆ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಇಂಟು ಎಚ್ ಬರುತ್ತೆ. ಹೇಗೇನು ಡಿಫ್ರೆನ್ಶಿಯೇಟ್ ಮಾಡೋದು ಎಚ್ ಸ್ಕ್ವೇರ್ ಆಗುತ್ತೆ ಎ ಇಂಟು ಎಚ್ ಸ್ಕ್ವೇರ್ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ. ಸೊ ನಾವು ಈ ತರ ಏನ್ ಮಾಡ್ಬೇಕಂದ್ರೆ ಕೊಟ್ಟಿರೋ ಪ್ರಾಬ್ಲಮ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಅಂದ್ರೆ ಯಾವ ರಿಲೇಷನ್ ಬರುತ್ತೆ ಅಂತಂದ್ರೆ ಸೊ ಎ ಇಂಟು ಎಫ್ ಆಫ್
ಎಚ್ ಕಾಮ ಕೆ. ಸೊ ಎ ಇಂಟು ಎಫ್ ಆಫ್ ಎಚ್ ಕಾಮ ಕೆ ಇಂಟು, ಸೊ ಇಲ್ಲಿ ಏನ್ ತಗೊಂಡಿದ್ದು ಸಬ್ಸ್ಟಿಟ್ಯೂಷನ್ ನಾವು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಈಕ್ವಲ್ ಟು, ಸೊ ಇಲ್ಲಿ ನೋಡಿ 0 ಇದೆ ಅಲ್ವಾ, ಸೊ ಇಲ್ಲಿ 0 ಬರುತ್ತೆ. ಸೊ ಇವಾಗ ಎ ಇದೆ ನೋಡಿ ನಾಟ್ ಈಕ್ವಲ್ ಟು 0. ನೆಕ್ಸ್ಟ್ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಇದೆ ನೋಡಿ. ಇ ಪವರ್ ಯಾವುದೇ ಕಾರಣಕ್ಕೂ ಯಾವತ್ತೂ 0 ಆಗಲ್ಲ ಅದು, ಓಕೆನಾ. ಇ ಪವರ್ ಏನೇ ಇರಲಿ ಕೆ ವೈ, ಸೊ ನೆವರ್ 0. ಸೊ ಹಾಗಾಗಿ ಎಫ್ ಆಫ್ ಎಚ್ ಕಾಮ ಕೆ ಇದೆ ನೋಡಿ, ಮಸ್ಟ್ ಬಿ 0. ಎಫ್ ಆಫ್ ಎಚ್ ಕಾಮ ಕೆ ಈಕ್ವಲ್ ಟು 0 ಆಗುತ್ತೆ. ಸೊ ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೀವು ಒಂದು ರಿಲೇಷನ್ ಬಂದಿರುತ್ತೆ ಇಲ್ಲಿ, ಓಕೆನಾ. ರಿಲೇಷನ್ ಬಿಟ್ವೀನ್ ಎಚ್ ಅಂಡ್ ಕೆ ಬಂದಿರುತ್ತೆ. ನೀವು ಎಚ್ಗೆ ಯಾವುದೋ ಒಂದು ವ್ಯಾಲ್ಯೂಸ್ ತಗೊಂತ ಹೋಗ್ತೀರಿ. ಎಚ್ಗೆ 1 ತಗೊಂಡ್ರೆ ಕೆ ಈಕ್ವಲ್ ಟು ಸಮಥಿಂಗ್ ಅಂದ್ರೆ ಡಿಪೆಂಡ್ ಆಗಿರುತ್ತೆ. ಕೆ ಮೇಲೆ ಎಚ್ ಡಿಪೆಂಡ್ ಆಗಿರುತ್ತೆ, ಎಚ್ ಮೇಲೆ ಕೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಸೊ ಇಲ್ಲೇನ್ ಆಗ್ಬಿಡುತ್ತೆ ಅಂದ್ರೆ ನಮಗೆ ಎಚ್ ಕಾಮ ಕೆ ಆರ್ಡರ್ ಪೇರ್ಸ್ ಇದೆ ನೋಡಿ, ಓಕೆನಾ. ಆರ್ಡರ್ ಪೇರ್ಸು, ಸೊ ಇನ್ಫೈನೈಟ್ ನಂಬರ್ ಆಫ್ ಚಾನ್ಸಸ್ ಸಿಗುತ್ತೆ, ಓಕೆನಾ. ಸೊ ಇನ್ಫೈನೈಟ್ ನಂಬರ್ ಆಫ್ ಚಾನ್ಸಸ್ ಸಿಗುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಲಾಸ್ಟ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಏನ್ ಬರ್ಕೊಳ್ತಾರೆ ಅಂದ್ರೆ ಇರ್ರೆಡ್ಯೂಸಿಬಲ್ ಕೊಟ್ಟಾಗ z ಈಕ್ವಲ್ ಟು ಸಮೇಶನ್, ಓಕೆನಾ. ಇಲ್ಲಿ ಏನಿದೆ ನೋಡಿ ಎ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಅಂತ ಬರ್ಕೊಳ್ತಾರೆ. ಏನ್ ಬರ್ಕೊಳ್ತಾರೆ ಹೇಳಿ, z ಈಕ್ವಲ್ ಟು ಸಮೇಶನ್ ಎ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ. ಇಲ್ಲಿ ಗೊತ್ತಾಗ್ತಿದೆ ನೋಡಿ ಏನಂತಂದ್ರೆ ಇರ್ರೆಡ್ಯೂಸಿಬಲ್ ಕೊಟ್ಟಾಗ z ಈಕ್ವಲ್ ಟು ಎ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ತಗೋಬೇಕು. ಫಸ್ಟ್ಗೆ ತಗೊಂಡು ಕೊಟ್ಟಿರೋ ಪ್ರಾಬ್ಲಮ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಇದನ್ನ, ಓಕೆನಾ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಕೊನೆಗೆ ಕಂಪ್ಲೀಟ್ ಸೊಲ್ಯೂಷನ್ ಏನ್ ಬರೀಬೇಕಂದ್ರೆ z ಈಕ್ವಲ್ ಟು ಸಮೇಶನ್ ಎ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಅಂತ ಬರೀಬೇಕು, ಓಕೆನಾ. ಇದು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ತುಂಬಾ ಈಸಿ ಇದೆ, ಅರ್ಥ ಆಗುತ್ತೆ. ಈಗ ನೋಡಿ ಫಸ್ಟ್ ಏನಂತಂದ್ರೆ ಈ ಪ್ರಾಬ್ಲಮ್ ಹೇಳಿ ನಮ್ಗೆ, ಈ ಪ್ರಾಬ್ಲಮ್ ಹೇಳಿ ಸಾಲ್ವ್. ಏನ್ ಕೊಟ್ಟಿದ್ದಾರೆ ಹೇಳಿ, ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಓಕೆ ಮೈನಸ್ ಡಿ ಪ್ಲಸ್ ಡಿ ಮೈನಸ್ ಡಿ ಡ್ಯಾಶ್ ಇಂಟು ಝೆಡ್ ಈಕ್ವಲ್ ಟು 0, ಓಕೆನಾ. ಸೊ ಸಾಲ್ವ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ನಿಮ್ಗೆ ಡಿ ಸ್ಕ್ವೇರ್ 2 ಟೈಮ್ಸ್ ಡಿಫ್ರೆನ್ಶಿಯೇಟ್ ಆಗಿದೆ. ಇಲ್ಲಿ ಡಿ ಡ್ಯಾಶ್ ಸ್ಕ್ವೇರ್ 2 ಟೈಮ್ಸ್ ಡಿಫ್ರೆನ್ಶಿಯೇಟ್ ಆಗಿದೆ. ಇಲ್ಲಿ ಡಿ ಬಂತು 1 ಟೈಮ್ ಡಿಫ್ರೆನ್ಶಿಯೇಟ್ ಆಗಿದೆ. ಹಾಗಾಗಿ ಇದೇನಾಗ್ಬಿಟ್ಟು ತಿಳಿದು ನಾನ್ ಹೋಮೋಜಿನಿಯಸ್, ಓಕೆನಾ. ಸೊ ನಾನ್ ಹೋಮೋಜಿನಿಯಸ್ ಪಿ ಡಿ ಇವಾಗ ಇದು. ಸೊ ಜೊತೆಗೆ ಲೀನಿಯರ್ ಆಗಿದೆ ನೋಡಿ, ಆಫ್ ಪವರ್ 1 ಇದೆ ಇಲ್ಲಿ. ಸೊ ಇದು ಒಂದು ಡಿರೈವೇಟಿವ್ ಪವರ್ 1, ಇದು ಒಂದು ಡಿರೈವೇಟಿವ್ ಪವರ್ 1, ಅಂದ್ರೆ ಡಿಗ್ರಿ 1 ಅಲ್ವಾ. ಸೊ ಡಿಗ್ರಿ 1 ಬರ್ತಿದೆ. ಸೊ ಹಾಗಾಗಿ ಏನಾಗಿದೆ ಲೀನಿಯರ್ ಆಗಿದೆ. ಇವಾಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೋಡಿ ನಾನ್ ಹೋಮೋಜಿನಿಯಸ್ ಬಂದಾಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಕಂಡುಹಿಡಿಯಕ್ಕೆ ನಾವೇನ್ ಮಾಡ್ಬೇಕು, ಫ್ಯಾಕ್ಟರ್ ಮಾಡ್ಕೋಬೇಕು. ಇದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನ್ ಕೊಟ್ಟಿದ್ದಾರೆ ಹೇಳಿ, ಇದು ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಪ್ಲಸ್ ಡಿ ಮೈನಸ್ ಡಿ ಡ್ಯಾಶ್ ಕೊಟ್ಟಿದ್ದಾರೆ, ಓಕೆನಾ. ಇದನ್ನ ಇವಾಗ ಏನ್ ಮಾಡ್ಬೇಕು, ಸೊ ಲೀನಿಯರ್ ಫ್ಯಾಕ್ಟರ್ ಅಲ್ಲಿ ಬರ್ಕೋಬೇಕು ಇದನ್ನಲ್ವಾ. ಸೊ ಪ್ರಾಡಕ್ಟ್ ಆಫ್ ಲೀನಿಯರ್ ಫ್ಯಾಕ್ಟರ್ಸ್ ಯಾವ ಫಾರ್ಮ್ ಅಲ್ಲಿ ಇರಬೇಕು, ಅದು ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಫಾರ್ಮ್ ಅಲ್ಲಿ ಇರಬೇಕು ನೋಡಿ. ವೆರಿ ಇಂಪಾರ್ಟೆಂಟ್. ಏನ್ ಹೇಳಿ, ಬಿ ಡಿ ಮೈನಸ್ ಎ ಇಂಟು ಡಿ ಡ್ಯಾಶ್ ಮೈನಸ್ ಸಿ ಫಾರ್ಮ್ ಅಲ್ಲಿ ಬರ್ಕೋಬೇಕು ನೀವು, ಓಕೆನಾ. ಇವಾಗ ಇದನ್ನ ಏನ್ ಮಾಡ್ಬೋದು ನೋಡಿ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಡಿ ಸ್ಕ್ವೇರ್ ಡಿ ಡ್ಯಾಶ್ ಸ್ಕ್ವೇರ್ ಇದೆ, ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಏನಾಗುತ್ತೆ ಹೇಳಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಡಿ ಪ್ಲಸ್ ಡಿ ಡ್ಯಾಶ್ ಇಂಟು ಡಿ ಮೈನಸ್ ಡಿ ಡ್ಯಾಶ್ ಪ್ಲಸ್ ಇಲ್ಲಿ 1 ಕಾಮನ್ ತಗೊಂಡ್ರೆ ಡಿ ಮೈನಸ್ ಡಿ ಡ್ಯಾಶ್. ಇವಾಗ ಏನಾಗ್ಬಿಡುತ್ತೆ ಹೇಳಿ, ಡಿ ಪ್ಲಸ್ ಡಿ ಡ್ಯಾಶ್ ಡಿ ಮೈನಸ್ ಡಿ ಡ್ಯಾಶ್ ಬಂದಿದೆ, ಕಾಮನ್ ಇದೆ ಡಿ ಮೈನಸ್ ಡಿ ಡ್ಯಾಶ್. ಸೊ ಡಿ ಮೈನಸ್ ಡಿ ಡ್ಯಾಶ್ ಇಂಟು ಡಿ ಪ್ಲಸ್ ಡಿ ಡ್ಯಾಶ್ ಪ್ಲಸ್ 1, ಕರೆಕ್ಟ್ ಅಲ್ವಾ. ಇದು ಬರ್ತಿದೆ, ನಾವು ಇದನ್ನ ಬರ್ಕೊಂಡ್ವಿ ನಾವು. ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ ರೆಡ್ಯೂಸಬಲ್ ಆಯ್ತು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ರೆಡ್ಯೂಸಬಲ್ ಅಂತ. ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಬರಬೇಕು, ಪ್ಲಸ್ ಇದಕ್ಕೆ ಕರೆಸ್ಪಾಂಡಿಂಗ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಬರೀಬೇಕು, ಓಕೆನಾ. ದಟ್ ಈಸ್ ಕಂಪ್ಲೀಟ್ ಇದು ಸಾರಿ ಜನರಲ್ ಸೊಲ್ಯೂಷನ್. ಇವಾಗ ನೋಡಿ ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಕಂಪೇರ್ ಮಾಡಿ. ಬಿ ಏನಾಗ್ಬಿಡುತ್ತೆ ಅವಾಗ ಇಲ್ಲಿ ಫಸ್ಟ್ ಒನ್ ಅಲ್ಲಿ ಬಿ ಈಕ್ವಲ್ ಟು 1 ಆಗುತ್ತೆ. ನೆಕ್ಸ್ಟ್ ಎ ಈಕ್ವಲ್ ಟು ಏನಾಗುತ್ತೆ 1 ಆಗುತ್ತೆ, ಸಿ ಈಕ್ವಲ್ ಟು ಏನಾಗುತ್ತೆ 0. ನೆಕ್ಸ್ಟ್ ಇಲ್ಲಿ ತಗೊಂಡ್ರೆ ಬಿ ಈಕ್ವಲ್ ಟು 1, ಎ ಈಕ್ವಲ್ ಟು ಮೈನಸ್ 1 ಆಗುತ್ತೆ, ಸಿ ಈಕ್ವಲ್ ಟು ಏನಾಗುತ್ತೆ ಮೈನಸ್ 1 ಆಗುತ್ತೆ. ಯಾಕೆ ಮೈನಸ್ ಸಿ ಇದೆ, ಮೈನಸ್ ಈಕ್ವಲ್ ಟು 1 ಆಗುತ್ತೆ, ಸಿ ಈಕ್ವಲ್ ಟು ಮೈನಸ್ 1. ಸೊ ಇವಾಗ ಇದಕ್ಕೆ ಮತ್ತೆ ಇದಕ್ಕೆ ನಿಮಗೆ ಗೊತ್ತಿದೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಬರೆಯೋದು. ಇಲ್ಲ ನೋಡಿ ಫಸ್ಟ್ ಇದಕ್ಕೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಬರೀಬೇಕು. ಏನಾಗುತ್ತೆ ಹೇಳಿ ನೋಡೋಣ. ಕಾಂಪ್ಲಿಮೆಂಟರಿ ಫಂಕ್ಷನ್ ಈಕ್ವಲ್ ಟು ಇ ಪವರ್ ಸಿ ಬೈ ಬಿ ಮಾಡ್ತೀವಿ. ಸಿ ಬೈ ಬಿ ಅಂದ್ರೆ 0/1 ಆಗುತ್ತೆ, ಇ ಪವರ್ 0 ಅದು ಅಲ್ವಾ. 0/1 0. ನೆಕ್ಸ್ಟ್ ಪೈ ಒನ್ ಆಫ್ ಬಿ ವೈ ಪ್ಲಸ್ ಎ ಎಕ್ಸ್. ಬಿ ಏನ್ ಬಂದಿದೆ ನೋಡಿ ಇಲ್ಲಿ 1 ಇದೆ, ಪ್ಲಸ್ ಎ ಎಕ್ಸ್, ಎ ಏನಿದೆ 1 ಇದೆ, ಎಕ್ಸ್ ಅಲ್ವಾ. ನೆಕ್ಸ್ಟ್ ಪ್ಲಸ್ ಇ ಪವರ್, ಇವಾಗ ಇ ಪವರ್ ಸಿ ಬೈ ಬಿ ಇಂಟು ಎಕ್ಸ್. ಸಿ ಅಂದ್ರೆ ಏನಿದೆ -1 ಬಂದಿದೆ, ಡಿವೈಡೆಡ್ ಬೈ ಬಿ ಏನ್ ಬಂದಿದೆ 1 ಬಂದಿದೆ ಇಂಟು ಎಕ್ಸ್. ನೆಕ್ಸ್ಟ್ ಪೈ ಟು ಆಫ್ ಬಿ ವೈ, ಬಿ ಏನಿದೆ ಇಲ್ಲಿ 1 ಇದೆ, ಸೊ ಬಿ ವೈ ಪ್ಲಸ್ ಎ ಎಕ್ಸ್. ಎ ಏನ್ ಬಂದಿದೆ -1 ಬಂದಿದೆ, ಹಾಗಾಗಿ ಏನಾಗ್ಬಿಡುತ್ತೆ ಇಲ್ಲಿ -x.
ಸೊ ಇವಾಗ ಏನಾಗ್ಬಿಡುತ್ತೆ ಇ ಪವರ್ 0 1 ಆಗುತ್ತೆ. ಸೊ ಪೈ 1 ಆಫ್ ವೈ ಪ್ಲಸ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಆಗುತ್ತೆ ಅಲ್ಲಿ. ಸೊ ಪೈ 2 ಆಫ್ ವೈ ಮೈನಸ್ ಎಕ್ಸ್. ಇಲ್ಲಿ ಏನ್ ಬಂದಿದೆ ನೋಡಿ, ಇದೆ ಏನಾಗ್ಬಿಡುತ್ತೆ ಹೇಳಿ, ಕಾಂಪ್ಲಿಮೆಂಟರಿ ಫಂಕ್ಷನ್. ಓಕೆನಾ, ಅರ್ಥ ಇದೆಯೋ? ಎಸ್ ಸರ್. ಸೊ ಪ್ರಾಡಕ್ಟ್ ಬರ್ಕೋಬೇಕಷ್ಟೇ ನಾವು. ಓಕೆ, ನೆಕ್ಸ್ಟ್ ನೋಡಿ, ಇವರೇ ಕೊಟ್ಬಿಟ್ಟಿದ್ದಾರೆ. ಸೊ ರೆಡ್ಯೂಸಬಲ್ ಫ್ಯಾಕ್ಟರ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಇವರು. ಯಾವ ಫಾರ್ಮ್ ಅಲ್ಲಿ ಇದೆ ಅದು ಇಲ್ಲಿ ಹೇಳ್ಬಿಡ್ತೀನಿ ನೋಡಿ. ಯಾವ ಫಾರ್ಮ್ ಅಲ್ಲಿ ಇದೆ? ಸೊ ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಫಾರ್ಮ್ ಅಲ್ಲಿ ಇದೆ. ಇದು ಎರಡು ಅದರಲ್ಲಿ ಇದೆ ಇದು. ಈಗ ಫಸ್ಟ್ ಒನ್ ಕಂಪೇರ್ ಮಾಡ್ಬಿಡಿ. ಅವಾಗ ಏನಾಗುತ್ತೆ, ಫಸ್ಟ್ ಒನ್ಗೆ ಬಿ ಈಕ್ವಲ್ ಟು 1 ಆಗುತ್ತೆ, ಎ ಈಕ್ವಲ್ ಟು 1 ಆಗುತ್ತೆ, ಸಿ ಈಕ್ವಲ್ ಟು -1 ಆಗುತ್ತೆ. ಸೊ ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಏನಾಗುತ್ತೆ ಹೇಳಿ? ಬಿ ಈಕ್ವಲ್ ಟು 1, ಎ ಈಕ್ವಲ್ ಟು -2, ಸಿ ಈಕ್ವಲ್ ಟು 3. ಓಕೆನಾ? ಸೊ ಇದಕ್ಕೆ ಇವಾಗ ಏನಾಗುತ್ತೆ ಅಂದ್ರೆ ಇ ಪವರ್ ಸಿ ಬೈ ಬಿ. ಸಿ ಬೈ ಬಿ ಅಂದ್ರೆ ಏನಿದೆ? -1/1 ಅಂದ್ರೆ ಮೈನಸ್ ಇಂಟು ಎಕ್ಸ್ ಇರುತ್ತೆ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಪೈ 1 ಆಫ್ ಬಿ ವೈ. ಬಿ ಏನಿದೆ? 1 ಇದೆ. ಸೊ ವೈ ಪ್ಲಸ್ ಎ ಎಕ್ಸ್. ಎ 1 ಇದೆ, ಎಕ್ಸ್ ಇದಕ್ಕೆ ಬಂತಲ್ವಾ. ನೆಕ್ಸ್ಟ್ ಏನ್ ನೋಡ್ಬೇಕು? ಪ್ಲಸ್. ಈಗ ಇದಕ್ಕೆ ಬರೀಬೇಕು ಇ ಪವರ್ ಸಿ ಬೈ ಬಿ. ಸಿ ಏನಿದೆ? 3 ಇದೆ. ಸೊ 3/1 3 ಇಂಟು ಎಕ್ಸ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಪೈ 2 ಬಿ ವೈ ಪ್ಲಸ್ ಎ ಎಕ್ಸ್. ಬಿ ಏನಿದೆ? 1 ಇದೆ. 1 ಇಂಟು ವೈ ವೈ ಪ್ಲಸ್ -2x. ಇವಾಗ ಏನಾಗ್ಬಿಡುತ್ತೆ ಹೇಳಿ? ಕಾಂಪ್ಲಿಮೆಂಟರಿ ಫಂಕ್ಷನ್. ಓಕೆನಾ? ನೆಕ್ಸ್ಟ್ ಈ ಪ್ರಾಬ್ಲಮ್ಗೆ ನೋಡಿ, ರಿಪೀಟ್ ಆಗಿದೆ. ಯಾವ ಫಾರ್ಮ್ ಅಲ್ಲಿ ಇದೆ ಅದು? ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಫಾರ್ಮ್ ಅಲ್ಲಿ ಇದೆ. ಹೋಲ್ ಸ್ಕ್ವೇರ್ ಇದೆ ಅಲ್ವಾ, ಅಂದ್ರೆ ರಿಪೀಟ್ ಆಗಿದೆ ಅಂತ. ಆ ಫ್ಯಾಕ್ಟರ್ ಸೇಮ್ ಫ್ಯಾಕ್ಟರ್ ರಿಪೀಟ್ ಆಗಿದೆ. ಸೊ ರಿಪೀಟೆಡ್ ಫ್ಯಾಕ್ಟರ್ ಬಂದಾಗ ನಮ್ಗೆ ಯಾವ ತರ ಬರೀಬೇಕು ಅಂದ್ರೆ, ಫಸ್ಟ್ ಇಲ್ಲಿ ನೋಡಿ ಕಂಪೇರ್ ಮಾಡಿ. ಬಿ ಈಕ್ವಲ್ ಏನಾಗುತ್ತೆ? 1. ಸೊ ನೆಕ್ಸ್ಟ್ ಎ ಈಕ್ವಲ್ ಏನಾಗುತ್ತೆ? 3. ಸಿ ಈಕ್ವಲ್ ಏನಾಗುತ್ತೆ? 2 ಆಗುತ್ತೆ. ಸೊ ಇವಾಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಬರೋದು ಯಾವ ತರ? ರಿಪೀಟ್ ಆಗಿದೆ ಇಲ್ಲಿ. ಇ ಪವರ್ ಸಿ ಬೈ ಬಿ. ಸಿ ಏನಿದೆ? 2 ಇದೆ. 2/1 2 ಎಕ್ಸ್ ಇರುತ್ತೆ. ಓಕೆನಾ? ಇಲ್ಲಿ ಬೇಕಿದ್ರೆ ಬರೀತೀವಿ ನೋಡಿ. ಇ ಪವರ್ ಸಿ ಬೈ ಬಿ ಎಕ್ಸ್ ಪೈ ಆಫ್ ಬಿ ವೈ ಪ್ಲಸ್ ಎಕ್ಸ್ ಅಂತ. ಇವಾಗ ಏನಾಗುತ್ತೆ ಹೇಳಿ? ಪೈ ಆಫ್ ಬಿ ವೈ ಅಂದ್ರೆ ವೈ ಪ್ಲಸ್ ಎ ಎಕ್ಸ್ 3x. ಓಕೆನಾ? ಇದು ಬಂತು. ಇಲ್ಲಿ ನೋಡಿ, ಇಲ್ಲಿ ರಿಪೀಟ್ ಆಗಿರೋದ್ರಿಂದ ಇಲ್ಲಿ ಕಾಮನ್ ತಗೋಬೇಕು ನೀವು. ಇ ಪವರ್ 2c ಕಾಮನ್ ತಗೊಂಡು ಪ್ಲಸ್ ರಿಪೀಟ್ ಆಗ್ತಿದೆ, ಎಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಪೈ 1 ತಗೊಳ್ಳಿ, ಎರಡು ಇದಾವೆ. ಪೈ 1 ಇಲ್ಲಿ ಪೈ 2 ತಗೊಳ್ಳಿ. ನೆಕ್ಸ್ಟ್ ಇದು ಸೇಮ್ ಇದೆ, ಸೇಮ್ ಅಲ್ಲಿ ಏನ್ ಬಂದಿರುತ್ತೆ ಅದೇ. ಅರ್ಥ ಆಯ್ತಾ? ಮತ್ತೆ ಇಲ್ಲಿ ಏನಾದ್ರು ಕ್ಯೂಬ್ ಕೊಟ್ರೆ ಆಗ್ತಿತ್ತು ನೋಡೋಣ. ಇಲ್ಲಿ ಕ್ಯೂಬ್ ಕೊಟ್ರೆ ಏನಾಗುತ್ತೆ? ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 3 ಆಫ್ ವೈ ಪ್ಲಸ್ 3x. ಎಕ್ಸ್ ಪವರ್ ಇಲ್ಲಿ 4 ಕೊಟ್ರೆ ಇಲ್ಲಿ ಪ್ಲಸ್ ಎಕ್ಸ್ ಕ್ಯೂಬ್ ಬೈ 4 ಆಫ್ ವೈ ಪ್ಲಸ್ 3x. ಓಕೆನಾ? ಈ ತರ ರೈಸ್ ಮಾಡ್ತಾ ಹೋಗ್ಬೇಕಷ್ಟೇ ಪವರ್. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಮಾಡಿ. ಫೋರ್ತ್ ಒನ್ ಡಿ ಪ್ಲಸ್ 1 ಇಂಟು ಪ್ರಾಬ್ಲಮ್ ಹೇಳಿ. ಡಿ ಪ್ಲಸ್ 1 ಇಂಟು ಏನಿದೆ? ಡಿ ಪ್ಲಸ್ ಡಿ ಡ್ಯಾಶ್ ಮೈನಸ್ 1 z ಈಕ್ವಲ್ ಟು 0. ಓಕೆ, ಇವಾಗ ನೋಡಿ ಏನ್ ಮಾಡ್ಬೇಕಂದ್ರೆ, ಫಾರ್ಮುಲಾ ಇಲ್ಲಿ ಕೊಟ್ಟಿದಾರಲ್ಲ, ಆಲ್ರೆಡಿ ಕೊಟ್ಬಿಟ್ಟಿದಾರ. ಸೊ ಪ್ರಾಡಕ್ಟ್ ಆಫ್ ಲೀನಿಯರ್ ಫ್ಯಾಕ್ಟರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇವಾಗ ನೀವು ಇದನ್ನ ಏನ್ ಮಾಡ್ಬೇಕಂತಂದ್ರೆ, ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಗೆ ಕಂಪೇರ್ ಮಾಡಿ. ಫಸ್ಟ್ ಒನ್ ಮತ್ತೆ ಸೆಕೆಂಡ್ ಒನ್ ಅನ್ನು. ಫಸ್ಟ್ ಒನ್ ಅಲ್ಲಿ ಬಿ ಏನಾಗ್ಬಿಡುತ್ತೆ? 1 ಆಗುತ್ತೆ. ಎ ಏನಾಗುತ್ತೆ? 0 ಆಗುತ್ತೆ. ಡಿ ಡ್ಯಾಶ್ ಇಲ್ಲ. ಸೊ ಸಿ ಈಕ್ವಲ್ ಟು -1. ನೆಕ್ಸ್ಟ್ ಇದ್ರಲ್ಲಿ ಏನಾಗುತ್ತೆ ಹೇಳಿ? ಬಿ 1 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಏನಾಗುತ್ತೆ ಹೇಳಿ? -1 ಆಗುತ್ತೆ. ನೆಕ್ಸ್ಟ್ ಸಿ 1 ಆಗುತ್ತೆ. ಸೊ ಈಗ ಇದಕ್ಕೆ ಮತ್ತೆ ಇದಕ್ಕೆ ನೀವು ಕಾಂಪ್ಲಿಮೆಂಟರಿ ಫಂಕ್ಷನ್ ಬರೀಬೇಕು, ಪ್ಲಸ್ ಮಾಡಬೇಕು. ಓಕೆನಾ? ಸೊ ಇವಾಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಈಕ್ವಲ್ ಟು ಇಲ್ಲಿ ನೋಡಿ, ಇ ಪವರ್ ಸಿ ಬೈ ಬಿ ಏನಾಗ್ಬಿಡುತ್ತೆ? -1/1 ಮೈನಸ್ ಎಕ್ಸ್. ನೆಕ್ಸ್ಟ್ ಪೈ 1 ಆಫ್ ಬಿ ವೈ ಪ್ಲಸ್ ಎ ಎಕ್ಸ್. ಬಿ ಏನಿದೆ? 1 ಇದೆ. ವೈ ಪ್ಲಸ್ ಎ ಎಕ್ಸ್ ಅಂದ್ರೆ 0 ಇದೆ. ಪ್ಲಸ್ 0 ಆಗ್ಬಿಡುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡಿ. ಪೈ 1 ಆಫ್ ವೈ ಪ್ಲಸ್ ಇ ಪವರ್ ಅಗೇನ್ ಸಿ ಬೈ ಬಿ. ಇದಕ್ಕೆ ಸಿ ಬೈ ಬಿ ಅಂದ್ರೆ ಏನಾಗ್ಬಿಡುತ್ತೆ? 1 ಆಗುತ್ತೆ, ಎಕ್ಸ್ ಆಗುತ್ತೆ. ಸೊ ಪೈ 2 ಆಫ್ ಬಿ ವೈ ಪ್ಲಸ್ ಎ ಎಕ್ಸ್. ಸೊ ಬಿ 1 ಇದೆ, ಮೈನಸ್ ಇದೆ, ಮೈನಸ್ ಎಕ್ಸ್. ಓಕೆನಾ? ಸೊ ಇದು ಏನಾಯ್ತು ಇವಾಗ? ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್. ಓಕೆನಾ? ಓಕೆ, ನೆಕ್ಸ್ಟ್ ಇದು ಹೇಳಿ ನೋಡೋಣ. ಲಾಸ್ಟ್ ಒನ್, ಸಾರಿ ಸೆವೆಂತ್ ಒನ್ ಹೇಳಿ ನೋಡೋಣ. ಸೆವೆಂತ್ ಒನ್ ಡಿ ಸ್ಕ್ವಯರ್ ಮೈನಸ್ ಸೊ ಡಿ ಡಿ ಡ್ಯಾಶ್ ಪ್ಲಸ್ ಡಿ ಡ್ಯಾಶ್ ಮೈನಸ್ 1 z ಈಕ್ವಲ್ ಟು 0. ಏನ್ ಮಾಡ್ಬೋದು ಇದು ಹೇಳಿ ನೋಡೋಣ. ಏನ್ ಮಾಡ್ತೀರಿ ಇವಾಗ? ಅವ್ರಂದ್ರೂ ಕೊಟ್ಟಿಲ್ಲ. ಓಕೆನಾ?
ಸೊ ಪ್ರಾಡಕ್ಟ್ ಅಲ್ಲಿ ಕೊಟ್ಟಿಲ್ಲ, ನೀವು ಪ್ರಾಡಕ್ಟ್ ಆಗಿ ಬರ್ಕೋಬೇಕು. ಇವಾಗ ಯಾವ ಫಾರ್ಮಲ್ಲಿ ಬರ್ಕೋಬೇಕು ನೀವು? ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಅಂದ್ರೆ ಲೀನಿಯರ್ ಫ್ಯಾಕ್ಟರ್ ಅಂತ ಇದು. ಓಕೆನಾ? ಸೊ ಲೀನಿಯರ್ ಇದೆ ನೋಡಿ, ಆಫ್ ಡಿಗ್ರಿ 1, ಹಾಗಾಗಿ ಲೀನಿಯರ್. ಯಾವ್ದಾರ ಬರ್ಕೊಂತೀರಾ? ಸೊ ಹಿಂಗ್ ಬರ್ಕೊಂಡು ಆಫ್ ಡಿಗ್ರಿ 1. ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ನೋಡಿ, ಇಲ್ಲಿ ಡಿ ಸ್ಕ್ವಯರ್ ಮೈನಸ್ ಡಿ ಡಿ ಡ್ಯಾಶ್ ಇದೆ. ಓಕೆನಾ? ಇಲ್ಲಿ ಡಿ ಕಾಮನ್ ತಗೊಂಡ್ರೆ ಏನು ಉಳ್ಕೊಳ್ಳುತ್ತೆ? ಡಿ ಮೈನಸ್ ಡಿ ಡ್ಯಾಶ್ ಉಳ್ಕೊಳ್ಳುತ್ತೆ. ಬಟ್ ಇಲ್ಲಿ ಡಿ ಡ್ಯಾಶ್ ಮೈನಸ್ 1 ಇದೆ. ಈಗ ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಡಿ ಸ್ಕ್ವಯರ್ ಮೈನಸ್ 1 ತಗೊಂಬಿಡಿ. ಡಿ ಸ್ಕ್ವಯರ್ ಮೈನಸ್ 1 ಇದೊಂದು ಪಾರ್ಟ್ ಮಾಡ್ಕೊಳ್ಳಿ, ಮೈನಸ್ ಇಲ್ಲಿ ಡಿ ಡ್ಯಾಶ್ ಕಾಮನ್ ತಗೊಂಬಿಡಿ. ಎರಡರಲ್ಲಿ ಏನಾಗುತ್ತೆ ಅವಾಗ? ಡಿ ಮೈನಸ್ 1 ಆಗುತ್ತೆ. ಡಿ ಡ್ಯಾಶ್ ಡಿ ಮೈನಸ್ 1 ಆಗುತ್ತೆ. ಕರೆಕ್ಟ್ ಅಲ್ವಾ? ಡಿ ಸ್ಕ್ವಯರ್ ಮೈನಸ್ 1 ಇಲ್ಲಿ ತಗೊಂಡೆ. ಇವಾಗ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್, ಅವಾಗ ಏನಾಗ್ಬಿಡುತ್ತೆ? ಡಿ ಪ್ಲಸ್ 1 ಇಂಟು ಡಿ ಮೈನಸ್ 1 ಆಗುತ್ತೆ, ಮೈನಸ್ ಇಲ್ಲಿ ಸೊ ಡಿ ಡ್ಯಾಶ್ ಡಿ ಮೈನಸ್ 1 ಆಗುತ್ತೆ. ಸೊ ಡಿ ಮೈನಸ್ 1 ಕಾಮನ್ ಇದೆ. ಸೊ ಡಿ ಮೈನಸ್ 1 ಕಾಮನ್ ತಗೊಂಡ್ರೆ ಡಿ ಮೈನಸ್ ಡಿ ಡ್ಯಾಶ್ ಪ್ಲಸ್ 1. ಕರೆಕ್ಟ್ ಅಲ್ವಾ? ಇವಾಗ ಇಲ್ಲಿ ಇದನ್ನು ಕಂಪೇರ್ ಮಾಡಿ. ಯಾವುದು? ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಎ ಕಂಪೇರ್ ಮಾಡಿ. ಇವಾಗ ಇಲ್ಲಿ ಫಸ್ಟ್ ಒನ್ ಏನಾಗ್ಬಿಡುತ್ತೆ? ಬಿ ಈಕ್ವಲ್ ಟು 1, ನೆಕ್ಸ್ಟು ಎ ಈಕ್ವಲ್ ಟು 0, ಸಿ ಈಕ್ವಲ್ ಟು 1 ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ? ಬಿ ಈಕ್ವಲ್ ಟು 1, ಎ ಇಸ್ ಈಕ್ವಲ್ ಟು 1, ಸಿ ಇಸ್ ಈಕ್ವಲ್ ಟು ಮೈನಸ್ 1 ಅಲ್ವಾ? ಓಕೆ, ಕಾಂಪ್ಲಿಮೆಂಟರಿ ಫಂಕ್ಷನ್ ಬರೋದು ಯಾವ ತರ? ಇ ಪವರ್ ಸಿ ಬೈ ಬಿ, ಸಿ ಬೈ ಬಿ 1 ಬೈ 1 1 ಆಗುತ್ತೆ, ಎಕ್ಸ್ ಇರುತ್ತೆ. ಸೊ ಪೈ 1 ಆಫ್ ಬಿ ವೈ ಪ್ಲಸ್ ಎ ಎಕ್ಸ್, ಬಿ ಏನಿದೆ 1 ಇದೆ, ಸೊ ವೈ ಪ್ಲಸ್ ಎ ಎಕ್ಸ್ 0 ಇದೆ, 0 ಇಂಟು ಎಕ್ಸ್ 0 ಆಗುತ್ತೆ, ಬಿಟ್ಬಿಡಿ. ನೆಕ್ಸ್ಟ್ ಇದಾಯ್ತು. ನೆಕ್ಸ್ಟ್ ಇಲ್ಲಿಗೆ ಬರ್ರಿ. ಇ ಪವರ್ ಅಗೇನ್ ಸಿ ಬೈ ಬಿ ಫಾರ್ಮುಲಾ, ಸಿ ಬೈ ಬಿ ಏನಾಗ್ಬಿಡುತ್ತೆ? ಮೈನಸ್ ಎಕ್ಸ್ ಬೈ 2 ಆಫ್ ಬಿ ವೈ ವೈ ಪ್ಲಸ್ ಎಕ್ಸ್, ಬಿ ವೈ ಪ್ಲಸ್ ಎ ಎಕ್ಸ್ ಅಲ್ವಾ? ಸೊ ಇದೇನು ಬಂದಿದೆ ನೋಡಿ, ಇದೆ ಕಾಂಪ್ಲಿಮೆಂಟರಿ ಫಂಕ್ಷನ್. ನೆಕ್ಸ್ಟು ಸೊ ಇಲ್ಲಿ ನೋಡಿ ಪ್ರಾಬ್ಲಮ್ 8 ನೋಡಿ, ಅದು ಹೇಳಿ ಸ್ವಲ್ಪ. ಪ್ರಾಬ್ಲಮ್ 8, ಡಿ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಝಡ್ ಈಕ್ವಲ್ ಟು 0 ಅಲ್ವಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡಿ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಇದು ಯಾವುದೇ ಕಾರಣಕ್ಕೂ ಫ್ಯಾಕ್ಟರ್ ಆಗಿ ಬರ್ಕೊಳಕ್ ಬರಲ್ಲ ಇದು. ಓಕೆನಾ? ನೋಡಿ ಡಿ ಇದೆ, ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಇದೆ. ಸೊ ಪ್ರಾಡಕ್ಟ್ ಆಫ್ ಲೀನಿಯರ್ ಫ್ಯಾಕ್ಟರ್ಸ್ ಅಲ್ಲಿ ಬರ್ಕೊಳಕ್ ಬರಲ್ಲ. ಅಂದ್ರೆ ನಮಗೆ ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಈ ತರ ಬರ್ಕೊಳಕ್ ಬರಲ್ಲ. ಬೇಕಿದ್ರೆ ನಾರ್ಮಲ್ ಚೆಕ್ ಮಾಡಿ, ಯಾವುದೇ ಕಾರಣಕ್ಕೂ ಬರಲ್ಲ. ಅಂದ್ರೆ ಇದು ಏನಾಗ್ಬಿಡುತ್ತೆ ಇವಾಗ? ಇರ್ರೆಡ್ಯೂಸಿಬಲ್. ಓಕೆನಾ? ಬರೆಯಕ್ ಬರ್ಲಿಲ್ಲ ಪ್ರಾಡಕ್ಟ್ ಆಗಿ ಅಂದ್ರೆ ಇರ್ರೆಡ್ಯೂಸಿಬಲ್ ಅಂತ. ಇವಾಗ ಏನ್ ಮಾಡ್ಬೇಕಾದ್ರೆ ಇಂಥ ಪ್ರಾಬ್ಲಮ್ ಬಂದಾಗ ನೋಡಿ, ಇರ್ರೆಡ್ಯೂಸಿಬಲ್ ಬಂದಾಗ ಇಷ್ಟದಂಗ ಸಾಲ್ವ್ ಮಾಡಿದ್ದು ರೆಡ್ಯೂಸಿಬಲ್. ಇವಾಗ ಏನ್ ಮಾಡ್ಬೇಕಂದ್ರೆ ಸಪೋರ್ಟ್ ಝಡ್ ಈಕ್ವಲ್ ಟು ಎ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ತಗೋಬೇಕು. ಓಕೆನಾ? ಇಲ್ಲಿ ಫಸ್ಟ್ ನೋಡ್ಬೇಕು ನೀವು ಏನ್ ಕೊಟ್ಟಿದ್ದ ಪ್ರಾಬ್ಲಮ್. ಸೊ ಡಿ ಕೊಟ್ಟಿದ್ದಾರೆ. ಡಿ ಅಂದ್ರೆ ಏನು? ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿ ಅಂತ ಅಲ್ವಾ? ಸೊ ದೋ ಝಡ್ ಬೈ ದೋ ಎಕ್ಸ್ ಮಾಡಿದ್ರೆ ಏನಾಗುತ್ತೆ? ಈ ಎ ಇಂಟು ಇಲ್ಲಿ ಇ ಪವರ್ ಎಕ್ಸ್ ಇದೆ, ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಇದೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ? ಎಚ್ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಆಗುತ್ತಲ್ವ ಇದು ಪಾರ್ಷಿಯಲ್ ಡಿಫರೆನ್ಶಿಯೇಟ್ ಮಾಡಿದ್ರೆ. ಸೊ ಇದು ಡಿ. ನೆಕ್ಸ್ಟ್ ಸೊ ಡಿ ಡ್ಯಾಶ್ ಸ್ಕ್ವೇರ್ ಇದೆ. ಡಿ ಡ್ಯಾಶ್ ಸ್ಕ್ವೇರ್ ಅಂದ್ರೆ ಏನು ಹೇಳಿ? ಡೋ ಸ್ಕ್ವೇರ್ ಝೆಡ್ ಬೈ ಡೋ ವೈ ಸ್ಕ್ವೇರ್. ಡಿ ಡ್ಯಾಶ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಡಿ ಸ್ಕ್ವೇರ್ ಅಂದ್ರೆ. ಇವಾಗ ಇಲ್ಲಿ ಏನ್ ಮಾಡ್ತೀರಾ? ಫಸ್ಟ್ ದೋ ಝಡ್ ಬೈ ಅಂದ್ರೆ ಡಿ ಡ್ಯಾಶ್ ಮಾಡಿ, ದೋ ಝಡ್ ಬೈ ದೋ ವೈ ಏನಾಗ್ಬಿಡುತ್ತೆ? ಎ ಇಂಟು ಇಲ್ಲಿ ನೋಡಿ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಎಸ್, ಇಲ್ಲಿ ಏನಾಗ್ಬಿಡುತ್ತೆ? ಕೆ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಆಗುತ್ತೆ. ನೆಕ್ಸ್ಟ್ ನೋಡಿ ಡಿ ಡ್ಯಾಶ್ ಸ್ಕ್ವೇರ್ ಇದೆ ಅಂದ್ರೆ ಇನ್ನೊಂದು ಟೈಮ್ ಡಿಫರೆನ್ಶಿಯೇಟ್ ಮಾಡಿ. ಸೊ ಡಿ ಡ್ಯಾಶ್ ಸ್ಕ್ವೇರ್ ಈಕ್ವಲ್ ಟು ದೋ ಸ್ಕ್ವೇರ್ ಝಡ್ ಬೈ ದೋ ವೈ ಸ್ಕ್ವೇರ್ ಈಕ್ವಲ್ ಟು ಇದನ್ನ ಅಗೇನ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಎ ಇಂಟು ಕೆ ಸ್ಕ್ವೇರ್ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಬರುತ್ತೆ. ಕರೆಕ್ಟ್ ಅಲ್ವಾ ಇದು? ಇವಾಗ ಇಲ್ಲಿ ಏನು ವ್ಯಾಲ್ಯೂಸ್ ಬಂದಿದೆ ನೋಡಿ, ಡಿ ವ್ಯಾಲ್ಯೂಸ್ ಬಂದಿದೆ, ನೆಕ್ಸ್ಟ್ ಡಿ ಡ್ಯಾಶ್ ವ್ಯಾಲ್ಯೂ ಬಂದಿದೆ. ಅದನ್ನ ತಗೊಂಡೋಗ್ಬಿಟ್ಟು ಕೊಟ್ಟಿರೋದು ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲಿ ಕೊಟ್ಬಿಡಿ. ಸೊ ಡಿ ಇಂಟು ಝಡ್ ಈಕ್ವಲ್ ಟು, ಸೊ ಇಲ್ಲಿ ಡಿ ಇಂಟು ಝಡ್ ಅಂತ ಇದು, ನೆಕ್ಸ್ಟ್ ಇದು ಡಿ ಸ್ಕ್ವೇರ್ ಝಡ್ ಅಂತ. ಅವಾಗ ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಫಸ್ಟ್ ಒನ್ ಎ ಇಂಟು ಎಚ್ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಆಗುತ್ತೆ ಅಲ್ವಾ? ಮೈನಸ್ ಇದೆ ಮೈನಸ್. ಸೊ ಡಿ ಡ್ಯಾಶ್ ಸ್ಕ್ವೇರ್ ಅಂತ ಏನಾಗ್ಬಿಡುತ್ತೆ ನೋಡಿ, ಏನ್ ಬಂದಿದೆ? ಎ ಇಂಟು ಕೆ ಸ್ಕ್ವೇರ್ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಈಕ್ವಲ್ ಟು 0. ಓಕೆನಾ? ಇವಾಗ ನೋಡಿ, ಸೊ ಇಲ್ಲಿ ಎ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ, ಎ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕಾಮನ್ ಇದೆ, ಸೊ ತಗೊಂಡ್ಬಿಡಿ. ಎ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಕಾಮನ್ ತಗೊಂಡೆ. ಇನ್ನೇನು ಉಳ್ಕೊಳ್ತು? ಎಚ್ ಮೈನಸ್ ಕೆ ಸ್ಕ್ವೇರ್. ಎಚ್ ಮೈನಸ್ ಕೆ ಸ್ಕ್ವೇರ್ ಉಳ್ಕೊಳ್ತು ಈಕ್ವಲ್ ಟು 0. ಓಕೆನಾ? ನೋಡಿ ಇಲ್ಲಿ, ಸೊ ಇಲ್ಲಿ ನಾವು ಸೊಲ್ಯೂಷನ್ ಕಂಡಿರ್ತೀವಲ್ವಾ, ಸೊ ಇದು ಎ ಇದೆ ನೋಡಿ, ನಾಟ್ ಈಕ್ವಲ್ ಟು 0 ಅಂತ. ಅದು ಎ ನಾಟ್ ಈಕ್ವಲ್ ಟು 0 ಆಲ್ವೇಸ್. ನೆಕ್ಸ್ಟ್ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಇದೆ ನೋಡಿ, ಅದು ಆಲ್ವೇಸ್ ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ಹಾಗಾಗಿ ಇವೆರಡು ನಾನ್ 0 ಅಂದ್ಮೇಲೆ ಇಲ್ಲಿ ಏನಾಗಿದೆ ನೋಡಿ, ಎಚ್ ಮೈನಸ್ ಕೆ ಸ್ಕ್ವೇರ್
ಮಸ್ಟ್ ಬಿ 0. ಇವಾಗ ಏನಾಯ್ತು ಅಂದ್ರೆ ರಿಲೇಷನ್ ಬಿಟ್ವೀನ್ ಎಚ್ ಅಂಡ್ ಕೆ ಬರ್ತಿದೆ ನಮಗೆ. ಎಚ್ ಈಕ್ವಲ್ ಏನಾಗ್ತಿದೆ ಅಂತ ನೋಡಿ, ಕೆ ಸ್ಕ್ವೇರ್. ಓಕೆನಾ. ಇವಾಗ ಏನಾಗುತ್ತೆ ಅಂದ್ರೆ ನೋಡಿ, ಇದು ಹೋಮೋಜಿನಿಯಸ್. ಇದು ಇಲ್ಲಿ ನೋಡಿ 0 ಇದೆ ಅಂದ್ರೆ ಸಾರಿ ಆ ತರ ಅಲ್ಲ. ಹೋಮೋಜಿನಿಯಸ್ ಅಂದ್ರೆ ಏನಂತ ಇನ್ನೊಂದು ರಿಸಲ್ಟ್ ಇದೆ. ಸೊ 0 ಆದ್ರೆ ಅದು ಎಕ್ಸಿಟ್ ಒಳಗೆ ಬರಲ್ಲ, ನಾನ್ ಹೋಮೋಜಿನಿಯಸ್, ಬೇಡ ಅದು. ಓಕೆ, ಇವಾಗ ಏನ್ ಮಾಡ್ತೀರಿ ಅಂದ್ರೆ ನೋಡಿ, ಎಚ್ ಈಕ್ವಲ್ ಟು ಕೆ ಸ್ಕ್ವೇರ್. ಈಗ ಹೆಚ್ಚಿಗೆ ನೀವು ಫಸ್ಟ್ ನೋಡಿ ಏನಂತಂದ್ರೆ, ಈಗ ಸೊಲ್ಯೂಷನ್ ಈಗ ಹೆಚ್ಚಿಗೆ ನೀವೇನ್ ತಗೊಳ್ತೀರ ಅಂದ್ರೆ 1 ತಗೊಳ್ಳಿ. ಓಕೆನಾ. ಅಥವಾ ಒಂದು ಕೆಲಸ ಮಾಡಿ, ಎಚ್ ಕೆ ಯಲ್ಲಿ ನಾನು ತಗೊಳ್ತಾ ಹೋಗ್ತೀನಿ. ಈಗ ಕೆಗೆ 1 ತಗೊಂಡ್ರೆ ಎಚ್ ಏನಾಗುತ್ತೆ 1 ಸ್ಕ್ವೇರ್ 1. ಓಕೆನಾ. ನೆಕ್ಸ್ಟ್ ನಾನು ಕೆಗೆ 2 ತಗೊಳ್ತೀನಿ, ಎಚ್ ಏನಾಗುತ್ತೆ 4 ಆಗುತ್ತೆ ಅಲ್ವಾ. ನೆಕ್ಸ್ಟ್ ನಾನು 3 ತಗೊಳ್ತೀನಿ, ಅವಾಗ ಏನಾಗುತ್ತೆ 9 ಆಗುತ್ತೆ. ಅಂದ್ರೆ ಈ ತರ ಬರ್ತಾ ಹೋಗುತ್ತಲ್ವ ಆರ್ಡರ್ ಪೇರ್ಸ್, ನಮಗೆ ಇನ್ಫಿನಿಟ್ ನಂಬರ್ ಆಫ್ ಆರ್ಡರ್ ಪೇರ್ಸ್ ಸಿಕ್ಬಿಡುತ್ತೆ ಈ ತರ ನಮಗೆ ರಿಲೇಷನ್ ಬಿಟ್ವೀನ್ ಎಚ್ ಅಂಡ್ ಕೆ. ಓಕೆನಾ. ಇವೆಲ್ಲ ಮರ್ಜ್ ಮಾಡಿ ಬರೀಬೇಕಾದ್ರೆ ಸಮೇಶನ್ ತಗೋಬೇಕು ನಾವು. ಫಸ್ಟ್ ಇದಕ್ಕೆ ಒಂದು ಸೊಲ್ಯೂಷನ್, ನೆಕ್ಸ್ಟ್ ಇಲ್ಲಿ ತಗೊಳ್ತೀವಿ ಅದಕ್ಕೊಂದು ಸೊಲ್ಯೂಷನ್, ನೆಕ್ಸ್ಟ್ ಇಲ್ಲಿ ಬರೋ ಸೊಲ್ಯೂಷನ್. ಸೊ ಅವಾಗ ಏನಾಗ್ಬಿಡುತ್ತೆ, ಎಲ್ಲಾ ಟೋಟಲ್ ಸೊಲ್ಯೂಷನ್ ಏನ್ ಮಾಡ್ಬೇಕು ನಾವು ಆಡ್ ಮಾಡ್ಬೇಕು. ಪ್ಲಸ್ 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 ಬರ್ಕೊಂಡು ಹೋಗ್ತೀವಲ್ವಾ. ಹೇಳಿ. ಹೆಚ್ಚಿಗೆ 2 ತಗೊಂಡ್ರೆ ಕೆಗೆ 4 ಆಗುತ್ತಲ್ವಾ ಸರ್? ಹೆಚ್ಚಿಗೆ 2 ತಗೊಂಡ್ರಲ್ವಾ? ಸರ್ ಅಲ್ಲ, ಎಚ್ ಈಕ್ವಲ್ ಟು ಕೆ ಸ್ಕ್ವೇರ್ ಇದೆ, ಕೆಗೆ 2 ತಗೊಳ್ಳಿ. ಸೊ ಅವಾಗ ರೂಟ್ ಹೆಚ್ಚಾಗುತ್ತೆ ಸರ್ ಕೆಗೆ. ಅಲ್ಲ ಮ್ಯಾಮ್, ಕೆಗೆ 2 ತಗೊಳ್ಳಿ, ಎಚ್ ಈಕ್ವಲ್ ಏನಾಗುತ್ತೆ 2 ಸ್ಕ್ವೇರ್ 4 ಅಲ್ವಾ? ಎಚ್ ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಇದೆ ಸರ್. ಎಚ್ ಈಕ್ವಲ್ ಟು ಕೆ ಸ್ಕ್ವೇರ್ ನಾನು ತಗೊಂಡಿರೋದು ಕೆಗೆ 2 ತಗೊಂಡಿದ್ದೀನಿ. ಕೆಗೆ 2 ತಗೊಂಡ್ರೆ ಹೆಚ್ಚಿಗೆ ರೂಟ್ 2 ಆಗುತ್ತಲ್ಲ ಸರ್? ಕೆಗೆ 2 ತಗೊಂಡ್ರೆ 2 ಸ್ಕ್ವೇರ್ ಅಲ್ವಾ? ಇಲ್ಲಿ ಕರೆಕ್ಟ್ ಇದೆ ಅಲ್ಲ. ಕೆಗೆ ಕೆ ಇಸ್ ಈಕ್ವಲ್ ಟು 2 ತಗೊಂಡ್ರೆ 2 ಸ್ಕ್ವೇರ್ ಆಗುತ್ತೆ. ಅದಕ್ಕೆ 4 ಬರ್ಕೊಂಡಿದ್ದೀನಿ ನೋಡಿ ನಾನು, ಎಚ್ ಕೆ ಫಾರ್ಮ್. ಓಕೆ ಸರ್. ಸೊ ಇವಾಗ ಏನಾಗ್ತಿದೆ, ಈ ತರ ಬರ್ತಿದೆ ನಮಗೆ. ಓಕೆನಾ. ಇದನ್ನ ನಾವೇನ್ ಬರೀಬಹುದು ಅಂದ್ರೆ, ಕಾಂಪ್ಲಿಮೆಂಟರಿ ಫಂಕ್ಷನ್ ಈಕ್ವಲ್ ಟು ಸಮೇಶನ್. ಓಕೆನಾ. ಎಲ್ಲಾ ಸೇರಿಸ್ಬಿಟ್ಟು ಸಮೇಶನ್ ಅಂತ ಬರ್ಕೋಬೇಕು, ಸಮೇಶನ್. ಸೊ ಎ ಇಂಟು ಇಲ್ಲಿ ಏನ್ ತಗೊಂಡಿರ್ತೀವಿ ನೋಡಿ ಅದಕ್ಕೆ. ಓಕೆನಾ. ಎ ಇಂಟು ಇ ಪವರ್ ನೋಡಿ. ಇವಾಗ ಏನ್ ಮಾಡ್ತೀವಿ ಅಂದ್ರೆ, ಎಚ್ ಅಂದ್ರೆ ನಮಗೆ ಬಂದಿದೆ, ಏನ್ ಬಂದಿದೆ, ಎಚ್ ಈಕ್ವಲ್ ಏನ್ ಬಂದಿದೆ, ಕೆ ಸ್ಕ್ವೇರ್ ಬಂದಿದೆ ಅಲ್ವಾ? ಸೊ ಇಲ್ಲಿ ಕೆ ಸ್ಕ್ವೇರ್ ಕೊಡಿ. ಸೊ ಕೆ ಸ್ಕ್ವೇರ್ ಎಕ್ಸ್ ಪ್ಲಸ್ ಕೆ ವೈ ಹಂಗೆ ಬರ್ಕೊಡಿ. ಓಕೆನಾ. ಸೊ ಇದೇನ್ ಬಂತಲ್ಲ ಇದೆ. ಇವಾಗ ಏನಾಗ್ಬಿಡುತ್ತೆ, ಕಾಂಪ್ಲಿಮೆಂಟರಿ ಫಂಕ್ಷನ್ ಆಗುತ್ತೆ. ಓಕೆನಾ. ಸೊ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಾದ್ರೆ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ, ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಇಂಟು ಝೆಡ್. ಏನಿದೆ ಹೇಳಿ ಅದು ಸ್ವಲ್ಪ. ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಇಂಟು ಝೆಡ್ ಈಕ್ವಲ್ ಟು 0. ಓಕೆನಾ. ಇದು ಕೂಡ ನೋಡಿ ಪ್ರಾಡಕ್ಟ್ ಆಫ್ ಲೀನಿಯರ್ ಫ್ಯಾಕ್ಟರ್ಸ್ ಅಲ್ಲಿ ಬರೆಯಕ್ ಬರಲ್ಲ. ಯಾವ ಫಾರ್ಮ್ ಅಲ್ಲಿ ಅಂತಂದ್ರೆ, ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ. ಓಕೆನಾ. ಈ ಫಾರ್ಮ್ ಅಲ್ಲಿ ಬರೆಯಕ್ ಬರಲ್ಲ ನಮಗೆ ಪ್ರಾಡಕ್ಟ್ ಅಲ್ಲಿ. ಅದಕ್ಕೆ ಏನಾಗ್ಬಿಡ್ತಿದ್ದು, ಇರ್ರೆಡ್ಯೂಸಿಬಲ್. ಬರೆಯಕ್ ಬಂದ್ರೆ ರೆಡ್ಯೂಸಿಬಲ್. ಓಕೆನಾ. ಇವಾಗ ಏನ್ ಮಾಡ್ಬೇಕಂದ್ರೆ, ಸೊ ಸೊಲ್ಯೂಷನ್ ಏನ್ ತಗೋಬೇಕು ಹೇಳಿ, z ಈಕ್ವಲ್ ಟು ಎ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ. ಇಲ್ಲಿ ಡಿ ಸ್ಕ್ವೇರ್ ಇದೆ ಅಂದ್ರೆ ಏನು, ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಅಂತ. ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಅಂತ ನೋಡಿ. 2 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇ ಪವರ್ ಅಂತ ಏನಾದ್ರು ಕೊಟ್ಟರೆ ನಿಮಗೆ, ಇ ಪವರ್ ಎಕ್ಸ್ ಅಂತ ಕೊಟ್ಟಿರ್ತಾನೆ, n ಟೈಮ್ಸ್ ಡಿಫ್ರೆನ್ಶಿಯೇಟ್ ಮಾಡೋದು ಅದೇ ಬರುತ್ತೆ. ಓಕೆನಾ. ಬಟ್ ಇಲ್ಲಿ ಕಾನ್ಸ್ಟೆಂಟ್ ಇದೆ ನೋಡಿ, ಅದು ನೋಡ್ಬೇಕು ನೀವು. 2 ಟೈಮ್ಸ್ ಡಿಫ್ರೆನ್ಶಿಯೇಟ್ ಮಾಡ್ತಿರೋದ್ರಿಂದ ಇಲ್ಲಿ ಏನಾಗ್ಬಿಡುತ್ತೆ, ಎ ಇಂಟು ಇಲ್ಲಿ ಎಚ್ ಇದೆ, ಸೊ ಎಚ್ ಸ್ಕ್ವೇರ್ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಬರುತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2 ಟೈಮ್ಸ್ ಅಲ್ವಾ, ಪಾರ್ಷಿಯಲಿ. ನೆಕ್ಸ್ಟ್ ಡಿ ಡ್ಯಾಶ್ ಇದೆ. ಸೊ ಡಿ ಡ್ಯಾಶ್ ಅಂದ್ರೆ ಏನು, ದಿಸ್ ಇಸ್ ಡಿ ಸ್ಕ್ವೇರ್. ಡಿ ಡ್ಯಾಶ್ ಅಂದ್ರೆ ಹೇಳಿ, ದೋ ಬೈ ದೋ ವೈ ಅಂತ ಅಲ್ವಾ, ದೋ ಝೆಡ್ ಬೈ ದೋ ವೈ. ಸೊ ಇವಾಗ ಏನಾಗ್ಬಿಡುತ್ತೆ, ಇದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ವೈ, ಎ ಕೆ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ. ಸೊ ಇಲ್ಲಿ ಏನ್ ಬಂದಿದೆ ನೋಡಿ, ಎರಡು ಏನ್ ತಗೊಂಡಲ್ಲ ನಾನು, ಇನ್ನು ತಗೊಂಡ್ಬಿಟ್ಟು ಈ ಕೊಟ್ಟಿರೋ ಪ್ರಾಬ್ಲಮ್ ಕೊಡಿ. ಅವಾಗ ಏನಾಗುತ್ತೆ ಅದು, ಫಸ್ಟ್ ಡಿ ಸ್ಕ್ವೇರ್ಗೆ ಏನಾಗ್ಬಿಡುತ್ತೆ, ಎ ಎಚ್ ಸ್ಕ್ವೇರ್ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ತಗೋಬಹುದು. ನೆಕ್ಸ್ಟ್ ಮೈನಸ್ ಡಿ ಡ್ಯಾಶ್ ಏನ್ ಬಂದಿದೆ ನೋಡಿ, ಎ ಕೆ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಈಕ್ವಲ್ ಟು 0 ಇದೆ, 0 ತಗೊಂಬಿಡಿ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಇಲ್ಲಿ ಎ ಕಾಮನ್ ತಗೋಬಹುದು, ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ, ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಕಾಮನ್ ತಗೋಬಹುದು. ಅವಾಗ ಏನಾಗುತ್ತೆ, ಎ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಅಲ್ವಾ. ಇನ್ನೇನು ಉಳ್ಕೊಳ್ತು, ಎಚ್ ಸ್ಕ್ವೇರ್ ಮೈನಸ್ ಕೆ ಈಕ್ವಲ್ ಟು 0. ಇವಾಗ ಏನಾಗ್ಬಿಡುತ್ತೆ, ಇದು ನಾನ್ 0 ಇದು, ಯಾಕಂದ್ರೆ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಕಂಡಿಡಕ್ಕೆ ಹೋಗ್ತೀವಿ ನಾವು ಆ ಟೈಪ್. ಅವಾಗ ಏನಾಗ್ಬಿಡುತ್ತೆ, ಎಚ್ ಸ್ಕ್ವೇರ್ ಮೈನಸ್ ಕೆ ಮಸ್ಟ್ ಬಿ 0. ಇವಾಗ ಏನಾಗುತ್ತೆ, ಕೆ ಈಕ್ವಲ್ ಟು ಎಚ್ ಸ್ಕ್ವೇರ್. ಸೊ ರಿಲೇಷನ್ ಬಿಟ್ವೀನ್ ಎಚ್ ಮತ್ತೆ ಕೆ ನಮಗೆ ಗೊತ್ತಾಗಿದೆ. ಅಂದ್ರೆ ಇವಾಗ ಎಚ್ ಕೆ ನಾವು ತಗೊಳ್ತಾ ಹೋದ್ರೆ ಪೇರ್ಸು, ಎಚ್ ಕೆ ತಗೊಂಡ್ರೆ ಈಗ ಏನೋ ತಗೊಂತೀರಾ ನೀವು, ಎಚ್ಗೆ ಏನ್ ತಗೊಳ್ತೀರಾ ಹೇಳಿ, 1/2 ತಗೊಳ್ತೀರಾ ಅನ್ಕೊಳ್ಳಿ. ಎಚ್ಗೆ 1/2 ತಗೊಂಡ್ರೆ ಕೆ ಏನಾಗ್ಬಿಡುತ್ತೆ 1/4. ಓಕೆನಾ. ಈಗ ಇದಕ್ಕೆ ಏನ್ ಬರುತ್ತೆ ಸೊಲ್ಯೂಷನ್ ಅಂದ್ರೆ ನೋಡಿ, ಇಲ್ಲಿ ಫಸ್ಟ್ ಸೊಲ್ಯೂಷನ್ ಸುಮ್ನೆ ತಗೊಳ್ತಾ ಹೋಗ್ಬೋದು ನಾವು.
z1 equal to a into e power h ಏನು ತಗೊಂಡಿದ್ದೀರಾ 1/2 x ಪ್ಲಸ್ 1/4 y. ಓಕೆನಾ, ಈ ದಿಕ್ಕಿಂಗ್ ಬಂತು. ಇದು z1 ತಗೊಳ್ಳಿ. ನೆಕ್ಸ್ಟ್ z2 ಅದಕ್ಕೇನು ಬರುತ್ತೆ, ಈಗ ಏನೋ ತಗೊಳ್ತೀರಾ ನೀವು, h equal to 1 ತಗೊಳ್ತೀರಾ. ಸೊ ಕೆ ಏನಾಗ್ಬಿಡುತ್ತೆ ಹೇಳಿ, 1 ಸ್ಕ್ವೇರ್ ಆಗುತ್ತೆ, 1,1 ಬರ್ತಿದೆ. ಇವಾಗ ಏನಾಗುತ್ತೆ, a ಇಂಟು ಇ ಪವರ್ ಎಚ್ ಎಕ್ಸ್, ಎಚ್ ಅಂದ್ರೆ ಏನ್ ಬಂದಿದೆ, h, k 1 ಬಂದಿದೆ, ಅಂದ್ರೆ ಏನಾಗ್ಬಿಡುತ್ತೆ x ಪ್ಲಸ್ ವೈ. ಇದು ಕೂಡ ಸೊಲ್ಯೂಷನ್. ಅಂದ್ರೆ ಈ ತರ ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಸೊಲ್ಯೂಷನ್ ಸೇರ್ಬಿಟ್ಟು ಸಮೇಷನ್ ಮಾಡ್ಬೇಕು ಅವಾಗ. ಓಕೆನಾ, ಸಮೇಷನ್ ಮಾಡೋದು ಏನಾಗುತ್ತೆ, z ಈಕ್ವಲ್ ಟು ಸಮೇಷನ್ ಅಥವಾ ಕಾಂಪ್ಲಿಮೆಂಟರಿ ಫಂಕ್ಷನ್ ಅಂತ ತಗೊಳ್ತೀವಲ್ವಾ. ಕಾಂಪ್ಲಿಮೆಂಟರಿ ಫಂಕ್ಷನ್ ಈಕ್ವಲ್ ಟು ಸಮೇಷನ್ a ಇಂಟು ಎಲ್ಲಾ ಸೊಲ್ಯೂಷನ್ಸ್ ಆಫ್ ದಿಸ್ ಫಾರ್ಮ್, a ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಇದೆ. ಬಟ್ ಕೆ ಅಂದ್ರೆ ಏನಿದೆ ನೋಡಿ ಇಲ್ಲಿ, ಕೆ ಈಕ್ವಲ್ ಟು ಎಚ್ ಸ್ಕ್ವೇರ್ ಇದೆ. ಅವಾಗ ಇಲ್ಲಿ ಏನಾಗ್ಬಿಡುತ್ತೆ ಎಚ್ ಸ್ಕ್ವೇರ್ ವೈ. ಸೊ ಇಲ್ಲಿ ಬಂತು ನೋಡಿ, ಇದೇ ಕಾಂಪ್ಲಿಮೆಂಟರಿ ಫಂಕ್ಷನ್. ಓಕೆನಾ, ಸೊ ರೆಡ್ಯೂಸಬಲ್ ಅಂತ ಬರುತ್ತೆ, ಇರ್ರೆಡ್ಯೂಸಬಲ್ ಅಂತ ಬರುತ್ತೆ. ಸೊ ರೆಡ್ಯೂಸಬಲ್ ಅಂದ್ರೆ ಏನಂತಂದ್ರೆ ಈ ಫಾರ್ಮ್ಗೆ ನಾವು ರೆಡ್ಯೂಸ್ ಮಾಡ್ಕೊಳ್ಳೋದು, ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಗೆ ರೆಡ್ಯೂಸ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಇರ್ರೆಡ್ಯೂಸಬಲ್ ಅಂತಂದ್ರೆ ಕೊಟ್ಟಿರೋಂಥ ಪ್ರಾಬ್ಲಮ್, ಸೊ ಈ ತರ ರೆಡ್ಯೂಸ್ ಮಾಡಕ್ ಬರಲ್ಲ. ಓಕೆನಾ, ಸೊ ಅವಾಗ ಈ ತರ ಮಾಡ್ಬೇಕು. ಓಕೆ ನೋಡಿ, ನೆಕ್ಸ್ಟ್ ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಅಂತ ಗೊತ್ತಿರೋ ಸಾಕು, ಇನ್ ಮಿಕ್ಕಿದ್ದಲ್ಲ ಸೇಮ್. ಹೋಮೋಜಿನಿಯಸ್ ಏನಿತ್ತಲ್ಲ ಅದೇ ತರ ಬರುತ್ತೆ ಈಗ ಕಾಂಪ್ಲಿಮೆಂಟ್, ಅದು ಪಿ ಐ. ಓಕೆನಾ, ಸೊ ಪರ್ಟಿಕ್ಯುಲರ್ ಇಂಟಿಗ್ರಲ್ ಇದೆ ನೋಡಿ ಯಾವ ತರ ಅಂದ್ರೆ, ಎಫ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಕೊಟ್ಟಿದ್ರೆ ನಿಮ್ಗೆ, ಎಫ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಕೊಟ್ಟಿದ್ರೆ, ನೀವು ಪರ್ಟಿಕ್ಯುಲರ್ ಇಂಟಿಗ್ರಲ್ ಮಾಡ್ತೀರಾ ನೋಡಿ, ಅವಾಗ ಯಾವ ತರ ಮಾಡ್ತೀರಾ, ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಡಿವೈಡೆಡ್ ಬೈ ಇಲ್ಲಿ ಏನ್ ಬಂದಿರುತ್ತೆ, ಫಂಕ್ಷನ್ ಆಫ್ ಡಿ ಮತ್ತೆ ಡಿ ಡ್ಯಾಶ್ ಬಂದಿರುತ್ತೆ. ಇವಾಗ ಏನ್ ಮಾಡ್ಬೇಕಂದ್ರೆ ನೀವು ಡಿ ಬದಲಿ ಎ ತಗೋಬೇಕು, ಡಿ ಡ್ಯಾಶ್ ಬದಲಿ ಏನ್ ತಗೋಬೇಕು, ಕೋಎಫಿಷಿಯಂಟ್ ಆಫ್ ವೈ ಬಿ ತಗೋಬೇಕು. ಓಕೆನಾ, ಅಂತ ತಗೊಂಡ್ಬಿಟ್ಟು ಸಾಲ್ವ್ ಮಾಡ್ಬೇಕಷ್ಟೇ ನೀವು. ಸೇಮ್ ನಾವೇನು ಹೋಮೋಜಿನಿಯಸ್ ಅಲ್ಲಿ ಮಾಡಿದ್ವಿ ಅದೇ ತರ. ನೆಕ್ಸ್ಟ್ ಕಾಸ್ ಮತ್ತೆ ಸೈನ್ ಬಂದಾಗ ಏನ್ ಮಾಡ್ಬೇಕಂತ ಹೇಳಿದೀನಿ, ಡಿ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಎ ಸ್ಕ್ವೇರ್, ಡಿ ಇಂಟು ಡಿ ಡ್ಯಾಶ್ ಈಕ್ವಲ್ ಟು ಮೈನಸ್ ಎ ಬಿ, ಸೊ ಡಿ ಡ್ಯಾಶ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಬಿ ಸ್ಕ್ವೇರ್. ಸೊ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಆರ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ. ಓಕೆ, ಈ ಫಾರ್ಮ್ ಅಲ್ಲಿ ಬಂದಾಗ ಎರಡಕ್ಕೂ ಸಬ್ಸ್ಟಿಟ್ಯೂಷನ್ ಈ ತರ ತಗೋಬೇಕು ನೀವು. ಓಕೆನಾ, ಸೊ ಪ್ರೊವೈಡೆಡ್ ದಟ್ ಡಿನಾಮಿನೇಟರ್ ಇಸ್ ನಾನ್ ಜೀರೋ. ಸೊ ಡಿನಾಮಿನೇಟರ್ ನಾನ್ ಜೀರೋ ಬರೋದು ನೋಡ್ಕೋಬೇಕು ನೀವು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮ್ ಮಾಡಿ ನನಗೆ, ಅದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸಾಲ್ವ್ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಹೇಳಿ, ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್, ಓಕೆ, ಪ್ಲಸ್ ಡಿ ಮೈನಸ್ ಡಿ ಇಂಟು ಝೆಡ್ ಈ ಪವರ್ 2x ಪ್ಲಸ್ 3y. ಓಕೆನಾ, ನೋಡಿ ಆಗ್ಲೇ 0 ಬಂದಿತ್ತು ಈ ಕಡೆ ಎಲ್ಲ, ಇಲ್ಲಿ ರೈಟ್ ಅಲ್ಲಿ, ಅದಕ್ಕೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಮಾತ್ರ ತಗೊಳ್ತಿದ್ವಿ. ಬಟ್ ಇವಾಗ ನಾನ್ 0 ಬಂದಿದೆ ಅಂದ್ರೆ ಇವಾಗ ಏನಾಗುತ್ತೆ ಹೇಳಿ, ಕಾಂಪ್ಲಿಮೆಂಟರಿ ಫಂಕ್ಷನ್ ಪ್ಲಸ್ ಪಿ ಐ ಆಗುತ್ತೆ ಅಲ್ವಾ. ಇಲ್ಲಿ ನೋಡಿ ಜೊತೆಗೆ ಏನಾಗಿದೆ ಅಂದ್ರೆ, ಇಲ್ಲಿ ಕೊಟ್ಟಿರೋದು ನಾನ್ ಹೋಮೋಜಿನಿಯಸ್. ಯಾಕೆ ಇಲ್ಲಿ 2 ಟೈಮ್ಸ್ ಆಗಿದೆ, ಇಲ್ಲಿ 2 ಟೈಮ್ಸ್ ಆಗಿದೆ, ಇಲ್ಲಿ 1 ಟೈಮ್ ಆಗ್ಬಿಡ್ತು. ಸೊ ಹಾಗಾಗಿ ನಾನ್ ಹೋಮೋಜಿನಿಯಸ್. ಹೋಮೋಜಿನಿಯಸ್ ಅಂದ್ರೆ ಎಲ್ಲ ಸೇಮ್ ಇರಬೇಕಲ್ವಾ. ಇಲ್ಲಿ 2 ಟೈಮ್ಸ್ ಇದೆ, ಇಲ್ಲಿ 2 ಟೈಮ್ಸ್, ಇದು 2 ಟೈಮ್ಸ್, ಇದು 2 ಟೈಮ್ಸ್, ಎಲ್ಲ 2 ಟೈಮ್ಸ್ ಡಿಫರೆನ್ಸ್ ಆಗಿರ್ಬೇಕು. ಅವಾಗ ಹೋಮೋಜಿನಿಯಸ್ ಆಫ್ ಆರ್ಡರ್ 2 ಆಗುತ್ತೆ. ಇವಾಗ ನೋಡಿ ಫಸ್ಟ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಕಂಡುಹಿಡಿಯಬೇಕು. ಇದು ಕೊಟ್ಟಿದ್ದಾರೆ ನೋಡಿ, ಇದು ಫಸ್ಟ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಕಂಡುಹಿಡಿಯೋದಕ್ಕೆ ನಾವೇನ್ ಮಾಡಬೇಕು, ಸೊ ಲೀನಿಯರ್ ಫ್ಯಾಕ್ಟರ್ ಆಗಿ ಬರ್ಕೋಬೇಕು, ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಫಾರ್ಮ್ ಬರ್ಕೋಬೇಕು ಅಲ್ವಾ. ಇದು ಕೊಟ್ಟಿರೋ ಪ್ರಾಬ್ಲಮ್ ಡಿ ಪ್ಲಸ್ ಡಿ ಇಂಟು ಡಿ ಮೈನಸ್ ಅಷ್ಟೇ ಡಿ ಪ್ಲಸ್ ಡಿ ಡ್ಯಾಶ್ ಇಂಟು ಡಿ ಮೈನಸ್ ಡಿ ಡ್ಯಾಶ್ ಬರ್ಕೋಬಹುದು. ಪ್ಲಸ್ ಇಲ್ಲೇನಿದೆ ನೋಡಿ 1 ಇಂಟು ಡಿ ಮೈನಸ್ ಡಿ ಡ್ಯಾಶ್ ಅಂತ ಬರ್ಕೋಬಹುದು. ಇವಾಗ ಡಿ ಮೈನಸ್ ಡಿ ಡ್ಯಾಶ್ ಕಾಮನ್ ತಗೊಂಡ್ಬಿಟ್ರೆ, ಸೊ ಡಿ ಮೈನಸ್ ಡಿ ಡ್ಯಾಶ್ ಕಾಮನ್ ತಗೊಂಡ್ರೆ ಡಿ ಪ್ಲಸ್ ಡಿ ಡ್ಯಾಶ್ ಪ್ಲಸ್ 1 ಕರೆಕ್ಟ್ ಅಲ್ವಾ. ಇವಾಗ ನಮ್ಗೆ ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಫಾರ್ಮ್ ಬಂದಿದೆ. ಇವಾಗ ಇದಕ್ಕೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಾಗುತ್ತೆ, ಇ ಪವರ್ ಸಿ ಬೈ ಬಿ. ಸೊ ಇವಾಗ ಇಲ್ಲಿ ಏನಾಗುತ್ತೆ, ಬಿ ಈಕ್ವಲ್ ಟು ಫಸ್ಟ್ ಒನ್ಗೆ ಏನಾಗುತ್ತೆ ಹೇಳಿ, ಬಿ ಈಕ್ವಲ್ ಟು 1 ಆಗುತ್ತೆ, ಎ ಈಕ್ವಲ್ ಟು 1, ಸಿ ಈಕ್ವಲ್ ಟು 0. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಹೇಳಿ, ಬಿ ಈಕ್ವಲ್ ಟು 1, ಎ ಇಸ್ ಈಕ್ವಲ್ ಟು -1, ಸಿ ಇಸ್ ಈಕ್ವಲ್ ಟು -1. ಎಸ್, ಇವಾಗ ಇ ಪವರ್ ಮೈನಸ್ ಸಿ ಬೈ ಬಿ, ಇಲ್ಲಿ ಸಿ ಏನಿದೆ ನೋಡಿ 0 ಇದೆ. ಸೊ ಹಾಗೆ ಏನಾಗ್ಬಿಡುತ್ತೆ 0 ಇಂಟು ಎಕ್ಸ್ ಆಗುತ್ತೆ 0, ಇ ಪವರ್ 0. ನೆಕ್ಸ್ಟ್ ಪೈ 1 ಆಫ್ ಬಿ ವೈ ಪ್ಲಸ್ ಎ ಎಕ್ಸ್, ಬಿ ಏನಿದೆ 1 ಇದೆ, ಸೊ 1 ಇಂಟು ವೈ ಪ್ಲಸ್ ಎ ಇಂಟು ಎಕ್ಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ ನೆಕ್ಸ್ಟ್ ಇದಕ್ಕೆ ಕರೆಸ್ಪಾಂಡಿಂಗ್ ಏನ್ ಬರ್ಕೊಳ್ತೀರಾ, ಇ ಪವರ್ ಸಿ ಬೈ ಬಿ, ಸಿ ಮೈನಸ್ 1 ಇದೆ ಅಂದ್ರೆ ಮೈನಸ್ ಎಕ್ಸ್ ಪೈ 2 ಆಫ್ ಬಿ ವೈ, ಎಸ್ ವೈ ಮೈನಸ್ ಎಕ್ಸ್ ಅಲ್ವಾ. ಸೊ ಬಿ ವೈ
ಪ್ಲಸ್ ಎ ಎಕ್ಸ್, ಎ ಅಂದ್ರೆ -1 ಇದೆ, -x ಆಗುತ್ತೆ ಅಷ್ಟೇ. ಇಲ್ಲಿ ಏನ್ ಬಂತಲ್ಲ ಇದೇನಾಗ್ಬಿಡುತ್ತೆ ಹೇಳಿ, ಇದು ಬರ್ಕೊಳ್ಳಿ. ಇ ಪವರ್ ಓಕೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಈಕ್ವಲ್ ಟು ಇ ಪವರ್ 0 ಅಂದ್ರೆ 1 ಆಗುತ್ತೆ. ಸೊ π1 ಆಫ್ y ಪ್ಲಸ್ ಎಕ್ಸ್ ಪ್ಲಸ್ ಇ ಪವರ್ -x π2 ಆಫ್ y ಮೈನಸ್ ಎಕ್ಸ್ ಆಯ್ತು. ಓಕೆನಾ. ನೆಕ್ಸ್ಟ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಆಯ್ತು. ಸೊ ಪಿ ಐ ಏನಾಗುತ್ತೆ ಹೇಳಿ, ಪಿ ಐ ಈಕ್ವಲ್ ಟು ಇ ಪವರ್ 2x ಪ್ಲಸ್ 3y ಡಿವೈಡೆಡ್ ಬೈ, ಇದು ಡಿನಾಮಿನೇಟರ್ ಬಂದ್ಬಿಡುತ್ತೆ, ಅವಾಗ ಡಿ ಸ್ಕ್ವಯರ್ ಮೈನಸ್ ಡಿ ಡ್ಯಾಶ್ ಸ್ಕ್ವಯರ್ ಪ್ಲಸ್ ಡಿ ಮೈನಸ್ ಡಿ ಡ್ಯಾಶ್ ಅಲ್ವಾ. ಇವಾಗ ಎಫ್ ಆಫ್ ಎಕ್ಸ್ ವೈ ಯಾವ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾನೆ, ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾನೆ. ಅವಾಗ ಏನಾಗ್ಬಿಡುತ್ತೆ, ಡಿ ಈಕ್ವಲ್ ಟು ಎ ಈಕ್ವಲ್ ಟು 2, ಡಿ ಡ್ಯಾಶ್ ಈಕ್ವಲ್ ಟು ಬಿ ಈಕ್ವಲ್ ಟು 3 ಅಲ್ವಾ. ಸೊ ಅವಾಗ ಕೊಡಿ, ಇವಾಗ ಏನಾಗುತ್ತೆ ನೋಡಿ, ಡಿನಾಮಿನೇಟರ್ ಏನಾಗುತ್ತೆ, e power 2x plus 3y divided by e power 2x plus 3y divided by, so 4 minus 9 plus 2 4 minus 3. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಮೈನಸ್ ಮೈನಸ್ ಒಂದ್ ಕಡೆ ತಗೊಂಡ್ಬಿಟ್ರೆ, ಸೊ -12 ಪ್ಲಸ್ 2 -10 -10 ಪ್ಲಸ್ 4 -6 ಆಗ್ಬಿಡುತ್ತೆ. ಅವಾಗ ಏನಾಗ್ಬಿಡುತ್ತೆ, ಮೈನಸ್ ಇ ಪವರ್ 2x ಪ್ಲಸ್ 3y ಡಿವೈಡೆಡ್ ಬೈ ಏನಾಗುತ್ತೆ ಹೇಳಿ, ಇದು -6 ಆಗುತ್ತಲ್ವಾ, ಅಷ್ಟೇ ಬೈ 6. ಸೊ ಇಲ್ಲಿದೆ ನೋಡಿ, ಸೊ ಡೈರೆಕ್ಟ್ ಆಗಿ ಕೊಟ್ಬಿಟ್ರೆ ಮುಗೀತು. ಓಕೆನಾ. ಬಟ್ ಹೋಮೋಜಿನಿಯಸ್ ಬಂದಾಗ ಏನ್ ಮಾಡ್ತಿರ್ತೀವಿ ನಾವು, ಇಂಟಿಗ್ರೇಟ್ ಮಾಡ್ತೀವಿ ಅಲ್ವಾ. ಓಕೆ, ಇವಾಗ ಏನಾಗ್ಬಿಡುತ್ತೆ ಹಂಗಾರೆ, ಕಂಪ್ಲೀಟ್ ಸೊಲ್ಯೂಷನ್ ಈಕ್ವಲ್ ಟು ಕಾಂಪ್ಲಿಮೆಂಟರಿ ಫಂಕ್ಷನ್ ಪ್ಲಸ್ ಪಿ ಐ. ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಿದೆ, π1 ಆಫ್ y ಪ್ಲಸ್ ಎಕ್ಸ್ ಪ್ಲಸ್ ಇ ಪವರ್ -x π2 ಆಫ್ y ಮೈನಸ್ ಎಕ್ಸ್ ಪ್ಲಸ್ ಪಿ ಐ ಏನ್ ಬಂತು, -1/6 ಇ ಪವರ್ 2x ಪ್ಲಸ್ 3y. ಓಕೆನಾ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರಾಬ್ಲಮ್ಸ್ ಇದೆ ನೋಡಿ, ಸಾಲ್ವ್ ಮಾಡ್ತಾ ಹೋಗ್ತೀನಿ ನಾನು. ಫಸ್ಟ್ ಒನ್. ಸೊ ಡಿ ಸ್ಕ್ವಯರ್ ಮೈನಸ್ ಡಿ ಡಿ ಡ್ಯಾಶ್ ಮೈನಸ್ 2d ಇಂಟು ಝಡ್ ಈಕ್ವಲ್ ಟು ಇ ಪವರ್ 2x ಪ್ಲಸ್ y ಕೊಟ್ಟಿದ್ದಾರೆ. ಇವಾಗ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೂ ಡಿ 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 ಇದೆ, ಸೊ ಡಿ ಕಾಮನ್ ತಗೊಂಬಿಡಿ. ಅವಾಗ ಏನಾಗುತ್ತೆ, ಡಿ ಇಂಟು ಡಿ ಮೈನಸ್ ಡಿ ಡ್ಯಾಶ್ ಮೈನಸ್ 2 ಬರ್ತಿದೆ ಅಲ್ವಾ. ಇಲ್ಲಿ ಏನಾಯ್ತು ಇವಾಗ ಅಂದ್ರೆ, ನಾನು ಪ್ರಾಡಕ್ಟ್ ಆಫ್ ಯಾವ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ದೀನಿ, ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಫಾರ್ಮ್ಗೆ ತಗೊಂಡೆ. ಫಸ್ಟ್ ಒನ್ ಡಿ ಇದೆ, ಸೊ ಇಲ್ಲಿ ಕಂಪೇರ್ ಮಾಡಿದ ಇದಕ್ಕೆ ಬಿ ಈಕ್ವಲ್ ಟು 1 ಆಗುತ್ತೆ. ಅಂದ್ರೆ ಕೋಎಫಿಷಿಯಂಟ್ ಆಫ್ ಡಿ ಏನಿದೆ ಬಿ ಇದೆ, ಇಲ್ಲಿ ಕೋಎಫಿಷಿಯಂಟ್ ಆಫ್ ಡಿ 1 ಇದೆ. ಇನ್ ಮಿಕ್ಕಿದ ಎ ಏನಾಗ್ಬಿಡುತ್ತೆ 0, ನೆಕ್ಸ್ಟ್ ಸಿ 0. ನೆಕ್ಸ್ಟ್ ಇದಕ್ಕೆ ಏನಾಗುತ್ತೆ ಹೇಳಿ, ಬಿ ಈಕ್ವಲ್ ಟು 1, ಎ ಈಕ್ವಲ್ ಟು 1, ಸಿ ಈಕ್ವಲ್ ಟು 2 ಆಗುತ್ತೆ. ಕರೆಕ್ಟ್ ಅಲ್ವಾ. ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನು ಬರುತ್ತೆ ಹೇಳಿ ನೋಡೋಣ. ಇದಕ್ಕೆ ಇ ಪವರ್ ಸಿ ಬೈ ಬಿ 0/1 ಆಗುತ್ತೆ, ಇ ಪವರ್ 0 ಆಗುತ್ತೆ, ದಟ್ ಈಸ್ 1. ಸೊ ಡೈರೆಕ್ಟ್ ಆಗಿ π1 ಆಫ್ ಬಿ ವೈ ಪ್ಲಸ್ ಎ ಎಕ್ಸ್, ಬಿ ಏನಿದೆ 1 ಇದೆ, ಸೊ 1 ಇಂಟು ವೈ ಪ್ಲಸ್ ಎ 0 ಇದೆ, ಸೊ ಬಿಟ್ಬಿಡಿ, ಪ್ಲಸ್ π2 ಆಫ್ ಇಲ್ಲಿ ಸಾರಿ ಇ ಪವರ್ ಸಿ ಬೈ ಬಿ, ಸಿ ಏನ್ ಬಂದಿದೆ ನೋಡಿ 2/1, 2 ಆಗುತ್ತೆ, 2 ಇಂಟು ಎಕ್ಸ್ 2x. ನೆಕ್ಸ್ಟ್ π2 ಆಫ್ ಬಿ ವೈ ಪ್ಲಸ್ ಎ ಎಕ್ಸ್, ಬಿ ಏನಿದೆ 1 ಇದೆ, 1 ಇಂಟು ವೈ ಪ್ಲಸ್ ಎ ಈಕ್ವಲ್ ಟು 1 ಇದೆ, 1 ಇಂಟು ಎಕ್ಸ್ ಎಕ್ಸ್. ಓಕೆನಾ. ಇಲ್ಲಿ ಏನ್ ಬಂತು ಇವಾಗ ನಮಗೆ, ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಬಂತು. ನೆಕ್ಸ್ಟ್ ಏನ್ ಮಾಡಬೇಕು, ಪಿ ಐ ಮಾಡಬೇಕು. ಸೊ ಪಿ ಐ ಈಕ್ವಲ್ ಏನಾಗುತ್ತೆ, ಇ ಪವರ್ 2x ಪ್ಲಸ್ ವೈ ಡಿವೈಡೆಡ್ ಬೈ, ಇದು ಡಿನಾಮಿನೇಟರ್ ಬರುತ್ತೆ, ಅವಾಗ ಡಿ ಕಾಮನ್ ತಗೊಂಡ್ರೆ ಡಿ ಮೈನಸ್ ಡಿ ಡ್ಯಾಶ್ ಮೈನಸ್ 2. ಇವಾಗ ಈ ಫಾರ್ಮಲ್ ಬಂದಾಗ ಏನ್ ಮಾಡ್ಬೇಕಂತ ಹೇಳಿದೀನಿ ನಾನು, ಡಿ ಈಕ್ವಲ್ ಟು 2 ಕೋಎಫಿಷಿಯಂಟ್ ಆಫ್ ಎಕ್ಸ್ ತಗೋಬೇಕು, ಡಿ ಡ್ಯಾಶ್ ಅಂತ ತಗೋಬೇಕು, ಕೋಎಫಿಷಿಯಂಟ್ ಆಫ್ ವೈ 1 ಇದೆ 1. ಇಲ್ಲಿ ಕೊಟ್ಬಿಟ್ರೆ ಡೈರೆಕ್ಟ್ ಏನಾಗುತ್ತೆ, ಪಿ ಐ ಈಕ್ವಲ್ ಟು ಇ ಪವರ್ 2x ಪ್ಲಸ್ ವೈ ಡಿವೈಡೆಡ್ ಬೈ 2 ಇಂಟು 2 ಮೈನಸ್ 1 ಮೈನಸ್ 2 ಪ್ಲಸ್ 2 ಮೈನಸ್ 2 ಗೆಟ್ ಕ್ಯಾನ್ಸಲ್. ಇನ್ನೇನು ಬಂತಂಗಾರೆ, ಪ್ಲಸ್ ಮೈನಸ್ ಮೈನಸ್ -1/2 ಇ ಪವರ್ 2x ಪ್ಲಸ್ ವೈ. ಸೊ ಇವಾಗ ಏನಾಗ್ಬಿಡುತ್ತೆ, ಕಂಪ್ಲೀಟ್ ಸೊಲ್ಯೂಷನ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಪ್ಲಸ್ ಪಿ ಐ. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನು ಬಂದಿದೆ ನೋಡಿ, p1 ಆಫ್ y ಪ್ಲಸ್ ಇ ಪವರ್ 2x, π1 ಆಫ್ y ಪ್ಲಸ್ ಇ ಪವರ್ 2x, π2 ಆಫ್ y ಪ್ಲಸ್ ಎಕ್ಸ್ ಪ್ಲಸ್ ಪರ್ಟಿಕ್ಯುಲರ್ ಇಂಟಿಗ್ರಲ್ ಬಂದಿದೆ, ಮೈನಸ್ ಇದೆ, -1/2 ಇ ಪವರ್ 2x ಪ್ಲಸ್ y. ಓಕೆನಾ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಡಿ ಸ್ಕ್ವಯರ್ ಮೈನಸ್, ಸೊ ಡಿ ಡಿ ಡ್ಯಾಶ್ ಮೈನಸ್ 2d ಡ್ಯಾಶ್ ಸ್ಕ್ವಯರ್ ಪ್ಲಸ್ 2d ಪ್ಲಸ್ 2d ಡ್ಯಾಶ್ ಇಂಟು ಝೆಡ್ ಈಕ್ವಲ್ ಡಿ ಪವರ್ 2x ಪ್ಲಸ್
3y. ಓಕೆನಾ? ಸೊ ಇವಾಗ ನೋಡಿ ಇಲ್ಲಿ ಇದೆ ಅಲ್ವಾ, ಸೊ ಇದು ರೆಡ್ಯೂಸಿಬಲ್ ಆಗ್ಬಿಡುತ್ತೆ. ಇದು ರೆಡ್ಯೂಸ್ ಮಾಡ್ಕೋಬಹುದು ನಾವು ಯಾವ ತರ ಅಂತಂದ್ರೆ, ಸೊ ಈಗ ಪ್ರಾಡಕ್ಟ್ ಆಫ್ ಯಾವ ತರ ಮಾಡ್ಕೋಬಹುದು ಅಂದ್ರೆ ನೋಡಿ ಇಲ್ಲಿ ಒಂದು ಕೆಲಸ ಮಾಡಿ, 2 into ಡಿ ಸ್ಕ್ವೇರ್ ಇದೆ ಅಲ್ಲಿ, ಏನ್ ಮಾಡ್ಬೋದು ಗೊತ್ತಾಗುತ್ತೆ ಏನಾದ್ರು ಸ್ವಲ್ಪ ಇದು ಸರ್ ಡಿ ಸ್ಕ್ವೇರ್ ಮೈನಸ್ 2d ಡ್ಯಾಶ್ ಇರೋದನ್ನ ಡಿ ಸ್ಕ್ವೇರ್ ಡಿ ಪ್ಲಸ್ 2d ಡ್ಯಾಶ್ ಇಂಟು ಡಿ ಮೈನಸ್ 2d ಡ್ಯಾಶ್ ಅಂತ ಬರ್ಕೋದು ಸರ್. ಯಾವ್ದು ಹೇಳಿ ಯಾವ ತರ? ಡಿ ಸ್ಕ್ವೇರ್ ಮತ್ತೆ 2d ಡ್ಯಾಶ್ ಇದೆಯಲ್ಲ ಅದನ್ನ ಕೆಲಸ ಮಾಡಿ ಸ್ಕ್ವೇರ್ ನೀವು ಏನ್ ಮೈನಸ್ ಬಿ ಮಾಡ್ತೀರಾ ಸ್ಕ್ವೇರ್ ಅಂದ್ರೆ, ಅಂತಿರೋದು ಆತರ. ಎಸ್ ಆ ಥರನೇ ಮಾಡ್ಬಿಡೋಣ. ಇವಾಗ ಏನಂದ್ರೆ ನೋಡಿ ಇಲ್ಲಿ ಡಿ ಸ್ಕ್ವೇರ್ ಇದೆ ಅಲ್ವಾ, ಡಿ ಸ್ಕ್ವೇರ್ ಇಲ್ಲಿ ಮೈನಸ್ 2d ಡ್ಯಾಶ್ ಸ್ಕ್ವೇರ್ ಇದೆ ಅಲ್ವಾ, ಅದಕ್ಕೆ ಏನ್ ಮಾಡ್ತೀರಾ ಒನ್ ಟೈಮ್ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ತಗೊಂಬಿಡಿ. ಇನ್ನೇನಾಗುತ್ತೆ ಇನ್ನೊಂದು ಟೈಮ್ ಉಳ್ಕೊಳ್ಳುತ್ತೆ ಅಲ್ವಾ, ಇದ್ರ ಬದಲು ತಗೋಬಹುದು. ಇನ್ನೇನ್ ಬಂತು ನಮಗೆ ಮೈನಸ್ ಡಿ ಡ್ಯಾಶ್, ಇಲ್ಲಿ ಪ್ಲಸ್ 2 ಕಾಮನ್ ತಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ, ಇಲ್ಲಿ ಡಿ ಪ್ಲಸ್ ಡಿ ಡ್ಯಾಶ್ ತಗೋಬೋದಲ್ವಾ, ಡಿ ಪ್ಲಸ್ ಡಿ ಡ್ಯಾಶ್ ಕರೆಕ್ಟ್ ಇದೆ. ನೆಕ್ಸ್ಟ್ ಇಲ್ಲಿ ಇವಾಗ ಏನ್ ಮಾಡ್ಬೋದು ಅಂತಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಅವಾಗ ಏನಾಗ್ಬಿಡುತ್ತೆ ಡಿ ಪ್ಲಸ್ ಡಿ ಡ್ಯಾಶ್ ಇಂಟು ಡಿ ಮೈನಸ್ ಡಿ ಡ್ಯಾಶ್, ಇದ್ರ ಬದಲಿ ಮೈನಸ್ ಇಲ್ಲಿ ನೋಡಿ ಡಿ ಡ್ಯಾಶ್ ಕಾಮನ್ ತಗೋಬಹುದು ನಾವು. ಡಿ ಡ್ಯಾಶ್ ಕಾಮನ್ ತಗೊಂಡ್ರೆ ಏನಾಗುತ್ತೆ ಡಿ ಡ್ಯಾಶ್ ಪ್ಲಸ್ ಡಿ, ಕರೆಕ್ಟ್ ಅಲ್ವಾ? ಡಿ ಡ್ಯಾಶ್ ಸ್ಕ್ವೇರ್ ಇದೆ, ಒನ್ ಟೈಮ್ ಡಿ ಡ್ಯಾಶ್ ಉಳ್ಕೊಳ್ಳುತ್ತೆ, ಮೈನಸ್ ಡಿ ಡ್ಯಾಶ್ ಒನ್ ಟೈಮ್ ಇಲ್ಲಿದೆ, ಸೊ ಡಿ ಆಗುತ್ತೆ, ಪ್ಲಸ್ 2 ಟೈಮ್ಸ್ ಡಿ ಪ್ಲಸ್ ಡಿ ಡ್ಯಾಶ್, ಕರೆಕ್ಟ್ ಅಲ್ವಾ? ಇವಾಗ ಏನಾಗುತ್ತೆ ನೋಡಿ ಡಿ ಪ್ಲಸ್ ಡಿ ಡ್ಯಾಶ್ ಇಲ್ಲಿ ಕಾಮನ್, ನೆಕ್ಸ್ಟ್ ಇಲ್ಲೂ ಕಾಮನ್ ಇದೆ, ಇಲ್ಲೂ ಕಾಮನ್ ಇದೆ. ಇವಾಗ ಡಿ ಪ್ಲಸ್ ಡಿ ಡ್ಯಾಶ್ ಕಾಮನ್ ತಗೊಂಡ್ರೆ ಇನ್ನೇನು ಉಳ್ಕೊಳ್ಳುತ್ತೆ ಡಿ ಮೈನಸ್ ಡಿ ಡ್ಯಾಶ್ ಮೈನಸ್ ಡಿ ಡ್ಯಾಶ್, ಇಲ್ಲಿ ಪ್ಲಸ್ 2 ತಗೋಬೋದಲ್ವಾ? ಇವಾಗ ಡಿ ಪ್ಲಸ್ ಡಿ ಡ್ಯಾಶ್ ಇಂಟು ಡಿ ಮೈನಸ್ ಇಲ್ಲಿ ಏನಾಗ್ಬಿಡುತ್ತೆ 2 ಟೈಮ್ಸ್ ಡಿ ಡ್ಯಾಶ್ ಪ್ಲಸ್ 2 ಆಗುತ್ತೆ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ ಯಾವ ಫಾರ್ಮಿಗೆ ಬಂದ್ಬಿಡ್ತಿತ್ತು, ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಫಾರ್ಮಿಗೆ ಬಂದಿದೆ. ಇಲ್ಲಿ ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಬಿ ಈಕ್ವಲ್ ಟು 1, ಎ ಈಕ್ವಲ್ ಟು -1, ಸಿ ಈಕ್ವಲ್ ಟು 0. ನೆಕ್ಸ್ಟ್ ಇದಕ್ಕೆ ಏನಾಗ್ಬಿಡುತ್ತೆ ಬಿ ಈಕ್ವಲ್ ಟು 1, ಎ ಈಕ್ವಲ್ ಟು 2, ಸಿ ಈಕ್ವಲ್ ಟು -2. ಓಕೆ, ಇವಾಗ ಏನಾಗ್ಬಿಡುತ್ತೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಟೋಟಲ್ ಆಗಿ ಫಸ್ಟ್ ಇದಕ್ಕೆ ಬರೀಬೇಕು, ನೆಕ್ಸ್ಟ್ ಇದಕ್ಕೆ ಬರೀಬೇಕು. ಈ ಪವರ್ ಸಿ ಬೈ ಬಿ ಇರುತ್ತೆ, 0/1 0 ಆಗ್ಬಿಡುತ್ತೆ, ಈ ಪವರ್ 0 ಆಗುತ್ತೆ, ದಟ್ ಈಸ್ 1. ಡೈರೆಕ್ಟ್ ಆಗಿ ಪೈ ಆಫ್ ಬಿ ವೈ, ಬಿ ಏನಿದೆ 1 ಇದೆ, 1 ಇಂಟು ವೈ ಪ್ಲಸ್ ಎ ಅಲ್ಲಿಗೆ ಏನಾಗ್ಬಿಡುತ್ತೆ -x. ಓಕೆ, ನೆಕ್ಸ್ಟ್ ಪ್ಲಸ್ ಇಲ್ಲಿಗೆ ಬರೋಣ, ಈ ಪವರ್ ಸಿ ಬೈ ಬಿ, ಸೊ -2/1 -2 ಆಗುತ್ತೆ ಇಂಟು ಎಕ್ಸ್, ನೆಕ್ಸ್ಟ್ π2, ಇಲ್ಲಿ ಆಕ್ಚುಲಿ π1, π2 ಆಫ್ ಬಿ ವೈ ಪ್ಲಸ್ ಎ ಎಕ್ಸ್ ಆಗುತ್ತೆ. ಬಿ ಅಂದ್ರೆ ಏನಿದೆ 1 ಇದೆ, ಸೊ ವೈ ಪ್ಲಸ್ ಎ ಎಕ್ಸ್ ಏನಿದೆ ನೋಡಿ a2 ಇದೆ, ದಟ್ ಈಸ್ 2x. ಓಕೆನಾ? ಕಾಂಪ್ಲಿಮೆಂಟರಿ ಫಂಕ್ಷನ್ ಈಕ್ವಲ್ ಟು π1 ಆಫ್ 5 - 6 ಪ್ಲಸ್ ಇ ಪವರ್ -2x ಇಂಟು π2 ಆಫ್ y ಪ್ಲಸ್ 2x ಬರ್ತಿದೆ. ನೆಕ್ಸ್ಟ್ ಏನ್ ಮಾಡ್ತೀರಾ, ಪಿ ಐ ಮಾಡ್ತೀರಾ. ಸೊ ಪಿ ಐ ಈಕ್ವಲ್ ಏನ್ ಬರುತ್ತೆ ನೋಡಿ, ಇ ಪವರ್ 2x ಪ್ಲಸ್ 3y, ಸೊ ಡಿವೈಡ್ ಬೈ ಡಿ ಸ್ಕ್ವೇರ್ ಮೈನಸ್ ಡಿ ಇಂಟು ಡಿ ಡ್ಯಾಶ್ ಮೈನಸ್ 2 ಡಿ ಡ್ಯಾಶ್ ಸ್ಕ್ವೇರ್ ಪ್ಲಸ್ 2d ಪ್ಲಸ್ 2d ಡ್ಯಾಶ್, ಕರೆಕ್ಟ್ ಅಲ್ವಾ ಇದು? ಇವಾಗ ಇ ಪವರ್ ಎಕ್ಸ್ ಪ್ಲಸ್ ಬಿ ಫಾರ್ಮ್ ಬಂದ ಏನಾಗುತ್ತೆ, ಸೊ ಡಿ ಈಕ್ವಲ್ ಟು 2, ಡಿ ಡ್ಯಾಶ್ ಈಕ್ವಲ್ ಟು 3. ಇವಾಗ ಏನ್ ಮಾಡ್ತೀರಾ, ಸೊ ಪಿ ಐ ಈಕ್ವಲ್ ಟು ಇ ಪವರ್ 2x ಪ್ಲಸ್ 3y, ಸೊ ಡಿವೈಡೆಡ್ ಬೈ ಇದೇನಾಗುತ್ತೆ ಹೇಳಿ, ಫಸ್ಟ್ ಒನ್ 4 ಮೈನಸ್ 3 ಇಂಟು 2 6 ಮೈನಸ್ 2 ಡಿ ಡ್ಯಾಶ್ ಸ್ಕ್ವೇರ್, ಸೊ 9 ಆಗುತ್ತೆ. ನೆಕ್ಸ್ಟ್ ಪ್ಲಸ್ 2 ಇಂಟು ಡಿ ಅಂದ್ರೆ ಏನಿದೆ ನೋಡಿ 2 ಇದೆ, ಪ್ಲಸ್ 2 ಇಂಟು 3. ಓಕೆನಾ? ಸೊ -6 ಪ್ಲಸ್ ಗಿಟ್ ಕ್ಯಾನ್ಸಲ್, ನೆಕ್ಸ್ಟ್ ಇಲ್ಲಿ 18 ಆಗುತ್ತೆ, ಸೊ 18, ನೆಕ್ಸ್ಟ್ ಇಲ್ಲಿ 8 ಇದೆ, ಸೊ 2 ಇಂಟು 2 4 ಆಗುತ್ತೆ, 4 ಪ್ಲಸ್ 4 8 ಆಗುತ್ತೆ, ಸೊ 18 ಮೈನಸ್ 18 ಆಗುತ್ತೆ, ಏನಾಗುತ್ತೆ ಹೇಳಿ, -10 ಆಗುತ್ತೆ. ಸೊ -1/10 ಇಂಟು ಇ ಪವರ್ 2x ಪ್ಲಸ್ 3y, ಸೊ ಇದು ಪಿ ಐ. ಓಕೆನಾ? ಇವಾಗ ಏನಾಗ್ಬಿಡುತ್ತೆ, ಸೊ ಕಂಪ್ಲೀಟ್ ಸೊಲ್ಯೂಷನ್ ಈಕ್ವಲ್ ಟು ಕಾಂಪ್ಲಿಮೆಂಟರಿ ಫಂಕ್ಷನ್ y minus x plus e power minus 2x π2 of y plus 2x plus p ಏನ್ ಬಂದಿದೆ -1/10 ಇಂಟು e power 2x plus 3y. ಓಕೆನಾ? ಇದೇ ಸೊಲ್ಯೂಷನ್.
ನೆಕ್ಸ್ಟ್ ಇಲ್ಲಿದೆ ನೋಡಿ, ಈ ಥರ್ಡ್ ಒನ್ ಇದೆ ನೋಡಿ, ಇಲ್ಲಿ ಪ್ರಾಬ್ಲಮ್ ಇದೆ ನೋಡಿ. ಇದು ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ, ಏನಿದೆ ಹೇಳಿ. ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಮೈನಸ್ 1. ಇಲ್ಲಿ ನೋಡಿ ಏನಂತಂದ್ರೆ ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಮೈನಸ್ 1 ಇಂಟು ಝೆಡ್ ಈಕ್ವಲ್ ಟು ಇ ಪವರ್ ಎಕ್ಸ್ ಪ್ಲಸ್ ವೈ ಕೊಟ್ಟಿದ್ದಾರೆ. ಓಕೆನಾ. ಇವಾಗ ಇಲ್ಲಿ ನೋಡಿ, ಇಲ್ಲಿ ನಾವು ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಇದೆ, ಅದು ನಾವು ಏನಂತ ಬರ್ಕೋಬಹುದು ಅಂದ್ರೆ ಡಿ ಪ್ಲಸ್ ಡಿ ಡ್ಯಾಶ್ ಇಂಟು ಡಿ ಮೈನಸ್ ಡಿ ಡ್ಯಾಶ್ ಅಂತ ಬರ್ಕೋಬಹುದು. ಓಕೆನಾ. ನೆಕ್ಸ್ಟ್ ಮೈನಸ್ 1 ಇದೆ. ನಾನು ಕೇಳಿಸ್ತೇನೆ ಮ್ಯಾಮ್? ಎಸ್ ಸರ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ ಅಂತಂದ್ರೆ, ಸೊ ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಇದೆ. ಸೊ ಡಿ ಪ್ಲಸ್ ಡಿ ಡ್ಯಾಶ್ ಇಂಟು ಡಿ ಮೈನಸ್ ಡಿ ಡ್ಯಾಶ್ ಮೈನಸ್ 1 ಅಂತ ಬರೀಬಹುದು. ನೆಕ್ಸ್ಟ್ ಇವೆರಡರಲ್ಲಿ ಮತ್ತೆ ಏನಾದ್ರು ಕಾಮನ್ ತೆಗಿಬೋದಾ? ಚಾನ್ಸ್ ಇದೆನಾ? ಇಲ್ಲ ಅಲ್ವಾ. ಸೊ ಅಂದ್ರೆ ನಮ್ಗೆ ಏನಾಗ್ತಿದೆ ಅಂದ್ರೆ ನೋಡಿ, ಸೊ ಪ್ರಾಡಕ್ಟ್ ಆಫ್ ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಗೆ ಬರೆಯಕ್ ಬರ್ತಿಲ್ಲ. ಓಕೆನಾ. ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ, ಇದು ಇರ್ರೆಡ್ಯೂಸಿಬಲ್. ಸೊ ಇರ್ರೆಡ್ಯೂಸಿಬಲ್. ಓಕೆನಾ. ಸೊ ಇರ್ರೆಡ್ಯೂಸಿಬಲ್ ಆಗ್ತಿದೆ. ಸೊ ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, ನೆಕ್ಸ್ಟ್ ಇರ್ರೆಡ್ಯೂಸಿಬಲ್. ಎಸ್, ಸೊಲ್ಯೂಷನ್ ಏನ್ ಮಾಡ್ಕೋಬೇಕು ನೀವು, ಝೆಡ್ ಈಕ್ವಲ್ ಟು ಎ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ. ಸೊ ಡಿ ಸ್ಕ್ವೇರ್ ಇದೆ. ಸೊ ಡಿ ಸ್ಕ್ವೇರ್ ಅಂದ್ರೆ ಏನಂತಂದ್ರೆ ವಿತ್ ರೆಸ್ಪೆಕ್ಟ್ ಎಕ್ಸ್ 2 ಟೈಮ್ಸ್ ಡಿಫ್ರೆನ್ಶಿಯೇಟ್ ಮಾಡಿ ಅಂತ. ಸೊ ಡಿ ಸ್ಕ್ವೇರ್ ಈಕ್ವಲ್ ಟು 2 ಟೈಮ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎ ಇಂಟು ಇಲ್ಲಿ ಎಚ್ ಇದೆ, ಫಸ್ಟ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ಎಚ್ ಬರುತ್ತೆ, ಎಚ್ ಸ್ಕ್ವೇರ್ ಬರುತ್ತೆ, ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ. ನೆಕ್ಸ್ಟ್ ಡಿ ಡ್ಯಾಶ್ ಸ್ಕ್ವೇರ್ ಇದೆ, ವಿತ್ ರೆಸ್ಪೆಕ್ಟ್ ವೈ ಮಾಡಿ ಅಂತ. ಸೊ ಡಿ ಡ್ಯಾಶ್ ಸ್ಕ್ವೇರ್ ಏನಾಗ್ಬಿಡುತ್ತೆ, ಎ ಇಂಟು ಕೆ ಸ್ಕ್ವೇರ್ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ. ಓಕೆನಾ. ಇಲ್ಲಿ ಕೊಟ್ರೆ ಏನಾಗುತ್ತೆ ನೋಡಿ, ಸೊ ಎ ಇಂಟು ಎಚ್ ಸ್ಕ್ವೇರ್ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಮೈನಸ್ ಎ ಕೆ ಸ್ಕ್ವೇರ್ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಮೈನಸ್ 1. ಸೊ ಮೈನಸ್ 1 ಇಂಟು ಝೆಡ್ ಇರುತ್ತೆ, ಬಟ್ ಝೆಡ್ ಏನ್ ತಗೊಂಡಿರ್ತೀವಿ ನಾವು, ಎ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಕೂಡ 0. ಸೊ ಇವಾಗ ಎಲ್ಲರಲ್ಲೂ ಏನಿದೆ ನೋಡಿ, ಎ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಕಾಮನ್ ಇದೆ. ಸೊ ಅವಾಗ ಇನ್ನೇನು ನೋಡ್ಕೊಳತ್ತು, ಎಚ್ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು 0. ಓಕೆನಾ. ಈ ತರ ಬಂತು. ಇವಾಗ ನೋಡಿ, ಇದು ನಾನ್ 0 ತಗೋಬೇಕು ನೀವು ಎರಡು. ಸೊ ಇನ್ನು ಮಿಕ್ಕಿದೆಯಾ ನೋಡಿ, ಮಸ್ಟ್ ಬಿ 0 ಆಗ್ಲೇಬೇಕು. ಇವಾಗ ಅವಾಗ ಏನಾಗುತ್ತೆ, ಎಚ್ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು 0. ಓಕೆನಾ. ಇವಾಗ ಸೊಲ್ಯೂಷನ್ ನೀವು ಬರಿಬೇಕಾದ್ರೆ ಏನ್ ಬರಿಬೇಕು ಅಂತಂದ್ರೆ, ಸೊಲ್ಯೂಷನ್ ಬರಿಬೇಕಾದ್ರೆ ಇಷ್ಟೇ. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಈಕ್ವಲ್ ಟು ಸಮೇಷನ್ ಬರುತ್ತೆ. ಓಕೆನಾ. ಈಗ ನೀವು ಹೆಚ್ಚಿಗೆ ಏನಾದ್ರು ತಗೊಂಡ್ರೆ ಕೆ ಇನ್ನೊಂದು ವ್ಯಾಲ್ಯೂ ಬರುತ್ತೆ, ಹೆಚ್ಚಿಗೆ ಮತ್ತೆ ಏನಾದ್ರು ತಗೊಂಡ್ರೆ ಇನ್ಫಿನಿಟ್ ನಂಬರ್ ಆಫ್ ಆರ್ಡರ್ ಪೇರ್ಸ್ ಬರುತ್ತೆ. ಪ್ರತಿಯೊಂದು ಸೊಲ್ಯೂಷನ್ ನಾವು ಬರಿತಾ ಹೋದಾಗ ಸೊ ಟೋಟಲ್ ಸೊಲ್ಯೂಷನ್ ಏನ್ ಬರಬೇಕು, ನಾವು ಸಮೇಷನ್ ಅಲ್ಲಿ ತೋರಿಸಬೇಕು. ಹಾಗಾಗಿ ಏನಾಗ್ಬಿಡುತ್ತೆ, ಎ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ. ಓಕೆನಾ. ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ. ಸೊ ರಿಲೇಷನ್ ಬಿಟ್ವೀನ್ ಎಚ್ ಮತ್ತೆ ಕೆ ಏನಾಗಿದೆ ಅಂದ್ರೆ ಇಲ್ಲಿ ಇರಬೇಕು. ಸೊ ಎಚ್ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಈಕ್ವಲ್ ಟು 1. ಓಕೆನಾ. ಎಚ್ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಈಕ್ವಲ್ ಏನಾಗ್ಬಿಡುತ್ತೆ ಹೇಳಿ, 1 ಆಗುತ್ತೆ. ಸೊ ಇವಾಗ ಇದು ಕಾಂಪ್ಲಿಮೆಂಟರಿ ಫಂಕ್ಷನ್. ನೆಕ್ಸ್ಟ್ ಪಿ ಐ ಏನಾಗುತ್ತೆ ನೋಡಿ. ಸೊ ಪಿ ಐ ಈಕ್ವಲ್ ಟು ಇ ಪವರ್ ಎಕ್ಸ್ ಪ್ಲಸ್ ವೈ. ಸೊ ಡಿವೈಡ್ ಬೈ ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಮೈನಸ್ 1. ಇವಾಗ ಏನ್ ಮಾಡ್ತೀರಾ, ಡಿ ಈಕ್ವಲ್ ಟು 1, ಡಿ ಡ್ಯಾಶ್ ಈಕ್ವಲ್ ಟು 1 ತಗೊಳ್ತೀರಾ. ಅವಾಗ ಇ ಪವರ್ ಎಕ್ಸ್ ಪ್ಲಸ್ ವೈ ಡಿವೈಡ್ ಬೈ 1 ಮೈನಸ್ 1 ಮೈನಸ್ 1. ಇವಾಗ ಏನ್ ಮಾಡ್ತೀರಾ, ಪ್ಲಸ್ 1 ಕ್ಯಾನ್ಸಲ್, ಮೈನಸ್ ಇ ಪವರ್ ಎಕ್ಸ್ ಪ್ಲಸ್ ವೈ. ಕರೆಕ್ಟ್ ಅಲ್ವಾ. ಇವಾಗ ಏನಾಗುತ್ತೆ, ಕಂಪ್ಲೀಟ್ ಸೊಲ್ಯೂಷನ್ ಈಕ್ವಲ್ ಟು ಕಾಂಪ್ಲಿಮೆಂಟರಿ ಫಂಕ್ಷನ್ ಪ್ಲಸ್ ಪಿ ಐ. ಕಂಪ್ಲೀಟ್ ಸೊಲ್ಯೂಷನ್ ಏನ್ ಬಂದಿದೆ, ಸಾರಿ ಕಾಂಪ್ಲಿಮೆಂಟರಿ ಫಂಕ್ಷನ್ ಎ ಇಂಟು ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಪ್ಲಸ್ ಪಿ ಐ ಏನ್ ಬಂದಿದೆ, ಮೈನಸ್ ಇ ಪವರ್ ಎಕ್ಸ್ ಪ್ಲಸ್ ವೈ ಅಲ್ವಾ, ಮೈನಸ್ ಬಂದಿದೆ. ಹಾಗಾಗಿ ಮೈನಸ್ ಇ ಪವರ್
ಎಕ್ಸ್ ಪ್ಲಸ್ ವೈ. ಸೊ ಇನ್ನು ಮಿಕ್ಕಿದೆಲ್ಲ ಸೇಮ್ ಅದೇ ತರ ಮಾಡ್ಕೊಳ್ಳಿ ಅಷ್ಟೇ. ಸರ್ ಇಲ್ಲಿ ಕಾಂಪ್ಲಿಮೆಂಟ್ ಫಂಕ್ಷನ್ ಗೆ ಹೆಚ್ ಮತ್ತೆ ಅಥವಾ ಕೆ ಟರ್ಮ್ ಅಲ್ಲಿ ಬರೆಯೋದೇನು ಬೇಡ ಸರ್? ಬರಿಬೇಕು ಮ್ಯಾಮ್, ಆಕ್ಚುಲಿ ಬರಿಬೇಕದು. ಬಟ್ ಇಲ್ಲಿ ಬರ್ದಿರ್ತೀರಲ್ವಾ, ಇಲ್ಲಿ ಗೊತ್ತಾಗಿರುತ್ತಲ್ವಾ, ಸೊ ಹಾಗಾಗಿ ನಡೆಯುತ್ತೆ. ಓಕೆನಾ? ಎಚ್ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಇಕ್ವಲ್ ಟು 1 ಅಷ್ಟೇ. ಇವಾಗ ನೋಡಿ, ಇವೆಲ್ಲ ಏನಂತಂದ್ರೆ ಮೆಥಡ್ ಅಷ್ಟೇ ಇದು. ಓಕೆನಾ? ನಾನು ಆಮೇಲೆ ಕ್ವಶನ್ ಸಾಲ್ವ್ ಮಾಡ್ತೀನಿ ನೋಡಿ, ಅದನ್ನ ನೀವು ಆತರ ಹೋಗಿ. ಕ್ವಶನ್ ಸಾಲ್ವಿಂಗೇ ಬೇರೆ, ಸಬ್ಜೆಕ್ಟೇ ಬೇರೆ. ಇದು ಸಬ್ಜೆಕ್ಟ್ ಇದು. ಓಕೆನಾ? ಸಬ್ಜೆಕ್ಟು ಗೊತ್ತಿರಬೇಕು ಕೆಲವೊಂದು ಟೈಮು. ಸೊ ನೆಟ್ ಎಕ್ಸಾಮ್ ಅವೆಲ್ಲ ಅಟೆಂಡ್ ಮಾಡ್ತೀವಿ, ಗೇಟ್ ಎಕ್ಸಾಮ್ ಮಾಡ್ತೀವಿ ಅನ್ನೋರಿಗೆ ಸಬ್ಜೆಕ್ಟ್ ಸ್ವಲ್ಪ ಗೊತ್ತಿರಬೇಕು. ಓಕೆನಾ? ಇಲ್ಲ ಕೆ ಸೆಟ್ ಲೆವೆಲ್ಗೆ ಅಂತಂದ್ರೆ ಸೊ ಮಾಮೂಲಿ ಗೊತ್ತಿದೆ ಅಲ್ವಾ, ಸೊ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕು. ಓಕೆ, ಇದನ್ನ ಯಾವ ತರ ಫ್ಯಾಕ್ಟರ್ ಆಗಿ ಬರ್ಕೊಳ್ತೀರಾ ಅಲ್ಲಿ? ಇಲ್ಲಿ ನೋಡಿ, ಅದೇನ್ ಕೊಟ್ಟಿದ್ದಾರೆ ಹೇಳಿ ಸ್ವಲ್ಪ, ಅದು ಏನ್ ಕೊಟ್ಟಿದ್ದಾರೆ? ಸೊ ಪೂರ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದ ನಾನು, ಅದು ಯಾವ ತರ ಬರ್ಕೋಬೋದು ಅಂತ ಹೇಳ್ತೀನಿ ನೋಡಿ. ಏನಿದೆ ಹೇಳಿದ್ದು ಸ್ವಲ್ಪ, ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಓಕೆ ಪ್ಲಸ್ ಡಿ ಪ್ಲಸ್ 3d ಡ್ಯಾಶ್ ಮೈನಸ್ 2 ಓಕೆ ಮೈನಸ್ 2 ಇದೆ ಅಲ್ವಾ? ಓಕೆ, ಮೈನಸ್ 2 ಇದೆ ಅಷ್ಟೇ. ಓಕೆ, ಇವಾಗ ಇದನ್ನ ಯಾವ ತರ ಬರೀಬಹುದು ಅಂದ್ರೆ ನೋಡಿ ಇಲ್ಲಿ, ಸೊ ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಬರ್ಕೊಡಿ, ಪ್ಲಸ್ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನೋಡಿ 2d ಮಾಡ್ಕೊಡಿ. ಓಕೆನಾ? ಸೊ 2d ಅಂತಂದ್ರೆ ನಮಗೆ ಡಿ ಬರಬೇಕು, 2d ತಗೊಂಡಿರೋದಕ್ಕೆ ಮೈನಸ್ ಡಿ ಮಾಡ್ಬೇಕಾಗುತ್ತೆ ನಾವು ಅಲ್ವಾ? ಪ್ಲಸ್ ಇವಾಗ 3d ಡ್ಯಾಶ್ ಇದೆ, 2d ಡ್ಯಾಶ್ ಮಾಡಿ ಪ್ಲಸ್ ಡಿ ಡ್ಯಾಶ್ ಮಾಡ್ಬೇಕು ನಾವು. ಇದು ನಿಂಗೆ ಬರ್ಕೋಬೋದಲ್ವಾ? ಇದನ್ನ 2d ಮೈನಸ್ ಡಿ, ಇದೇನಿದೆ ನೋಡಿ ಮೈನಸ್ 2 ಇದೆ, ಮೈನಸ್ 2 ಬರ್ಕೊಳ್ಳಿ. ಇವಾಗ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ, ಅವಾಗ ಏನಾಗುತ್ತೆ ಅದು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ ಡಿ ಡ್ಯಾಶ್ ಇಂಟು ಡಿ ಮೈನಸ್ ಡಿ ಡ್ಯಾಶ್ ಆಗುತ್ತೆ. ಪ್ಲಸ್ ಇಲ್ಲಿ 2d ಡ್ಯಾಶ್ ಇದೆ, ಸೊ 2 ಕಾಮನ್ ತಗೊಂಡ್ರೆ ಡಿ ಮೈನಸ್ ಡಿ ಡ್ಯಾಶ್ ಅಲ್ವಾ? ನೆಕ್ಸ್ಟ್ ಇಲ್ಲಿ ಪ್ಲಸ್ ಕಾಮನ್ ತಗೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ? ಮೈನಸ್ 1 ಕಾಮನ್ ತೆಗೆದ್ರೆ ಡಿ ಮೈನಸ್ ಡಿ ಡ್ಯಾಶ್ ಮೈನಸ್ 2. ನೆಕ್ಸ್ಟ್ ಟರ್ಮ್ ಅಲ್ಲಿ ಡಿ ಮತ್ತೆ ಡಿ ಡ್ಯಾಶ್ ಇದೆಯಲ್ಲ ಸರ್, ಆ ಟರ್ಮ್ ಅಲ್ಲಿ ಮೈನಸ್ 1 ಕಾಮನ್ ತೆಗೆದ್ರೆ ಡಿ ಮೈನಸ್ ಡಿ ಡ್ಯಾಶ್ ಮೈನಸ್ 2 ಅಲ್ಲ, ಇಲ್ಲಿ ನೋಡಿ 2 ಇಂಟು ಡಿ ಮೈನಸ್ ಡಿ ಡ್ಯಾಶ್ ಆಯ್ತು. ನೆಕ್ಸ್ಟ್ ಡಿ ಡ್ಯಾಶ್ ಮೈನಸ್ ಡಿ ಇದೆ, ಡಿ ಮೈನಸ್ ಡಿ ಡ್ಯಾಶ್ ಮೈನಸ್ 2 ಕೊಟ್ಟಿದಾರಲ್ವಾ? ಡಿ ಪ್ಲಸ್ ಡಿ ಡ್ಯಾಶ್ ಇದೆ, ಓಕೆ ನೋ ಪ್ರಾಬ್ಲಮ್. ಪ್ಲಸ್ 2 ಬರ್ಬೇಕು, ಆ ತರ ಮಾಡ್ಕೋಬೇಕು. ಈಗ 2 ಕಾಮನ್ ತೆಗೆದ್ರೆ ಇಲ್ಲಿ ಇಲ್ಲ, ಮತ್ತೆ ಮೈನಸ್ 1 ಸೆಕೆಂಡ್ ಮೈನಸ್ 1 ಏನಾದ್ರು ತಗೋಬೇಕಾ? ಮೈನಸ್ ಅಲ್ಲಿಗೆ ಒಂದು ಇಲ್ಲಿಗೆ ಒಂದು. ನೋಡಿ ಅದು ಏನ್ ಮಾಡ್ತೀರಾ ಇದು? ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಕಾಂಪ್ಲಿಕೇಟ್ ಇದೆ. ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಪ್ಲಸ್ ಡಿ ಪ್ಲಸ್ 3d ಡ್ಯಾಶ್ ಮೈನಸ್ 2 ಇದೆ ಅಲ್ವಾ? ಇವಾಗ ಇದೇನ್ ಮಾಡ್ಬೇಕು ಅಂತಂದ್ರೆ, ಸೊ ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಪ್ಲಸ್ ಏನ್ ಮಾಡ್ತೀರಾ ಇದು? ಪ್ಲಸ್ 2d ಅಂತ ತಗೊಂಡ್ರೆ ಪ್ಲಸ್ ಡಿ ಮೈನಸ್ 2d ಮೈನಸ್ ಡಿ ಪ್ಲಸ್ 2d ಡ್ಯಾಶ್ ಪ್ಲಸ್ ಡಿ ಡ್ಯಾಶ್ ಅಲ್ವಾ? ಮೈನಸ್ 2. ನೆಕ್ಸ್ಟ್ ಮೈನಸ್ 2 ತಗೊಂಡಿದ್ದೀನಿ ನಾನು, ಮೈನಸ್ 2. ನೆಕ್ಸ್ಟ್ ಡಿ ಪ್ಲಸ್ ಡಿ ಡ್ಯಾಶ್ ಇಂಟು ಡಿ ಮೈನಸ್ ಡಿ ಡ್ಯಾಶ್ 2 ಕಾಮನ್ ತಗೊಂಡ್ರೆ ಡಿ ಪ್ಲಸ್ ಡಿ ಡ್ಯಾಶ್ ಆಗುತ್ತಲ್ಲ. ಓಕೆ ಓಕೆ, ಈ ತರ ಮಾಡಿ. ಇಲ್ಲಿ ನೋಡಿ ಏನಂತಂದ್ರೆ ಡಿ ಪ್ಲಸ್ ಡಿ ಡ್ಯಾಶ್ ಇಂಟು ಡಿ ಮೈನಸ್ ಡಿ ಡ್ಯಾಶ್ ಕರೆಕ್ಟ್ ಇದೆ. ನೆಕ್ಸ್ಟ್ 2 ಕಾಮನ್ ತಗೊಳ್ಳಿ, ಅವಾಗ ಏನಾಗುತ್ತೆ ಹೇಳಿ? 2 ಇಂಟು ಡಿ ಪ್ಲಸ್ ಡಿ ಡ್ಯಾಶ್ ಆಗುತ್ತೆ, ಕರೆಕ್ಟ್ ಅಲ್ವಾ? 2 ಇಂಟು ಡಿ ಪ್ಲಸ್ ಡಿ ಡ್ಯಾಶ್ ಆಯ್ತು. ಪ್ಲಸ್ ಇನ್ನೇನು ಉಳ್ಕೊಳ್ಳುತ್ತೆ ನೋಡಿ, ಡಿ ಡ್ಯಾಶ್ ಉಳ್ಕೊಂಡಿದೆ, ಪ್ಲಸ್ ಡಿ ಡ್ಯಾಶ್ ಮೈನಸ್ ಡಿ ಮೈನಸ್ 2 ಉಳ್ಕೊಳ್ಳುತ್ತು ಅಲ್ವಾ? ಇಷ್ಟು ಉಳ್ಕೊಂಡಿದೆ. ಇವಾಗ ಈ ವರ್ಡ್ರಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಡಿ ಪ್ಲಸ್ ಡಿ ಡ್ಯಾಶ್ ಕಾಮನ್ ತಗೊಂಬಿಡಿ. ಸೊ ಡಿ ಪ್ಲಸ್ ಡಿ ಡ್ಯಾಶ್ ಕಾಮನ್ ತಗೊಂಡ್ರೆ ಡಿ ಮೈನಸ್ ಡಿ ಡ್ಯಾಶ್ ಪ್ಲಸ್ 2 ಪ್ಲಸ್ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಒಂದು ಕೆಲಸ ಮಾಡಿ, ಇಲ್ಲಿ ನೋಡಿ ನಮ್ಗೆ ಈ ಫಾರ್ಮಲ್ ಬೇಕು ಕಾಮನ್ ತಗೊಳ್ಳೋದಕ್ಕೆ, ಈಗ ಮೈನಸ್ ಕಾಮನ್ ತಗೊಂಬಿಡಿ ಇಲ್ಲಿ. ಅವಾಗ ಡಿ ಮೈನಸ್ ಡಿ ಡ್ಯಾಶ್ ಪ್ಲಸ್ 2. ಓಕೆನಾ? ನೋಡಿ ಇಲ್ಲೂ ಮತ್ತೆ ಇಲ್ಲೂ ಸೇಮ್ ಬರ್ತಿದೆ, ಅದನ್ನ ಕಾಮನ್ ತಗೊಂಬಿಡಿ. ಇವಾಗ ಡಿ ಮೈನಸ್ ಡಿ ಡ್ಯಾಶ್ ಪ್ಲಸ್ 2 ಇಂಟು ಡಿ ಪ್ಲಸ್ ಡಿ ಡ್ಯಾಶ್ ಮೈನಸ್ 1. ಓಕೆನಾ? ಈ ತರ ಬರೀಬಹುದು ನೋಡಿ.
ಇದು ಯಾವ ಫಾರ್ಮಲ್ಲಿ ಬರ್ತಿದೆ ಇವಾಗ ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಓಕೆನಾ. ಸೊ ಪ್ರಾಡಕ್ಟ್ ಆಫ್ ಈ ಫಾರ್ಮಲ್ಲಿ ಬರ್ತಿದೆ ಲೀನಿಯರ್ ಫ್ಯಾಕ್ಟರ್ ಫಾರ್ಮ್ ಓಕೆನಾ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ ಇದು ರೆಡ್ಯೂಸಬಲ್ ಆಗ್ಬಿಡುತ್ತೆ ಓಕೆನಾ. ಸೊ ರೆಡ್ಯೂಸಬಲ್ ಆದಾಗ ಈಗ ನೋಡಿ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನು ಬರುತ್ತೆ ಹೇಳಿ ಇದಕ್ಕೆ ನೋಡೋಣ. ಕಾಂಪ್ಲಿಮೆಂಟರಿ ಫಂಕ್ಷನ್ ಈಕ್ವಲ್ ಟು ಇ ಪವರ್ ಇದು ಕಂಪೇರ್ ಮಾಡ್ಬಿಟ್ರೆ ಏನಾಗುತ್ತೆ ಬಿ ಈಕ್ವಲ್ ಟು 1 ಎ ಈಕ್ವಲ್ ಟು 1 ಆಗುತ್ತೆ ಸಿ ಈಕ್ವಲ್ ಟು -2 ಎಕ್ಸ್ ಬಿ ವೈ ಪ್ಲಸ್ ಎಕ್ಸ್ ಓಕೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಹೇಳಿ ಬಿ ಈಕ್ವಲ್ ಟು 1 ಎ ಈಕ್ವಲ್ ಟು -1 ಸಿ ಈಕ್ವಲ್ ಟು 1 ಇ ಪವರ್ ಪ್ಲಸ್ ಎಕ್ಸ್ ಆಗುತ್ತೆ ಅಲ್ವಾ. ನೆಕ್ಸ್ಟ್ π2 ಆಫ್ y ಮೈನಸ್ ಇಲ್ಲ ಪ್ಲಸ್ ನೋಡಿ ಎಸ್ ಮೈನಸ್ ಎಸ್ ವೈ ಮೈನಸ್ ಎಕ್ಸ್ ಓಕೆನಾ. ಇದು ಕಾಂಪ್ಲಿಮೆಂಟರಿ ಫಂಕ್ಷನ್ ಓಕೆನಾ. ಸೊ ನೆಕ್ಸ್ಟ್ ಪಿ ಐ ಇದೆ ನೋಡಿ ಆರಾಮಾಗಿದೆ. ಇಲ್ಲಿ ಏನ್ ಮಾಡ್ತೀರಿ ಹೇಳಿ ಡಿ ಈಕ್ವಲ್ ಟು 1 ಡಿ ಡ್ಯಾಶ್ ಈಕ್ವಲ್ ಟು -1 ಮೈನಸ್ ಇದೆ ನೋಡಿ ಅಲ್ವಾ. ಎ ಎಕ್ಸ್ ಪ್ಲಸ್ ಬಿ ವೈ ಈ ತರ ನೋಡ್ಬೇಕು ನೀವು. ಓಕೆ ನೆಕ್ಸ್ಟ್ ನೋಡಿ ಇವಾಗ ಈ ಪವರ್ ಅಲ್ಲಿ ಕೊಟ್ಟಾಗ ಗೊತ್ತಾಯ್ತು ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ. ನೆಕ್ಸ್ಟ್ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಕೊಟ್ಟಾಗ ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೋಡಿ ಎಫ್ ಆಫ್ ಎಕ್ಸ್ ಕಮ್ ವೈ ಈಕ್ವಲ್ ಟು ಎಕ್ಸ್ ಪವರ್ ಎಂ ಇಂಟು ವೈ ಪವರ್ ಎನ್ ಕೊಟ್ಟಿದ್ದಾನೆ ಓಕೆನಾ. ಸೊ ಎಕ್ಸ್ ಪವರ್ ಎಂ ಇಂಟು ವೈ ಪವರ್ ಎನ್ ಕೊಟ್ಟಿದ್ದಾನೆ. ಸೊ ಇವಾಗ ನಾನು ನಿನ್ನೆ ಏನು ತಗೊಂಡಿದ್ದೆ ನೋಡಿ ಅದು ತಗೋಬೇಕಷ್ಟೇ. ಯಾವ ತರ ಹೇಳಿ. ಸೊ ಡಿನಾಮಿನೇಟರ್ ಇರುತ್ತಲ್ಲ ಸೊ ಮೇಲೆ ತಗೊಂಡ್ಬಿಡೋದು. ಅವಾಗ ಏನಾಗ್ಬಿಡುತ್ತೆ 1 + x ಹೋಲ್ ಪವರ್ -1 ಬಂದ್ರೆ ಅದಕ್ಕೊಂದು ಫಾರ್ಮುಲಾ. ನೆಕ್ಸ್ಟ್ 1 - x ಹೋಲ್ ಪವರ್ -1 ಅಲ್ವಾ. ನೆಕ್ಸ್ಟ್ 1 - x ಹೋಲ್ ಪವರ್ -2 ಬಂದಾಗ ಒಂದು ಫಾರ್ಮುಲಾ ಇದೆ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋದು ಓಕೆನಾ. ಸೊ ಡಿ ಡ್ಯಾಶ್ ಬೈ ಡಿ ಏನಾದ್ರು ತಗೋಬಹುದು ಅಥವಾ ಡಿ ಬೈ ಡಿ ಡ್ಯಾಶ್ ಏನಾದ್ರು ತಗೋಬಹುದು. ನೆಕ್ಸ್ಟ್ ಇನ್ನೊಂದು ನಿಮಗೆ ಗೊತ್ತಿದೆ ಏನಂತಂದ್ರೆ ನೋಡಿ ಎಫ್ ಆಫ್ ಎಕ್ಸ್ ಕಾಮ ಅಲ್ಲಿ ಏನಂತಂದ್ರೆ ಓಡಿಯಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವಿ ಇಂಟು ಇ ಪವರ್ ಎ ಎಕ್ಸ್ ಬಂದಿರುತ್ತೆ. ಏನ್ ಬಂದಿರುತ್ತೆ ಹೇಳಿ ವಿ ಇಂಟು ಅಥವಾ ಇ ಪವರ್ ಎ ಎಕ್ಸ್ ಇಂಟು ಕ್ಯಾಪಿಟಲ್ ಎಕ್ಸ್ ಅಂತ ನೋಡಿ ಇದು ಸ್ಟ್ಯಾಂಡರ್ಡ್. ಇ ಪವರ್ ಎ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಅಂತ ಕ್ಯಾಪಿಟಲ್ ಎಕ್ಸ್ ಅನ್ನು ಫಂಕ್ಷನ್ ಆಫ್ ಎಕ್ಸ್ ಅಂತ ಅಲ್ವಾ. ಸೊ ಈ ತರ ಬಂದಾಗ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಸೊ ಡಿ ಟೆಂಡ್ಸ್ ಟು ಡಿ ಪ್ಲಸ್ ಎ ಮಾಡ್ತೀವಿ ಅಲ್ವಾ. ಡಿ ಪ್ಲಸ್ ಎ ಮಾಡ್ತೀವಿ. ಇವಾಗ ಇಲ್ಲೇನಾಗ್ಬಿಡುತ್ತೆ ಅಂತಂದ್ರೆ ಇದೇ ಇಲ್ಲಿ ನೋಡಿ ಇವಾಗ ಏನಾಗ್ಬಿಡುತ್ತೆ ಅಂದ್ರೆ ಎಫ್ ಆಫ್ ಎಕ್ಸ್ ಕಾಮ ವೈ ಆಗುತ್ತೆ. 2 ಇಂಡಿಪೆಂಡೆಂಟ್ ವೇರಿಯಬಲ್ ಬರುತ್ತೆ ಎಕ್ಸ್ ಪ್ಲಸ್ ವೈ ಬರುತ್ತೆ. ಅಥವಾ ಈ ತರ ಮಾಡ್ಬಿಡಿ ನೀವೇನಂತಂದ್ರೆ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಬರುತ್ತೆ. ಇವಾಗ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಇಂಟು ಇಲ್ಲಿ ಫಂಕ್ಷನ್ ಆಫ್ ಅಗೇನ್ ಇನ್ನೊಂದು ಎಫ್ ಡ್ಯಾಶ್ ಅಂತ ತಗೊಂಡು ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಬಂದಿರುತ್ತೆ. ಇವಾಗ ಅಲ್ಲಿ ಫಂಕ್ಷನ್ ಆಫ್ ಎಕ್ಸ್ ಬಂದಿರುತ್ತೆ, ಇಲ್ಲಿ ಅಗೇನ್ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಬಂದಿರುತ್ತೆ. ಈ ಫಾರ್ಮಲ್ಲಿ ಬಂದಾಗ ನಾವೇನ್ ಮಾಡ್ಬೇಕಂದ್ರೆ ಸೊ ಡಿ ಅನ್ನ ಡಿ ಟೆಂಡ್ಸ್ ಟು ಡಿ ಪ್ಲಸ್ ಎ ಆಗಿ ಚೇಂಜ್ ಮಾಡಬೇಕು. ಸೊ ಡಿ ಡ್ಯಾಶ್ ಏನ್ ಮಾಡ್ಬೇಕು ಹೇಳಿ ಡಿ ಡ್ಯಾಶ್ ಪ್ಲಸ್ ಬಿ ಮಾಡಬೇಕು ಓಕೆನಾ. ಇಲ್ಲಿದೆ ನೋಡಿ 1/f ಆಫ್ ಡಿ ಡಿ ಡ್ಯಾಶ್ ವಿ ಇಂಟು ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ. ವಿ ಇಸ್ ಎ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಯಾಕಂದ್ರೆ 2 ಇಂಡಿಪೆಂಡೆಂಟ್ ವೇರಿಯಬಲ್ ಇರುತ್ತೆ. ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಆಚೆ ಬರುತ್ತೆ. ನೆಕ್ಸ್ಟ್ 1 ಡಿವೈಡೆಡ್ ಬೈ ಇಲ್ಲಿ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಡಿ ಬದಲಿ ಡಿ ಪ್ಲಸ್ ಎ, ಇಲ್ಲಿ ಡಿ ಡ್ಯಾಶ್ ಬದಲಿ ಡಿ ಡ್ಯಾಶ್ ಪ್ಲಸ್ ಬಿ ಓಕೆನಾ. ಅದನ್ನ ತಗೊಂಡ್ಬಿಟ್ಟು ಆಮೇಲೆ ಸಾಲ್ವ್ ಮಾಡ್ಬೇಕು ನೀವು. ನೆಕ್ಸ್ಟ್ ಇಲ್ಲಿದೆ ನೋಡಿ ಎಫ್ ಆಫ್ ಎಕ್ಸ್ ವೈ ಈಕ್ವಲ್ ಟು ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ. ಸೊ ಪಿ ಐ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಿದೆ. ಏನ್ ಮಾಡ್ತೀರಾ ಡಿ ಈಕ್ವಲ್ ಟು ಎ ಮಾಡ್ತೀರಾ, ಡಿ ಡ್ಯಾಶ್ ಈಕ್ವಲ್ ಟು ಬಿ ಮಾಡ್ತೀರಾ. ಸೊ ಡಿನಾಮಿನೇಟರ್ ನಾಟ್ ಈಕ್ವಲ್ ಟು 0 ಬಂದಾಗ ನೋ ಪ್ರಾಬ್ಲಮ್. ಸೊ ಇವಾಗ ಏನಾದ್ರು ಡಿನಾಮಿನೇಟರ್ 0 ಬಂದ್ಬಿಟ್ರೆ ಅಂದ್ರೆ ಆ ರಿಸಲ್ಟ್ ಫೇಲ್ ಆಗುತ್ತೆ. ನೀವು ಯಾವ ತರ ಇನ್ನೊಂದು ಏನ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿದೆ ನೋಡಿ ಏನ್ ಮಾಡ್ಬೇಕು ಹೇಳಿ ಎಫ್ ಆಫ್ ಎಕ್ಸ್ ವೈ ಈಕ್ವಲ್ ಟು ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಇಂಟು 1 ಅಂತ ತಗೋಬೇಕು. ಏನ್ ತಗೋಬೇಕು ಹೇಳಿ ಇಂಟು 1. ಯಾವಾಗ ಎಫ್ ಆಫ್ ಎ ಬಿ ಈಕ್ವಲ್ ಟು 0 ಆದಾಗ ಇಂಟು 1 ಅಂತ ತಗೋಬೇಕು. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಸೊ ಪಿ ಐ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಫ್ ಆಫ್ ಡಿ ಡಿ ಡ್ಯಾಶ್ ಇಂಟು ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಇಂಟು 1 ತಗೊಳ್ಳಿ 0 ಬಂದಾಗ. ಇವಾಗ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಆಚೆ ತಗೊಂಡಾಗ ನಾವೇನ್ ಮಾಡ್ಬೇಕು ಹೇಳಿ ಡಿ ಟೆಂಡ್ಸ್ ಟು ಡಿ ಪ್ಲಸ್ ಎ. ಸೊ ಡಿ ಡ್ಯಾಶ್ ಟೆಂಡ್ಸ್ ಟು ಡಿ ಡ್ಯಾಶ್ ಪ್ಲಸ್ ಬಿ ಮಾಡಬೇಕು. ಅವಾಗ ಇಲ್ಲಿ ಏನಾಗ್ಬಿಡುತ್ತೆ 1 ಡಿವೈಡೆಡ್ ಬೈ ಎಫ್ ಆಫ್ ಡಿ ಬದಲಿ ಡಿ ಪ್ಲಸ್ ಎ, ಡಿ ಡ್ಯಾಶ್ ಬದಲಿ ಡಿ ಡ್ಯಾಶ್ ಪ್ಲಸ್ ಬಿ ಇಂಟು 1 ಇದೆ 1 ತಗೊಳ್ಳಿ ಇಂಟು 1 1. ಈ ತರ ಸಾಲ್ವ್ ಮಾಡ್ಬೇಕು ನೀವು ನಾವು ಬಿಸ್ನೆಸ್ ಕೊಟ್ಟಾಗ.
ಓಕೆ, ಪ್ರಾಬ್ಲಮ್ ಹೇಳಿದ್ದು ಫಸ್ಟ್ ಒನ್ ಇದೆ ನೋಡಿ. ಪ್ರಾಬ್ಲಮ್ ಹೇಳಿದ್ದು d square ಸಾಲ್ವ್ minus d ಮಾಡ್ಕೊಟ್ಟಿದ್ದಾರೆ. dash ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಝೆಡ್ z ಈಕ್ವಲ್ ಟು equal to 2y ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆನಾ. ನೆಕ್ಸ್ಟ್ ಏನಂತಂದ್ರೆ ನೋಡಿ, ಸೊ ಪರ್ಟಿಕ್ಯುಲರ್ ಇಂಟೀರಿಯಲ್ ಇದೆ ನೋಡಿ, ಈಸ್ ನಾಟ್ ಯೂನಿಕ್. ಓಕೆನಾ. ಸೊ ಯೂನಿಕ್ ಅಲ್ಲ, ನೀವು ಮಾಡಿದಾಗ ಒಂಥರ ಬರುತ್ತೆ. ಈಗ ಕೆಲವ್ರು ಏನ್ ಮಾಡಿರ್ತಾರೆ ಅಂದ್ರೆ ಬುಕ್ ಅಲ್ಲಿ ಡಿ ಡ್ಯಾಶ್ ಬೈ ಡಿ ಮಾಡಿರ್ತಾರೆ. ಓಕೆನಾ. ಸೊ ನೀವೇನ್ ಮಾಡ್ತೀರಾ, ಡಿ ಬೈ ಡಿ ಡ್ಯಾಶ್ ಮಾಡಿರ್ತೀರಾ. ಸೊ ಹಾಗಾಗಿ ಯೂನಿಕ್ ಅಲ್ಲ. ಈಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನ್ ಬರುತ್ತೆ ಹೇಳಿ ಇದಕ್ಕೆ ಸೊಲ್ಯೂಷನ್. ಫಸ್ಟ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಇದು ರೆಡ್ಯೂಸಬಲ್ ಇರೆಡ್ಯೂಸಬಲ್ ಹೇಳಿ. ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಇದೆ, ರೆಡ್ಯೂಸಬಲ್ ಇರೆಡ್ಯೂಸಬಲ್ irreducible. ಇರೆಡ್ಯೂಸಬಲ್ ಅಲ್ವಾ. ಯಾವುದೇ ಕಾರಣಕ್ಕೂ ಪ್ರಾಡಕ್ಟ್ ಆಫ್ ಈ ಫಾರ್ಮಲ್ ಬರೆಯಕ್ ಬರಲ್ಲ. ಯಾವುದು ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಮೈನಸ್ ಸಿ ಈ ಫಾರ್ಮಲ್ ಬರೆಯಕ್ ಬರ್ತಿಲ್ಲ ಅಲ್ಲಿ. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇದು, ಏನ್ ಮಾಡ್ಬೇಕು ಹೇಳಿ, z ಈಕ್ವಲ್ ಟು ಎ ಇಂಟು ಎಚ್ ಪ್ಲಸ್ ಕೆ ವೈ. ಫಸ್ಟ್ ಡಿ ಸ್ಕ್ವೇರ್ ಇದೆ, ಅವಾಗ ಏನಾಗುತ್ತೆ ಡಿ ಸ್ಕ್ವೇರ್ ಈಕ್ವಲ್ ಟು 2 ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡಿ ಅಂತ ಡಿ ಸ್ಕ್ವೇರ್ ಝೆಡ್ ಎ ಎಚ್ ಸ್ಕ್ವೇರ್ e power ಪ್ಲಸ್ hx ಕೆ ವೈ. plus ky. ನೆಕ್ಸ್ಟ್ ಡಿ ಡ್ಯಾಶ್ ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ವೈ ಎ ಕೆ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ. ಸೊ ಇಲ್ಲಿ ಕೊಡಿ ಏನಾಗುತ್ತೆ, a h square e ಎಚ್ ಸ್ಕ್ವೇರ್ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಮೈನಸ್ ಡಿ ಡ್ಯಾಶ್ ಏನಿದೆ ಎ ಕೆ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಈಕ್ವಲ್ ಟು 0. ಯಾಕೆ ನಾವು ಏನ್ ಮಾಡ್ತಿರೋದು, ನಾವು ಕಾಂಪ್ಲಿಮೆಂಟರಿ ಫಂಕ್ಷನ್ ಕಂಡುಹಿಡಿತಿರೋದು. ಕಾಂಪ್ಲಿಮೆಂಟರಿ ಫಂಕ್ಷನ್ ಕಂಡುಹಿಡಿಯೋದು ಏನ್ ಮಾಡಬೇಕು, ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಝೆಡ್ ಈಕ್ವಲ್ ಟು 0 ತಗೊಂಡಿರ್ಬೇಕು ಅಲ್ವಾ, ಅದಕ್ಕೆ 0. ಇವಾಗ ಏನಾಗುತ್ತೆ ಎ ಮತ್ತೆ ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ವೈ ಕಾಮನ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಎಚ್ ಸ್ಕ್ವೇರ್ ಮೈನಸ್ ಕೆ ಈಕ್ವಲ್ ಟು 0. ಇವಾಗ ಇವೆರಡು ನಾನ್ 0. ಸೊ ಹಾಗಾಗಿ ಎಚ್ ಸ್ಕ್ವೇರ್ ಮೈನಸ್ ಕೆ ಏನಾಗ್ಬಿಡುತ್ತೆ ಹೇಳಿ, ಮಸ್ಟ್ ಬಿ ಈಕ್ವಲ್ ಟು 0 ಆಗ್ಬಿಡುತ್ತೆ. ಎಚ್ ಸ್ಕ್ವೇರ್ ಈಕ್ವಲ್ ಟು ಕೆ ಆಗ್ಬಿಡುತ್ತೆ. ಸೊ ರಿಲೇಷನ್ ಬಿಟ್ವೀನ್ ಎಚ್ ಮತ್ತೆ ಕೆ ನಮಗೆ ಗೊತ್ತಾಯ್ತು. ಸೊ ಇವಾಗ ಏನಾಗ್ಬಿಡುತ್ತೆ ಟೋಟಲ್ ಅಂದ್ರೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಾಗ್ಬಿಡುತ್ತೆ ಸಮೇಷನ್ ಇಲ್ಲಿದೆ ನೋಡಿ ಇಂಟು ಇ ಪವರ್ ಎಚ್ ಎಕ್ಸ್ ಪ್ಲಸ್ ಕೆ ಬದಿನ ಬರಿಬೋದು ನಾನು, ಕೆ ವೈ ಇದೆ ಎಚ್ ಸ್ಕ್ವೇರ್ ವೈ. ಇದು ಕಾಂಪ್ಲಿಮೆಂಟರಿ ಫಂಕ್ಷನ್. ನೆಕ್ಸ್ಟ್ ಪಿ ಐ ಏನ್ ಮಾಡ್ಬೇಕಂದ್ರೆ, ಸೊ ಪಿ ಐ ಈಕ್ವಲ್ ಟು ಅಲ್ಲೇನಿದೆ 2y ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್. ಓಕೆನಾ. ಇವಾಗ ಇಲ್ಲಿ ನೋಡಿ ಯಾವ್ದಾರ ಕಾಮನ್ ತಗೊಳ್ಳಿ ನೀವು. ಓಕೆನಾ, ಯಾವ್ದಾರ ಕಾಮನ್ ತಗೊಳ್ಳಿ, ಬಟ್ ನೀವು ಕಾಮನ್ ತಗೊಂಡ್ಮೇಲೆ ನಮಗೆ ಈ ಫಾರ್ಮಲ್ ಬರಬೇಕು 1 ಪ್ಲಸ್ ಎಕ್ಸ್ ಹೋಲ್ ಇನ್ವರ್ಸ್ 1 ಮೈನಸ್ ಎಕ್ಸ್ ಹೋಲ್ ಇನ್ವರ್ಸ್ ಈ ತರ ಬರಬೇಕು. ಫಸ್ಟ್ 1 ಇದೆ ನೋಡಿ ಕಾನ್ಸ್ಟೆಂಟ್, ಆ ತರ ತಗೋಬೇಕು. ಇವಾಗ ನೀವು ಡಿ ಸ್ಕ್ವೇರ್ ಕಾಮನ್ ತಗೊಂಡ್ರಿ ಅನ್ಕೊಳ್ಳಿ, ಏನ್ ತಗೊಳ್ತೀರಾ ಡಿ ಸ್ಕ್ವೇರ್ ಕಾಮನ್ ತಗೊಂಡ್ಬಿಡಿ. ಏನಾಗುತ್ತೆ ಅವಾಗ 1 ಬೈ ಡಿ ಸ್ಕ್ವೇರ್, ಇಲ್ಲಿ ಡಿ ಸ್ಕ್ವೇರ್ ಕಾಮನ್ ತಗೊಂಡ್ರೆ 1 ಮೈನಸ್ ಡಿ ಡ್ಯಾಶ್ ಬೈ ಡಿ ಸ್ಕ್ವೇರ್ ಅಲ್ವಾ, ಇಂಟು ಏನಿದೆ 2y ಮೈನಸ್ ಎಕ್ಸ್ ಸ್ಕ್ವೇರ್. ಇವಾಗ 1 ಬೈ ಡಿ ಸ್ಕ್ವೇರ್ ಇದು ಮೇಲೆ ಹೋಗ್ಬಿಟ್ರೆ ಏನಾಗುತ್ತೆ 1 ಮೈನಸ್ ಡಿ ಡ್ಯಾಶ್ ಬೈ ಡಿ ಸ್ಕ್ವೇರ್ ಇಂಟು 2y ಮೈನಸ್ ಎಕ್ಸ್ ಸ್ಕ್ವೇರ್. ಇವಾಗ 1 ಬೈ ಡಿ ಸ್ಕ್ವೇರ್ ಇಂಟು 1 ಮೈನಸ್ ಇಲ್ಲಿ ಆಕ್ಚುಲಿ ಓ ಇನ್ವರ್ಸ್ ಆಗುತ್ತೆ 1 ಮೈನಸ್ ಎಕ್ಸ್ ಹೋಲ್ ಇನ್ವರ್ಸ್ ಈಕ್ವಲ್ ಟು ಮೈನಸ್ ಪ್ಲಸ್ ಆಗ್ಬಿಡುತ್ತೆ 1 ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಒನ್ ಸೊ ಒನ್. ಇವಾಗ ಏನಾಗುತ್ತೆ 1 ಪ್ಲಸ್ ಡಿ ಡ್ಯಾಶ್ ಬೈ ಡಿ ಪ್ಲಸ್ ಸೊ ಡಿ ಡ್ಯಾಶ್ ಸ್ಕ್ವೇರ್ ಬೈ ಡಿ ಸ್ಕ್ವೇರ್ ಆಗುತ್ತೆ. ಅಬ್ಸರ್ವ್ ಮಾಡ್ಬೇಕು ನೀವು ಇಲ್ಲಿ ಇರೋ ಫಂಕ್ಷನ್. ಇಲ್ಲಿ ನಾವು ಫಸ್ಟ್ ಇಲ್ಲಿ ಡಿ ಡ್ಯಾಶ್ ಇದೆ, ಡಿ ಡ್ಯಾಶ್ ಅಂದ್ರೆ ಏನು, ಡಿಫ್ರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ವೈ ಅಂತ. ಇಲ್ಲಿ ಕೊಟ್ಟಿರೋ ನೋಡಿ ಫಂಕ್ಷನ್ ಇಲ್ಲಿ ಏನ್ ಬಂದಿದೆಯಲ್ಲ ಅದು 1 ಟೈಮ್ ಮಾತ್ರ ಡಿಫ್ರೆನ್ಶಿಯೇಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ವೈ. ಇನ್ನೊಂದು ಟೈಮಿಗೆ ಏನಾಗ್ಬಿಡುತ್ತೆ ಅದು 0 ಆಗ್ಬಿಡುತ್ತೆ ಅಲ್ವಾ. ಸೊ ವ್ಯಾನಿಶ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು 1 ಟೈಮ್ ಮಾತ್ರ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಹಾಗಾಗಿ ಸೊ ನಾವು ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಆಯ್ತು. ಸೊ ಇಲ್ಲಿ ಸ್ಟಾಪ್ ಮಾಡ್ಬೋದು ನಾವು, ಯಾಕೆ ನೆಕ್ಸ್ಟ್ ಎಲ್ಲ 0 ಬಂದ್ಬಿಡುತ್ತೆ. ಇಂಟು ಏನಿದೆ ಹೇಳಿ 2y ಮೈನಸ್ ಎಕ್ಸ್ ಸ್ಕ್ವೇರ್. ಯಾವುದು ತಪ್ಪಾಗಿದೆನಾ? ಕರೆಕ್ಟ್ ಇದೆ ಸರ್. ಡಿ ಸ್ಕ್ವೇರ್ ಇದೆನಾ? ಓಕೆ ಓಕೆ, ಇಲ್ಲಿ ಕರೆಕ್ಟ್ ಡಿ ಸ್ಕ್ವೇರ್. ಓಕೆನಾ. ಇವಾಗ ಏನಾಗುತ್ತೆ 1 ಬೈ ಡಿ ಸ್ಕ್ವೇರ್ ಇಂಟು 2y ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೊ ಡಿಫ್ರೆನ್ಸಿಯೇಷನ್ ಆಫ್ ಏನಾಗ್ಬಿಡುತ್ತೆ ವಿತ್ ರೆಸ್ಪೆಕ್ಟ್ ಟು ವೈ 2 ಆಗುತ್ತೆ, 2 ಬೈ ಡಿ ಸ್ಕ್ವೇರ್ ಇದೆ ಅಲ್ವಾ. ಇವಾಗ ಏನಾಗುತ್ತೆ ನೋಡಿ ಇದು 1 ಬೈ ಡಿ ಸ್ಕ್ವೇರ್ ಇಂಟು 2y ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 2 ಟೈಮ್ಸ್ ಇಂಟಿಗ್ರೇಟ್ ಮಾಡಿ 2 ಅನ್ನ, ಏನಾಗುತ್ತೆ ಇಂಟಿಗ್ರೇಷನ್ 2 dx dx. ಫಸ್ಟ್ ಟೈಮ್ ಇಂಟಿಗ್ರೇಷನ್ ಮಾಡಿದ್ರೆ 2x ಬರುತ್ತೆ ಇಂಟು dx. ಸೆಕೆಂಡ್ ಟೈಮ್ 2 ಇಂಟು ಎಕ್ಸ್ ಸ್ಕ್ವೇರ್ ಬೈ 2 ಏನ್ ಬರ್ತಿದೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಬರ್ತಿದೆ. ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ 1 ಬೈ ಡಿ ಸ್ಕ್ವೇರ್ ಇಂಟು 2y. ಸೊ 2y ಅನ್ನ
ಇಂಟಿಗ್ರೇಟ್ ಮಾಡಿ 2 ಟೈಮ್ಸ್ ವಿತ್ ರೆಸ್ಪೆಕ್ಟ್ ಟು ಯಾವುದು ಎಕ್ಸ್ 2y dx dx. ಸೊ 2y ಕಾನ್ಸ್ಟೆಂಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ dx x ಆಗುತ್ತೆ. ಸೊ ಇದು dx ಇದು dx. ನೆಕ್ಸ್ಟ್ 2y ಇಂಟಿಗ್ರೇಷನ್ ಆಫ್ x ಏನಾಗುತ್ತೆ x ಸ್ಕ್ವೇರ್ ಬೈ 2 2 ಗೆಟ್ ಕ್ಯಾನ್ಸಲ್ y x ಸ್ಕ್ವೇರ್. ಏನ್ ಬಂತಂಗಾರೆ ಇವಾಗ ನಮಗೆ pi y x ಸ್ಕ್ವೇರ್. ಓಕೆನಾ. ಸೊ ಏನಾಗ್ಬಿಡುತ್ತೆ ಹಂಗಾರೆ ಈಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಪ್ಲಸ್ pi summation a into e power hx plus k square y plus ಇಲ್ಲಿ ಏನು ಬಂದಿದೆ ನೋಡಿ y into x square. ಓಕೆನಾ. y into x square. ಓಕೆ. ಇಲ್ಲಿ ನೋಡಿ ಏನ್ ಮಾಡ್ತೀರಾ ಅಂದ್ರೆ ಎಕ್ಸಾಂಪಲ್ ಹೆಂಗ್ ಮಾಡ್ಬೇಕಂದ್ರೆ ಇಲ್ಲಿ y x square ಕೊಟ್ಟಿದಾರಲ್ವಾ, ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ y x square ಕೊಟ್ಟಿದ್ದಾರೆ. ಇದು ಪರ್ಟಿಕ್ಯುಲರ್ ಇಂಟಿಗ್ರಲ್ ಆಗುತ್ತಾ ಇಲ್ಲ ಅಂತ ತಗೋಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ z equal to y into x square ತಗೋಬೇಕು. ತಗೊಂಡ್ಬಿಟ್ಟು ಇಲ್ಲಿ ಏನ್ ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಶನ್ LHS d ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಇಂಟು z. ಇವಾಗ ಇಲ್ಲಿ ನೋಡಿ ಡಿ ಸ್ಕ್ವೇರ್ ಅಂದ್ರೆ 2 ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ x ಅಂತ. ಇನ್ನು 2 ಟೈಮ್ಸ್ ಮಾಡೋದು ಏನಾಗುತ್ತೆ ಹೇಳಿ. ಫಸ್ಟ್ ಟೈಮ್ ಮಾಡಿದ್ರೆ 2xy, ಹೇಗೆ ಡಿಫರೆನ್ಶಿಯೇಟ್ ಮಾಡಿದ್ರೆ 2y ಆಗುತ್ತೆ. ಸೊ ಅವಾಗ 2y ಮೈನಸ್ ಸೊ ಡಿ ಡ್ಯಾಶ್ ಇದೆ ವಿತ್ ರೆಸ್ಪೆಕ್ಟ್ ಟು y ಮಾಡಿ ಇದೇನ್ ಬರುತ್ತೆ ಹೇಳಿ. ಏನ್ ಬರುತ್ತೆ ವಿತ್ ರೆಸ್ಪೆಕ್ಟ್ ಟು y ವಿತ್ ರೆಸ್ಪೆಕ್ಟ್ ಟು y ಡಿ ಡ್ಯಾಶ್ 2x ಸ್ಕ್ವೇರ್ ಸಾರಿ yx ಸ್ಕ್ವೇರ್ ಅಷ್ಟೇ ಬರುತ್ತೆ ಸರ್. x ಸ್ಕ್ವೇರ್ ಬರುತ್ತಲ್ವಾ. ಸೊ ಏನ್ ಬರ್ತಿದೆ 2y ಮೈನಸ್ x ಸ್ಕ್ವೇರ್ RHS ಬರ್ತಿದೆ. ಇಲ್ಲಿ ನೋಡಿ 2 ಮೈನಸ್ x ಸ್ಕ್ವೇರ್ ಬರ್ತಿದೆ. ಕರೆಕ್ಟ್ ಅಲ್ವಾ. ಸೊ ಎಕ್ಸಾಮ್ ಒಳಗೆ ಈ ತರ ಮಾಡ್ಬೇಕು. ಇವೆಲ್ಲ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಅಷ್ಟೇ. ಸಿಂಪಲ್ ಡಿಫ್ರೆನ್ಸಿಯೇಷನ್ ಮೆಥಡ್ ಎಲ್ಲ ಮಾಡ್ಕೊಂಡು ಕೂತ್ರೆ ಬರಲ್ಲ. ಓಕೆ. ಇಲ್ಲಿ ನೋಡಿ ಇದಕ್ಕೆ ಏನ್ ಮಾಡ್ತೀರಾ ಡಿ ಸ್ಕ್ವೇರ್ ಮೈನಸ್ ಡಿ ಡಿ ಡ್ಯಾಶ್ ಪ್ಲಸ್ ಡಿ z ಈಕ್ವಲ್ ಟು 1 ಇದೆ. ಏನ್ ಮಾಡ್ಬೋದು ಇಲ್ಲಿ. ಈಗ ಒಂದು ಕೆಲಸ ಮಾಡಿ ನೀವು ಡೈರೆಕ್ಟ್ ಆಗಿ ಪಿ ಐ ಮಾಡ್ಬಿಡಿ. ಏನ್ ಮಾಡ್ತೀರಿ ಹೇಳಿ. ಸೊ ಪಿ ಐ ಮಾತ್ರ ಮಾಡಿ, ಕಾಂಪ್ಲಿಮೆಂಟರಿ ಫಂಕ್ಷನ್ ಬೇಡ. ಸೊ 1 ಡಿವೈಡೆಡ್ ಬೈ ಸೊ ಡಿ ಕಾಮನ್ ತಗೊಂಡ್ರೆ ಡಿ ಮೈನಸ್ ಡಿ ಡ್ಯಾಶ್ ಪ್ಲಸ್ 1 ಇಂಟು 1. ಓಕೆನಾ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ ಇಲ್ಲಿ ಸೊ 1 ಬೈ ಡಿ ಇದೆ, 1 ಬೈ ಡಿ ಆಫ್ 1 ಇದೆ. 1 ಬೈ ಡಿ ಅಂದ್ರೆ ಇಂಟಿಗ್ರೇಷನ್ ಮಾಡಿ ಅಂತ ವಿತ್ ರೆಸ್ಪೆಕ್ಟ್ ಎಕ್ಸ್. ಸೊ ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಆಗುತ್ತೆ. ಸೊ ಡಿವೈಡೆಡ್ ಬೈ ಇಲ್ಲಿ ಏನಿದೆ ನೋಡಿ ಡಿ ಮೈನಸ್ ಡಿ ಡ್ಯಾಶ್ ಪ್ಲಸ್ 1 ಇದೆ. ಇವಾಗ ಏನ್ ಮಾಡ್ತೀರಾ ಎಕ್ಸ್ ಡಿವೈಡೆಡ್ ಬೈ ಇವಾಗ ಇಲ್ಲಿ ನೋಡಿ ಅದೇ ಯೂನಿಕ್ ಅಲ್ಲ ಇದು, ಹೆಂಗ್ ಬೇಕಾರ ಮಾಡ್ಬೋದು. ಇವಾಗ ಏನ್ ಮಾಡ್ಬೋದು ಅಂದ್ರೆ ಇದು ನಾನು ಡೈರೆಕ್ಟ್ ಆಗಿ ತಗೋಬಹುದು. ಪಿ ಐ ಈಕ್ವಲ್ ಟು ಆಲ್ರೆಡಿ ಏನಿದೆ ನೋಡಿ 1 ಇದೆ, ಇದು ಎಕ್ಸ್ ತಗೊಂಡ್ಬಿಡ್ತೀನಿ ನಾನು 1 ಪ್ಲಸ್ ಎಕ್ಸ್. ಅವಾಗ ಏನಾಗುತ್ತೆ ಮೇಲೆ ತಗೊಂಡ್ರೆ 1 ಪ್ಲಸ್ ಡಿ ಮೈನಸ್ ಡಿ ಡ್ಯಾಶ್ ಹೋಲ್ ಪವರ್ ಮೈನಸ್ 1 ಇಂಟು ಎಕ್ಸ್. ಇವಾಗ ಏನಾಗುತ್ತೆ ಹೇಳಿ 1 ಪ್ಲಸ್ ಎಕ್ಸ್ ಹೋಲ್ ಪವರ್ ಮೈನಸ್ 1 ಫಾರ್ಮಲ್ ಇದೆ. 1 ಮೈನಸ್ ಡಿ ಡ್ಯಾಶ್ ಸೊ ಪ್ಲಸ್ ಬರುತ್ತೆ. ನೆಕ್ಸ್ಟ್ ಡಿ ಮೈನಸ್ ಡಿ ಡ್ಯಾಶ್ ಹೋಲ್ ಸ್ಕ್ವೇರ್ ಆಗುತ್ತೆ. ಅವಾಗ ಏನಾಗುತ್ತೆ ಡಿ ಸ್ಕ್ವೇರ್ ಆಗುತ್ತೆ. ಡಿ ಸ್ಕ್ವೇರ್ ಅಂದ್ರೆ 2 ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡಿ ಎಕ್ಸ್ ಅಂತ. ಫಸ್ಟ್ ಟೈಮ್ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, ಅಗೇನ್ 0 ಆಗ್ಬಿಡುತ್ತೆ. ಅಂದ್ರೆ ಇಲ್ಲಿ ಸ್ಟಾಪ್ ಮಾಡಿ ಇಂಟು ಎಕ್ಸ್. ಇವಾಗ ಏನಾಗುತ್ತೆ ಎಕ್ಸ್ ಇಂಟು 1 ಎಕ್ಸ್ ಮೈನಸ್ ಡಿ ಡ್ಯಾಶ್ ಆಫ್ ಎಕ್ಸ್ ಏನಾಗ್ಬಿಡುತ್ತೆ ಹೇಳಿ. ಫಸ್ಟ್ ಡಿ ಬೈ 1 ಆಗುತ್ತೆ. ನೆಕ್ಸ್ಟ್ ಮೈನಸ್ ಡಿ ಡ್ಯಾಶ್ ಇದೆ ವಿತ್ ರೆಸ್ಪೆಕ್ಟ್ ಟು ವೈ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಆಗ್ಬಿಡುತ್ತೆ. ಅಂದ್ರೆ ಏನ್ ಬರ್ತಿದೆ ಇವಾಗ ನಮಗೆ ಎಕ್ಸ್ ಮೈನಸ್ 1 ಬರ್ತಿದೆ. ಓಕೆನಾ. ಸೊ ಈ ತರ ಏನಾದ್ರು ಮಾಡ್ಬೋದು. ಓಕೆ. ಇದು ಏನ್ ಬರುತ್ತೆ ಪಿ ಐ ಹೇಳಿ ಡೈರೆಕ್ಟ್ ಆಗಿ. ಇದಕ್ಕೆ ಏನ್ ಬರುತ್ತೆ ಸೊ ಪಿ ಐ ಈಕ್ವಲ್ ಟು ಇ ಪವರ್ ವೈ ಡಿವೈಡೆಡ್ ಬೈ ಡಿ ಮೈನಸ್ 1 ಇಂಟು ಡಿ ಪ್ಲಸ್ ಡಿ ಡ್ಯಾಶ್ ಸಾರಿ ಡಿ ಮೈನಸ್ ಡಿ ಡ್ಯಾಶ್ ಪ್ಲಸ್ 1 ಅಲ್ವಾ. ಇವಾಗ ಏನ್ ಮಾಡ್ತೀರಾ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಫಾರ್ಮಲ್ ಇದೆ ಇದು. ಸೊ ಎ ಏನಿದೆ ಅಲ್ಲಿ 0, ಕೋಎಫಿಷಿಯಂಟ್ ಆಫ್ ಎಕ್ಸ್ 0 ಇದೆ, ವೈ ಏನಿದೆ ಕೋಎಫಿಷಿಯಂಟ್ ಆಫ್ ವೈ 1 ಇದೆ. ಸೊ ಇವಾಗ ಏನಾಗ್ಬಿಡುತ್ತೆ ಪಿ ಐ ಈಕ್ವಲ್ ಟು ಇ ಪವರ್ ವೈ ಡಿವೈಡೆಡ್ ಬೈ ಸೊ ಇಲ್ಲಿ ಡಿ ಗೆ 0 ಕೊಡಿ ಅಂತ, ಡಿ ಡ್ಯಾಶ್ ಏನ್ ಕೊಡ್ಬೇಕು ಹೇಳಿ 1 ಕೊಡ್ಬೇಕಂತ. ಅವಾಗ ಏನಾಗುತ್ತೆ ಹೇಳಿ ಅದು 0 ಮೈನಸ್ 1 ಇಂಟು ಇಲ್ಲಿ 0 ಮೈನಸ್ 1 ಪ್ಲಸ್ 1. ಸೊ ಡಿನಾಮಿನೇಟರ್ ಏನ್ ಬರ್ತಿದೆ ಇವಾಗ 0 ಬರ್ತಿದೆ ಅಲ್ವಾ. ಡಿ ಮೈನಸ್ ಡಿ ಡ್ಯಾಶ್ ಪ್ಲಸ್ 1. ಓಕೆ. ಓಕೆ. ಇವಾಗ ನೋಡಿ ಅಲ್ಲಿ ಯಾವುದಕ್ಕೆ ನಮಗೆ 0 ಬರಲ್ವೋ ಅಲ್ಲಿ ಕೊಟ್ಬಿಡಿ. ಫಸ್ಟ್ ಇಲ್ಲಿ ಕೊಟ್ಟಾಗ ಏನ್ ಬರ್ತಿದೆ ಪಿ ಐ ಏನಾಗ್ತಿದೆ ನೋಡಿ -1 ಬರ್ತಿದೆ
ಯಾವುದು ಇದಕ್ಕೆ ಕೊಟ್ಟಾಗ ಅಲ್ವಾ, ಅವಾಗ ಏನಾಗುತ್ತೆ ಮೈನಸ್ ಇ ಪವರ್ ವೈ ಡಿವೈಡ್ ಬೈ ಯಾವ್ದಕ್ಕೆ 0 ಆಗ್ತಿದೆ ಅದನ್ನ ಹಂಗೆ ಬರ್ಕೊಳ್ಳಿ. ಯಾವ್ದಕ್ಕೆ ಡಿ ಮೈನಸ್ ಡಿ ಡ್ಯಾಶ್ ಪ್ಲಸ್ 1ಗೆ ಅಲ್ವಾ, ಡಿ ಮೈನಸ್ ಡಿ ಡ್ಯಾಶ್ ಪ್ಲಸ್ 1 ಕರೆಕ್ಟ್ ಅಲ್ವಾ ಇದು, ಡಿ ಮೈನಸ್ ಡಿ ಡ್ಯಾಶ್ ಪ್ಲಸ್ 1 ಬರ್ತದೆ. ಇವಾಗ ಏನ್ ಮಾಡ್ತೀರ ಅಂದ್ರೆ ಇಲ್ಲಿ ನೋಡಿ ಇಂಟು 1 ಅಂತ ತಗೊಂಬಿಡಿ, ಯಾಕೆ ಡಿನಾಮಿನೇಟರ್ 0 ಬರ್ತಿದೆ, ಇಂಟು 1 ಅಂತ ತಗೊಳ್ಳಿ. ಇವಾಗ ಏನ್ ಮಾಡ್ಬೇಕಂದ್ರೆ ಡಿ ಬದಲಿ ಡಿ ಟೆಂಡ್ಸ್ ಟು ಡಿ ಪ್ಲಸ್ ಎ ಮಾಡ್ಬೇಕು, ಎ 0 ಇದೆ, ಡಿ ಪ್ಲಸ್ 0 ಡಿ ಆಗುತ್ತೆ. ಡಿ ಡ್ಯಾಶ್ ಬದಲಿ ಏನ್ ಮಾಡ್ಬೇಕು ಡಿ ಪ್ಲಸ್ ಬಿ ಮಾಡ್ಬೇಕು, ಬಿ ಏನಿದೆ ಇಲ್ಲಿ 1 ಇದೆ. ಸೊ ಅವಾಗ ಇಲ್ಲಿ ಏನಾಗ್ಬಿಡುತ್ತೆ ಇ ಪವರ್ ಮೈನಸ್ ಆಚೆ ಬರುತ್ತೆ. ಸೊ ಪಿ ಐ ಈಕ್ವಲ್ ಟು ಇ ಪವರ್ ಮೈನಸ್ ಆಚೆ ಬರುತ್ತೆ. ಸೊ 1 ಡಿವೈಡೆಡ್ ಬೈ ಡಿ ಬದಲಿ ಏನ್ ತಗೊಳ್ತೀರಾ ಡಿನೇ ತಗೋಬೇಕು, ಮೈನಸ್ ಇದು ಆಕ್ಚುಲಿ ಡಿ ಡ್ಯಾಶ್, ಇದು ಡಿ ಡ್ಯಾಶ್ ಬದಲಿ ಏನ್ ತಗೊಂಡಿದೀವಿ ನಾವು ಡಿ ಡ್ಯಾಶ್ ಪ್ಲಸ್ 1, ಅವಾಗ ಏನಾಗುತ್ತೆ ಡಿ ಡ್ಯಾಶ್ ಮೈನಸ್ 1 ಪ್ಲಸ್ 1 ಅಲ್ವಾ. ಇವಾಗ ಇಲ್ಲಿ ಏನಾಗಿದೆ ನೋಡಿ ಇ ಪವರ್ ಮೈನಸ್ ವೈ, ಸೊ ಮೈನಸ್ 1 ಪ್ಲಸ್ 1 ಗೆಟ್ ಕ್ಯಾನ್ಸಲ್, 1 ಡಿವೈಡೆಡ್ ಬೈ ಡಿ ಮೈನಸ್ ಡಿ ಡ್ಯಾಶ್ ಬರ್ತಿದೆ, ಏನ್ ಬರ್ತಿದೆ ಹೇಳಿ 1 ಡಿವೈಡೆಡ್ ಬೈ ಡಿ ಮೈನಸ್ ಡಿ ಡ್ಯಾಶ್ ಬರ್ತಿದೆ. ಓಕೆನಾ. ಇವಾಗ ಇಲ್ಲಿ ಏನ್ ಬರ್ತಿದೆ ಇದು ಹೋಮೋಜಿನಿಯಸ್, ಇವಾಗ ಇದು ಏನ್ ಬಂದಿದೆ ನೋಡಿ ಇದು ಹೋಮೋಜಿನಿಯಸ್, ಕರೆಕ್ಟ್ ಅಲ್ವಾ. ಇವಾಗ ಹೋಮೋಜಿನಿಯಸ್ ಬಂದಾಗ ಒಂದು ಫಾರ್ಮುಲಾ ಇದೆ, ಏನಂತಂದ್ರೆ 1 ಡಿವೈಡೆಡ್ ಬೈ ಡಿ ಮೈನಸ್ ಎಂ ಡಿ ಡ್ಯಾಶ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಇಂಟಿಗ್ರೇಷನ್, ಅಥವಾ ನೀವು ಪ್ಲಸ್ ತಗೊಂಡ್ರೆ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಎಫ್ ಆಫ್ ಎಕ್ಸ್ ಕಾಮ ಏನ್ ಬರುತ್ತೆ ಹೇಳಿ ಎಮ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಇಂಟು ಡಿ ಎಕ್ಸ್. ಇದು ಈ ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ. ಸೊ ಈಗ ಈ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಿದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಕಾಮ ವೈ ಏನಿದೆ ಕಾನ್ಸ್ಟೆಂಟ್ 1 ಇದೆ, ಅವಾಗ ಏನಾಗುತ್ತೆ ಅಂದ್ರೆ ಸೊ ಪಿ ಐ ಈಕ್ವಲ್ ಟು ಇ ಪವರ್ ಮೈನಸ್ ವೈ ಇಂಟು ಇಲ್ಲಿ ನೋಡಿ ಇದ್ರ ಪ್ರಕಾರ ಮೈನಸ್ ಇ ಪವರ್ ವೈ ಅಲ್ವಾ ಸರ್, ಮೈನಸ್ ಇ ಪವರ್ ವೈ, ಕರೆಕ್ಟ್, ಮೈನಸ್ ಇ ಪವರ್ ವೈ, ಓಕೆ ಮೈನಸ್ ಇ ಪವರ್ ವೈ, ಓಕೆನಮ್ಮ ಮೈನಸ್ ಇ ಪವರ್ ವೈ. ಇವಾಗ ಏನ್ ಮಾಡ್ತೀರ ಅಂದ್ರೆ ಇಲ್ಲಿ ನೋಡಿ ಮೈನಸ್ ಇ ಪವರ್ ವೈ ಇಂಟು ಈ ಫಾರ್ಮುಲಾ ಪ್ರಕಾರ ಹೋಗ್ಬಿಟ್ರೆ ಇಲ್ಲಿ ನೋಡಿ ಡಿ ಮೈನಸ್ ಡಿ ಪ್ಲಸ್ ಈ ಫಾರ್ಮುಲಾ ಕಂಪೇರ್ ಮಾಡಿ, ಎಮ್ ಈಕ್ವಲ್ ಏನಾಗುತ್ತೆ ಮೈನಸ್ 1 ಆಗುತ್ತಲ್ವಾ, ಇಲ್ಲಿ ಕಂಪೇರ್ ಮಾಡಿದ್ರೆ ಮೈನಸ್ 1 ಆಗುತ್ತೆ. ಇಲ್ಲಿ ಇಂಟಿಗ್ರೇಟ್ ಮಾಡ್ಬಿಡಿ, ಇಂಟಿಗ್ರೇಷನ್ ಎಫ್ ಆಫ್ ಎಕ್ಸ್ ಕಾಮ ವೈ ಕಾನ್ಸ್ಟೆಂಟ್ ಇದೆ, ಸೊ ಕಾನ್ಸ್ಟೆಂಟ್ ಇರೋದ್ರಿಂದ ಇದು ಕೂಡ ಕಾನ್ಸ್ಟೆಂಟ್, ಇವೇನೇ ಎಫೆಕ್ಟ್ ಮಾಡಲ್ಲ ಅದು, ಸೊ ಅದೇ ಬರುತ್ತೆ 1 ಬರುತ್ತೆ ಇಂಟು ಇಲ್ಲೇನಿದೆ ನೋಡಿ ಡಿ ಎಕ್ಸ್. ಇವಾಗ ಏನಾಗ್ಬಿಡುತ್ತೆ ಮೈನಸ್ ಇ ಪವರ್ ವೈ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಏನಾಗ್ಬಿಡುತ್ತೆ ಹೇಳಿ ಏನಾಗ್ಬಿಡುತ್ತೆ ಎಕ್ಸ್ ಆಗುತ್ತೆ. ಓಕೆನಾ. ಸೊ ಪಿ ಐ ಏನ್ ಬರ್ತಿದೆ ನಮಗೆ ಮೈನಸ್ ಎಕ್ಸ್ ಇಂಟು ಇ ಪವರ್ ವೈ ಬರ್ತಿದೆ. ಸೊ ಇವಾಗ ಏನಾಗ್ಬಿಡುತ್ತೆ ಕಂಪ್ಲೀಟ್ ಸೊಲ್ಯೂಷನ್, ನೀವು ಕಾಂಪ್ಲಿಮೆಂಟರಿ ಫಂಕ್ಷನ್ ಕಂಡು ಹಿಡ್ಕೊಂಡು ಇದನ್ನ ಮಾಡ್ಬೇಕಷ್ಟೇ. ಇವಾಗ ಇಲ್ಲಿ ಏನ್ ಬಂದಿದೆ ಮೈನಸ್ ಎಕ್ಸ್ ಇಂಟು ಇ ಪವರ್ ವೈ ಬಂದಿದೆ ಅಲ್ವಾ, ಇವಾಗ ಅದನ್ನ ಝಡ್ ಈಕ್ವಲ್ ಟು ಮೈನಸ್ ಎಕ್ಸ್ ಇಂಟು ಇ ಪವರ್ ವೈ ತಗೊಂಡ್ರಿ, ಎಕ್ಸಾಂಪಲ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಯಾವ ಪ್ರಾಬ್ಲಮ್ ಕೊಟ್ಟಿದ್ರು ಅವರು, ಇದು ಅಲ್ವಾ ಕೊಟ್ಟಿರೋದು, ಇಲ್ಲಿ ಕೊಡಿ ನೋಡೋಣ ಏನ್ ಬರುತ್ತೆ. ಡಿ ಮೈನಸ್ 1 ಇದೆ, ಸೊ ಇದನ್ನ ಡಿ ಮಾಡಿದ್ರೆ ಅಂದ್ರೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಬೇಕು, ಅವಾಗ ಏನಾಗುತ್ತೆ ಮೈನಸ್ ಇ ಪವರ್ ವೈ ಬರುತ್ತೆ. ಅವಾಗ ಏನಾಗುತ್ತೆ ಹೇಳಿ ಮೈನಸ್ ಇ ಪವರ್ ವೈ ಮೈನಸ್ 1 ಅಲ್ವಾ ಇಂಟು ಇಲ್ಲಿ ಡಿ ಇದೆ ಮೈನಸ್ ಇ ಪವರ್ ವೈ, ನೆಕ್ಸ್ಟ್ ಮೈನಸ್ ಡಿ ಡ್ಯಾಶ್ ಇದೆ, ಮೈನಸ್ ಇದನ್ನ ಡಿ ಡ್ಯಾಶ್ ಮಾಡಿದ್ರೆ ಏನಾಗುತ್ತೆ ಮೈನಸ್ ಎಕ್ಸ್ ಇ ಪವರ್ ವೈ ಬರುತ್ತೆ, ಪ್ಲಸ್ ಝಡ್, ನೋ ಝಡ್ ಇದೆ, ಇದು ಝಡ್ ಇದು ಮಲ್ಟಿಪ್ಲೈ ಮಾಡ್ತಿದ್ದೀನಿ ನಾನು, ಪ್ಲಸ್ ಝಡ್ ಅಂದ್ರೆ ಏನಾಗ್ಬಿಡುತ್ತೆ ಇಲ್ಲಿ ಮೈನಸ್ ಎಕ್ಸ್ ಇ ಪವರ್ ವೈ ಆಗುತ್ತೆ ಅಲ್ವಾ, ಮೈನಸ್ ಎಕ್ಸ್ ಆಗ್ತಿದೆಯಲ್ಲ, ಓಕೆ ಇದು ಕೂಡ ಮೈನಸ್ ಬರ್ತಿದೆಯಾ, ಇದು ಪವರ್ ವೈ ಬರ್ಬೇಕಾಗಿತ್ತು, ಮೈನಸ್ ಕಾಮನ್ ತಗೊಂಡ್ರೆ ಎಲ್ಲ ಪ್ಲಸ್ ಬರ್ತಿದೆ, ಮೈನಸ್ ಎಕ್ಸ್ ಇಂಟು ಇ ಪವರ್ ವೈ ಬಂದಿದೆ, ಝಡ್ ಮೈನಸ್ ಸಾರಿ ಎಸ್ ಅಲ್ಲಲ್ಲ ಅದಲ್ಲ, ಇಲ್ಲಿ ಮೈನಸ್ 1 ಇದೆ ಅಲ್ವಾ, ಝಡ್ ಮಲ್ಟಿಪ್ಲೈ ಮಾಡಿ, ಇಲ್ಲಿಗೆ ಝಡ್ ಮಲ್ಟಿಪ್ಲೈ ಮಾಡಿ ಅಲ್ವಾ, ಅಂದ್ರೆ ಝಡ್ ಬರುತ್ತೆ, ಆವಾಗ ಏನಾಗ್ಬಿಡುತ್ತೆ ಪ್ಲಸ್ ಎಕ್ಸ್ ಇಂಟು ಇ ಪವರ್ ವೈ ಅಲ್ವಾ. ಏನ್ ಬಂತ ಹೇಳಿದೆ ಸ್ವಲ್ಪ, ಅದು ಏನ್ ಬಂದಿದೆ ಇ ಪವರ್ ವೈ ಕಾಮನ್ ತಗೊಂಬಿಡಿ, ಇ ಪವರ್ ವೈ ಕಾಮನ್ ತಗೊಂಡ್ರೆ ಮೈನಸ್ 1 ಪ್ಲಸ್ ಎಕ್ಸ್, ಎಸ್. ನೆಕ್ಸ್ಟ್ ಇಲ್ಲಿ ಮೈನಸ್ ಇ ಪವರ್ ವೈ ಕಾಮನ್ ತಗೊಂಡ್ರೆ ಏನಾಗುತ್ತೆ ನೋಡಿ ಮೈನಸ್ ಇ ಪವರ್ ವೈ ಮೈನಸ್ 1 ಪ್ಲಸ್ 1 ಮೈನಸ್ ಪ್ಲಸ್ ಎಕ್ಸ್ ಪ್ಲಸ್ 1 ಮೈನಸ್ ಪ್ಲಸ್ ಎಕ್ಸ್ ಅಲ್ವಾ,
ಓಕೆ, ಇಲ್ಲಿ ಏನಾಗ್ಬಿಡುತ್ತೆ ಇವಾಗ ಮೈನಸ್ ಇ ಪವರ್ 2y ಇಂಟು, ಯಾಕೋ ಬರ್ತಾ ಇಲ್ಲಲ್ಲ ಇದು, ಬರ್ಬೇಕದು. ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್, ಓಕೆನಾ. ಡಿ ಮೈನಸ್ ಡಿ ಡ್ಯಾಶ್ ಎಮ್ ಇಂಟು ಡಿ ಡ್ಯಾಶ್ ಎಫ್ ಆಫ್ ಎಕ್ಸ್ ಕಮ್ಮಿ ಕರೆಕ್ಟ್ ಇದೆಯಲ್ಲ. ಇಲ್ಲಿ ಒಂದು ತಗೊಂಡೆ. ಸರ್ ಇಲ್ಲಿ ಸೆಕೆಂಡ್ ಇದ್ರಲ್ಲಿ ಹ್ಮ್. ಡಿ ಡ್ಯಾಶ್ ತಗೊಂಡ್ರೆ ಪ್ಲಸ್ ಆಗತ್ತಲ್ಲ ಸರ್, ಮೈನಸ್ ಮುಂಚೆನೆ ಇದೆ, ಮೈನಸ್ ಮೈನಸ್ ಅಲ್ಲಲ್ಲ ಪ್ಲಸ್. ನೋಡಿ, ಓಕೆ ಓಕೆ, ಇಲ್ಲಿ ನಾವಿವಾಗ ಎಮ್ ಈಕ್ವಲ್ ಟು -1 ತಗೊಂಡ್ರೆ ಇದು ಎಫೆಕ್ಟ್ ಆಗಲ್ಲ, ಕಾನ್ಸ್ಟೆಂಟ್ ಅಲ್ವಾ ಇದು, ನೋಡಿ ಕಾನ್ಸ್ಟೆಂಟ್ ಫಂಕ್ಷನ್ ಎಫೆಕ್ಟ್ ಆಗಲ್ಲ. ಒಂದು ಕೆಲಸ ಅಲ್ಲಲ್ಲ ಮಾಡಿ ಸರ್, ನೀವು, ಎಲ್ಲಿ ಹೇಳಿ. ಇಲ್ಲ ಮ್ಯಾಮ್, ನಾವು ಸೆಕೆಂಡ್ ಇದ್ರಲ್ಲಿ ಇ ಪವರ್ -y ಡಿ ಮೈನಸ್ ಡಿ ಡ್ಯಾಶ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಲ್ಲ, ಹಾ ಅಲ್ಲಿ ಪ್ಲಸ್ ಆಗುತ್ತೆ ಅನ್ಸುತ್ತೆ ಡಿ ಡ್ಯಾಶ್ ಗೆ, ಮೈನಸ್ ಇಂಟು ಮೈನಸ್. ಡಿ ಡ್ಯಾಶ್, ಓಕೆ ಓಕೆ, ಇಲ್ಲಿ ಪ್ಲಸ್ ಆಗತ್ತಂತ ನೀವಲ್ವಾ. ಹಾ ಸರ್, ಅದು ಇನ್ನೊಂದ್ಸರಿ ಇವಾಗ ಬರ್ಕೊಂಡ್ರೆ ಗೊತ್ತಾಗ್ಬೋದು. ಕ್ಯಾನ್ಸಲ್ ಆಗ್ಬಿಡುತ್ತೆ, ಕ್ಯಾನ್ಸಲ್ ಆಗ್ಬಿಡುತ್ತೆ. ಇ ಪವರ್ y ಪ್ಲಸ್ ಎಕ್ಸ್. ಇಲ್ಲ ಒಂದು ಕೆಲಸ ಮಾಡಿ ನೀವು, ಇಲ್ಲಿ ಏನ್ ಬಂದಿದೆ ನೋಡಿ, ಏನ್ ಬಂದಿದೆ ನೋಡಿ, ಇ ಪವರ್ -y ಬಂದಿದೆಲ್ವಾ, ಮೈನಸ್ ಇ ಪವರ್ y 1 ಇದೆ. ಈಗ ಒನ್ ಇರೋದಕ್ಕೆ ಏನ್ ಮಾಡ್ತೀರಂದ್ರೆ, ಇಲ್ಲಿ ಡಿ ಕಾಮನ್ ತಗೊಂಬಿಡಿ ಡಿನಾಮಿನೇಟರ್. ಅವಾಗ ಏನಾಗುತ್ತೆ, ಡಿ ಆಫ್ 1 ಮೈನಸ್ ಡಿ ಡ್ಯಾಶ್ ಬೈ ಡಿ ಇಂಟು 1 ಇದೆ, ಇಂಟು 1 ಅಲ್ವಾ. ಇವಾಗ ಏನಾಗುತ್ತೆ, ಮೈನಸ್ ಇ ಪವರ್ y ಇಂಟು 1 ಬೈ ಡಿ. ನೆಕ್ಸ್ಟ್ ಇಲ್ಲಿ 1 ಮೈನಸ್ ಡಿ ಡ್ಯಾಶ್ ಬೈ ಡಿ ಹೋಲ್ ಇನ್ವರ್ಸ್ ಆಫ್ 1 ಇರುತ್ತೆ. ಮೈನಸ್ ಇ ಪವರ್ y 1 ಬೈ ಡಿ 1 ಪ್ಲಸ್ ಡಿ ಡ್ಯಾಶ್ ಬೈ ಡಿ ಆಗುತ್ತೆ. ಇಲ್ಲೇ 0 ಆಗ್ಬಿಡುತ್ತೆ, ಬಿಟ್ಬಿಡಿ ಹಂಗಾರೆ, ಮತ್ತೆ ಹೋಗ್ಬೇಡಿ. ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿ ಅಂತಂದ್ರೆ 0 ಆಗ್ಬಿಡುತ್ತೆ. ಸೊ 1 ಇಂಟು 1 1 ಆಗುತ್ತೆ. ಸೊ ಮೈನಸ್ ಇ ಪವರ್ y 1 ಬೈ ಡಿ. ಸೊ ನೆಕ್ಸ್ಟ್ ಇಲ್ಲಿ 1 ಇದೆ ಅಲ್ಲ, 1 ಇಂಟು 1 1 ಆಗುತ್ತೆ. ಸೊ ಮೈನಸ್ ಇ ಪವರ್ y ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, ಎಕ್ಸ್ ಆಗ್ತಿದೆ. ಮೈನಸ್ ಎಕ್ಸ್ ಇಂಟು ಇ ಪವರ್ y ಬರ್ತಿದೆ. ಬೋತ್ ಆರ್ ಸೇಮ್ ಬಂದಿದೆ. ಹಂಗೋದ್ರು ಸೇಮ್ ಬರ್ತಿದೆ, ಹಿಂಗೂ ಸೇಮ್ ಬರ್ತಿದೆ. ಮೈನಸ್ ಎಕ್ಸ್ ಇಂಟು ಇ ಪವರ್ y. ಮೈನಸ್ ಎಕ್ಸ್ ಇಂಟು ಇ ಪವರ್ y ಅಲ್ವಾ. ಹೇಳಿ ನೋಡೋಣ, ಇದು ಫಸ್ಟ್ ಡಿ ಝಡ್ ಏನ್ ಬರುತ್ತೆ ಹೇಳಿ. ಮೈನಸ್ ಇ ಪವರ್ y ಮೈನಸ್ ಇ ಪವರ್ y. ನೆಕ್ಸ್ಟ್ ಏನಿದಾವಲ್ಲಿ, ಡಿ ಝಡ್ ಇದೆ, ಡಿ ವೈ ಇದೆ. ಓಕೆ, ಡಿ ಝಡ್ ಡ್ಯಾಶ್ ಗೆ ಮಾಡಿ. ಸಬ್ಸ್ಟಿಟ್ಯೂಟ್ ಡಿ ಮಾಡಿದ್ರೆ ಡ್ಯಾಶ್ ಮಾಡೋದು ಏನಾಗುತ್ತೆ ನೋಡಿ, ಮೈನಸ್ ಎಕ್ಸ್ ಮೈನಸ್ ಇಂಟು ಎಕ್ಸ್ ಇ ಪವರ್ y ಎಕ್ಸ್. ಫಸ್ಟ್ ಡಿ ಮೈನಸ್ ಏನಿದೆ ಹೇಳಿ, 1. ಅದೇ ಡಿ ಮೈನಸ್ ಝಡ್ ಆಗಿರುತ್ತೆ. ಓಕೆನಾ, ಡಿ ಝಡ್ ಮೈನಸ್ ಝಡ್ ಅಂತ. ಅವಾಗ ಸೊ ಏನಾಗುತ್ತೆ ಅದು ಹೇಳಿ, ಪ್ಲಸ್ ಇ ಪವರ್ y ಆಗ್ಬಿಡುತ್ತೆ, ಎಕ್ಸ್ ಇ ಪವರ್ y ಇಂಟು ಎಕ್ಸ್. ಅವಾಗಲೇ ಸಬ್ಸ್ಟಿಟ್ಯೂಟ್ ಸೈನ್ ಮಿಸ್ಟೇಕ್ ಮಾಡಿದ್ವಿ ಸರ್. ಅಲ್ಲ ಮ್ಯಾಮ್, ಇದು ಇವಾಗ ಫಸ್ಟ್ ಮೈನಸ್ ಇದೆಯಲ್ಲ ಮ್ಯಾಮ್, ಇಲ್ಲಿ ಮೈನಸ್ ಆಫ್ ಮೈನಸ್ ಇ ಪವರ್ ಎಕ್ಸ್ ಇಂಟು ಇ ಪವರ್ y ಆಗುತ್ತಲ್ಲ ಸರ್. ಸೊ ಪ್ಲಸ್ ಎಕ್ಸ್ ಇಂಟು ಇ ಪವರ್ y ಆಗುತ್ತೆ. ಡಿ ಝಡ್ ಅಲ್ವಾ. ಅಲ್ಲ ಮ್ಯಾಮ್, ಡಿ ಝಡ್ ಏನ್ ಬರುತ್ತೆ ಫಸ್ಟ್, ಮೈನಸ್ ಇ ಪವರ್ y. ಹಾ, ಅದು ಕರೆಕ್ಟ್ ಇದೆ ಸರ್. ನೆಕ್ಸ್ಟ್ ಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಮೈನಸ್ ಮೈನಸ್ ಆಫ್ ಮೈನಸ್ ಇ ಪ್ಲಸ್ ಪ್ಲಸ್, ಓಕೆ, ಎಕ್ಸ್ ಇಂಟು ಇ ಪವರ್ y. ನೆಕ್ಸ್ಟ್ ಡಿ ಮೈನಸ್ ಡಿ ಡ್ಯಾಶ್ ಅಲ್ವಾ. ಎಸ್ ಸರ್, ಮೈನಸ್ ಇ ಪವರ್ y ಮೈನಸ್ ಆಫ್ ಮೈನಸ್ ಪ್ಲಸ್ ಎಕ್ಸ್ ಇ ಪವರ್ y. ಓಕೆ, ಮೈನಸ್ ಎಕ್ಸ್ ಇ ಪವರ್ y. ಮೈನಸ್ ಎಕ್ಸ್ ಇ ಪವರ್ y ಕ್ಯಾನ್ಸಲ್ ಆಯ್ತು. ಇವಾಗ ಮೈನಸ್ ಇ ಪವರ್ y ಇಂಟು ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 1 ಇಂಟು ಇ ಪವರ್ y. ಬಟ್ ಇಲ್ಲಿ ಬರ್ತಾ ಇಲ್ಲ, ಇದೇ ಬೇರೆ ತರ ಬರ್ತಿದೆ. ಇ ಪವರ್ 2y ಇಂಟು ಎಕ್ಸ್ ಮೈನಸ್ 1 ಬರ್ತಿದೆ. ಅದಕ್ಕೆ ಯೂನಿಕ್ ಅಲ್ಲ ಇದು. ಮೋಸ್ಟ್ಲಿ ನಾವು ಟೋಟಲ್ ಕಂಪ್ಲೀಟ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಪ್ಲಸ್ ಪಿ ಐ ತಗೊಂಡು ಮಾಡಿದಾಗ ಅವಾಗ ಏನಾದ್ರು ಬರ್ಬೋದು ಅನ್ಸುತ್ತೆ, ಕ್ಯಾನ್ಸಲ್ ಆಗ್ಬಿಟ್ಟು. ಇವಾಗ ಬರ್ತಾ ಇಲ್ಲ, ಇಲ್ಲಿ ಇ ಪವರ್ 2y ಬರ್ತಿದೆ. ಎಸ್ ಸರ್, ಮೈನಸ್ ಇ ಪವರ್ 2y ಇಂಟು ಎಕ್ಸ್ ಮೈನಸ್ 1 ಮೈನಸ್ ಎಕ್ಸ್ ಮೈನಸ್ 1 ಇಂಟು ಇ ಪವರ್ y. ಒಂದು ಸೆಕೆಂಡ್ ಇಲ್ಲಿ ನೋಡ್ಬಿಡ್ತೀನಿ. ಇದು ಈಗ ಡಿ ಟೆನ್ಸ್ ಟು ಟಿ ಪ್ಲಸ್ 1.
ಪವರ್ ಎಕ್ಸ್. ಇವಾಗ ನೋಡಿ ಇ ಪವರ್ ವೈ ಬರ್ಬೇಕಲ್ವಾ, ಇ ಪವರ್ ವೈ ಬರ್ಬೇಕು. ಸೊ ಕೆಟ್ ಕ್ಯಾನ್ಸಲ್. ಇನ್ ಮಿಕ್ಕಿದ ಏನಾಗ್ಬೇಕಂತಂದ್ರೆ 1 - x ಇಂಟು ಇ ಪವರ್ ವೈ ಈಕ್ವಲ್ ಟು 1 ಅಂತ ಗೊತ್ತಿರ್ಬೇಕು ನಮಗೆ. 1 - x ಇಂಟು ಇ ಪವರ್ ವೈ ಈಕ್ವಲ್ ಟು 1 ಅಂತ ಗೊತ್ತಿರ್ಬೇಕು. ಎಲ್ಲಾರ ಬಂದಿದೆ ರಿಲೇಷನ್ ಇದು? ಇನ್ನೂ ಬಂದಿಲ್ಲ ಅಲ್ವಾ? 1 - x ಇಂಟು ಇ ಪವರ್ ವೈ. ಓಕೆ, ಮೆಥಡ್ ಏನೋ ಕರೆಕ್ಟ್ ಇದೆ, ಬಟ್ ಯಾಕೆ ವರ್ಡ್ ಆಗ್ತಿಲ್ಲ ಅಂತ ನೋಡ್ತೀನಿ ತೊಗೊಳ್ರಿ. ಓಕೆನಾ? ಓಕೆನಾ ಮ್ಯಾಮ್? ಓಕೆ ಸರ್. ಓಕೆ, ಮಿಕ್ಕಿದೆಲ್ಲ ಮಾಡ್ಕೊಳ್ತೀರಾ? ಎಸ್ ಸರ್. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ ಬರುತ್ತೆ ನೋಡಿ. ಇವೆಲ್ಲ ಮೆಥಡ್ ಅಷ್ಟೇ, ಇಲ್ಲಿ ಯಾಕೋ ಗೊತ್ತಿಲ್ಲ, ಇದ್ರ ಮೇಲೆಲ್ಲ ಎಕ್ಸಾಮ್ ಜಾಸ್ತಿ ಕೇಳಿಲ್ಲ ಅವರು. ಓಕೆನಾ? ಕೇಳಿದ್ದಾರೆ, ಕೆಲವೊಂದಿಷ್ಟು ಕೇಳಿದ್ದಾರೆ. ಓಕೆನಾ? ತುಂಬಾ ಡಿಫಿಕಲ್ಟ್ ಇದಾವೆ ಇವು ಕೆಲವೊಂದು ಪ್ರಾಬ್ಲಮ್ಸ್ ಇಲ್ಲಿ, ಅವೆಲ್ಲ ಕೇಳಿಲ್ಲ ಅವರು. ನೀವು ಯಾವ್ಯಾವ ತರ ಬರುತ್ತೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಅಂತ ನೋಡ್ಕೊಳ್ಳಿ. ಸೊ ಸಿಂಪಲ್ ಪಿ ಐ ನೋಡ್ಕೊಳ್ಳಿ ಅಷ್ಟೇ. ಇವೆಲ್ಲ ಡಿಫಿಕಲ್ಟ್ ಪ್ರಾಬ್ಲಮ್ಸ್, ಡಿಫಿಕಲ್ಟ್ ಅಲ್ಲ, ಲೆಂತಿ. ಓಕೆನಾ? ಸೊ ಲೆಂತಿ ಪ್ರಾಬ್ಲಮ್ಸ್. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ. KSRT ಒಂದು 3-4 ಸಾರಿ ಕೇಳಿದಾರೆ ನೋಡಿ ಈ ಟೈಪ್ ಕ್ವಶನ್ಸ್. ಎಲ್ಲ ಈಸಿ ಇದಾವೆ, ಅವನೊಂದ್ ಸಾರಿ ನೋಡ್ಕೊಳ್ಳಿ. ಓಕೆನಾ? ಓಕೆ ಸರ್. ಏನೋ ಡೌಟ್ಸ್ ಇದೆ ಕೇಳಿ ಮ್ಯಾಮ್. ನೋ ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.